ಆಮೇಲೆ ಇನ್ನೊಂದು ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಮಗೊಂದು ಮಾಹಿತಿ ಇದೆ. ಅದು ಯಾಕಂದ್ರೆ ಸರ್ ನೀವು ಈಗ ಏನು ಹೇಳಿರೋದಂದ್ರೆ 3 ಭಾಗ. ಹೌದಾ? ಗಣೇಶ್ ಅವರೇ ನಮಸ್ಕಾರ. ನಾನು ನಿಮ್ಮನ್ನೇ ಇಂಥ ಪರಿಸ್ಥಿತಿಯಲ್ಲಿ ಕರಿತೀನಿ ಅಂತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೋಡಿ, ನಮ್ಮದು ಕುಟುಂಬ ಒಂದು ಪ್ರತಿಷ್ಠಿತ ಕುಟುಂಬ. ನಮ್ಮ ಕುಟುಂಬದ ಹಿನ್ನೆಲೆ ನಿಮಗೆ ಗೊತ್ತಾಗಬೇಕು ಅಂದರೆ, ನಮ್ಮ ಕುಟುಂಬದ ಒಡೆಯ HK ಗಣಪತಿ ಗೌಡ JD ಬೈಲ್ ಅವರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ, ಅವರು ಹಾಕ್ಕೊಟ್ಟಂಥ ಅಡಿಪಾಯದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಕ್ಕೊಂಡು ದೈವ ಭಕ್ತಿನೇ ಮೊದಲನೇದಾಗಿ ಇಟ್ಕೊಂಡು ಕಂಡೋರ ಆಸ್ತಿನೇ ನಮ್ಮ ಆಸ್ತಿ ಅಲ್ಲ ಅಂತ ನೆಲಕ್ಕೆ ಬಿಸಾಕಿದಂಥ ಮನುಷ್ಯ ನಮ್ಮ ಅಜ್ಜ. ನಮಗೆ ಮೊನ್ನೆ ಮಾಡಿದಂಥ ಆರೋಪ, ನೀವು ಬಂದು ಯೂಟ್ಯೂಬ್ ಚಾನಲಲ್ಲಿ ಯಾರೋ ನಿಮಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಲ್ಲ, ಅವ್ರು ಎಲ್ಲರಿಗೂ ಸ್ಪಷ್ಟವಾಗಿ ಹೇಳ್ತೀನಿ, ಇದರಲ್ಲಿ ಯಾವುದೇ ಹುರುಳಿಲ್ಲ. ಇದಕ್ಕೆ ನಾನು ನಿಮಗೆ ಸ್ಪಷ್ಟೀಕರಣ ಕೊಡಬೇಕು ಅಂತಲೇ ಇವತ್ತು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿರೋ ಕಾರಣ ಏನಂದರೆ, ನಮ್ಮ ತಂದೆ ಒಬ್ಬರು 73 ವರ್ಷದ ವಯಸ್ಸಾದಂಥ ವ್ಯಕ್ತಿ, ಅವರೊಬ್ಬರೇ ಇರತ್ತಿಗೆ ಏಕಾಏಕಿ 12ರಿಂದ 13 ಜನ ಬಂದು ಅವ್ರಿಗೆ ಅವ್ಯಾಚ ಶಬ್ದಗಳಿಂದೆಲ್ಲ ಬೈದು ಇದು ಮಾಡಿ ಅವ್ರ ಮೇಲೆ ಹಲ್ಲೆಗೂ ಎತ್ತಿಸಿದ್ದಾರೆ. ಈಗ ನಾನು ಈ ಪ್ರಾಪರ್ಟಿ ಬಗ್ಗೆ ಹಿನ್ನೆಲೆ ಹೇಳ್ತೀನಿ. ನೋಡಿ ಸರ್, ಈ ಪ್ರಾಪರ್ಟಿ 66ನೇ ಸರ್ವೆ ನಂಬರ್ಲಿದೆ. ಈ ಪ್ರಾಪರ್ಟಿಗೆ 4 ಇದಿದೆ ಹಿಸೆ. 1, 2, 3, 4. 1, 2, 3 HG ಮಾಧವಗೌಡ್ರ ಹೆಸರಲ್ಲೇ ಇದೆ. 4 ಕಾಳೆಯವ್ರ ಹೆಸರಿಗೆ ಹಳೇದಿದೆ, ಸುಬ್ಬಯ್ಯನ ಹೆಸರಿಗೆ ನೀವಿದೆ. ನಿಮಗೆಲ್ಲ ಡಾಕ್ಯುಮೆಂಟ್ಸು ಪ್ರೊಡ್ಯೂಸ್ ಮಾಡ್ತೀನಿ ಸರ್. 7.3 ಗುಂಟೆ, 4 ಸರ್ವೆ ನಂಬರು ಸೇರಿ 7.3 ಗುಂಟೆ ಇದೆ, ಆಯ್ತಾ? ಅದರಲ್ಲಿ 1.16 ಗುಂಟೆ ಬಿಲಾಂಗ್ಸ್ ಟು ಕಾಳಯ್ಯ. ಈಗ ಸುಬ್ಬಯ್ಯ ಮತ್ತೆ ಅವ್ರ ಮನೆಯವರಿಗೆ ಸರ್ 7.3 ಗುಂಟೆ ಅಂದರೆ 7.3 ಇಂಟು 40 ಗುಂಟೆ ನೀವು ಹಾಕಿದ್ರೆ 292 ಗುಂಟೆ ಜಾಗ ಇದೆ. 292 ಗುಂಟೆ ಜಾಗದಲ್ಲಿ 6 ಗುಂಟೆ ಜಾಗ ಎಂಕ್ರೋಚ್ ಆಗಿದೆ. ಇದು ಕೇವಲ 1.8%. ಅವ್ರ ಮೇಲೆ ದೌರ್ಜನ್ಯನೇ ಮಾಡಬೇಕು ಅಂತಿದ್ದಿದ್ರೆ ಅವ್ರ ಜಾಗನೇ ಕಬಳಿಸ್ಬೇಕು. ಭೂ ಕಳಬಳಿಕೆ ಅನ್ನೋ ಶಬ್ದ ನೀವು ಉಪಯೋಗಿಸಿದಿರಲ್ಲ, ಭೂ ಕಬಳಿಕೆ ಮಾಡಬೇಕು ಅಂತಿದ್ದಿದ್ರೆ ಇದಲ್ಲ. ಮಾರ್ಜಿನ್ ಆಫ್ ಎರರ್ 2% ಅಲ್ಲ, ಅದಕ್ಕೆ ಮಾರ್ಜಿನ್ ಆಫ್ ಎರರ್ ಒಂದು 25% ಜಾಗ ಮಾಡಿದ್ರು. ಇದು ಓವರ್ ಸೈಟ್ ಅಲ್ಲಿ ಆಗಿರೋದು. ಇದಕ್ಕೆ ಹಿನ್ನೆಲೆನೂ ಕೊಡ್ತೀನಿ. ಈಗ ಸರ್ವೇಯರು ಈ ಪ್ರಾಪರ್ಟಿನೇ 3ನೇ ತಾರೀಕು ಫೆಬ್ರವರಿ ನನಗೆ ಫೋನ್ ಮಾಡಿ ನಿಮ್ಮ ತಂದೆನ ಇಲ್ಲಿ ಕಳಿಸಿ ಅಂತ ಹೇಳಿದಾಗ, ನಾವು ಸರ್ವೇಯರ್ ಮುಂದೆನೆ ಅದಕ್ಕೆ ನಿಮಗೊಂದು ಆಡಿಯೋ ರಿಪೋರ್ಟು ಇದು ಕೊಡ್ತೀನಿ, ನಿಮ್ಮ ಹತ್ರ ಇದೇ ಆಗಲೇ. ಅವ್ರು ಇನ್ನೊಂದು ಬಾರಿ ಪೆನ್ ಡ್ರೈವಲ್ಲಿ ಪ್ಲೇ ಮಾಡ್ತಾ ಸ್ಪಷ್ಟೀಕರಣ ಕೊಡ್ತೀನಿ, ಆಡಿಯೋ ಪ್ರೂಫ್. ಅವ್ರು ಬಂದು ಏನು ಮಾರ್ಕಿಂಗ್ ಮಾಡಿದ್ದಾರೆ, ಒಂದೇ ಒಂದು ಶಬ್ದ ಇಲ್ದೇ ಅವ್ರ ಜಾಗ ನಮಗೆ ಬೇಡ, ನಮಗೆ ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ, ಹಾಗಾಗಿ ಅವ್ರ ಜಾಗ ಅವರೇ ಇಟ್ಕೊಳ್ಳಿ ಅಂತ ನಾವು ಕೊಟ್ಟಿದ್ದೀವಿ ಸ್ವಾಮಿ, ಅವ್ರ ಜಾಗ ಬೇಡ. ಆಮೇಲೆ ಇದಾದ್ಮೇಲೆ ಪರ್ಪಸ್ಫುಲ್ಲಾಗಿ ಅಲ್ಲಿ ನಮ್ಮ ಜಮೀನಿಗೆ ಹೋಗ್ತಿರ್ತಕ್ಕಂಥ ಖರಾಬ್ ಜಾಗನೇ ಅಲ್ಲಿ ನೋಡಿ ಆ ಬೇಲಿ ಅಡ್ಡ ಹಾಕಿ ಬೇಲಿ ಮಾಡಿ ಸಾಯಂಕಾಲ ಮಾಡೋತ್ತಿಗೆ ನಮ್ಮ ಪ್ರಾಪರ್ಟಿಗೆ 35 ವರ್ಷದಿಂದ ಎಂಟ್ರಿ ಇರ್ತಕ್ಕಂಥ ಜಾಗನೇ ಅಡ್ಡ ಬೇಲಿ ಹಾಕಿ ಹೊಳೆ ಖರಾಬ್ ಜಾಗಕ್ಕೆ ಬೇಲಿ ಹಾಕಿರುತ್ತಾರೆ. ಬೇಲಿ ಹಾಕಿ ಸಾಯಂಕಾಲ ಬೇಲಿ ಶುರುವಾದಾಗ ನಮ್ಮ ತಂದೆ ಹೋಗ್ತೀನಿ, JD ಬೈಲ್ ಮಾಧವಗೌಡರು ಹೋಗ್ತೀನಿ ಅಂದಾಗ ನನಗೊಂದು ಕರೆ ಬರುತ್ತೆ, ಬೇಡ ಮಾಧವಣ್ಣ ಯಾವುದೇ ಕಾರಣಕ್ಕೂ ಹೋಗೋದು ಬೇಡ, ಇದು ಪರ್ಪಸ್ಫುಲಿ ಟ್ರ್ಯಾಪ್. ಇದರಲ್ಲಿ ಮಾಧವಣ್ಣನ್ನೇ ಬಲಿಪಶು ಮಾಡೋಕ್ಕೆ ಎಲ್ಲರೂ ಸೇರಿ ರಣತಂತ್ರ ಹಣದಿದ್ದಾರೆ ಅಂತ ನನಗೊಂದು ಕರೆ ಬರುತ್ತೆ. ಅವರು ನಮ್ಮ ಮನೆ ಗೇಟ್ ದಾಟೋತ್ತಿಗೆ ನಾನು ನಮ್ಮ ರೈಟರ್ ಆದಂಥ ಸುನಿಲ್ ಅವ್ರಿಗೆ ಫೋನ್ ಮಾಡಿ ಅವರನ್ನೇ ಬ್ಲಾಕ್ ಮಾಡಿ ವಾಪಸ್ ಮನೆಗೆ ಕರ್ಕೊಂಡು ಹೋಗಿರ್ತೀನಿ. ಅಲ್ಲಿಂದ ನಾನು 112ಗೆ ಫೋನ್ ಮಾಡಿ 112 ಇಂದ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿ ನಾನೇ ಪೊಲೀಸ್ ಕರೆಸಿರ್ತಕ್ಕಂಥದ್ದು. ಪೊಲೀಸ್ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ನಾವು ಕರೆಸಿದ್ದು ಅಂತ ಸುಳ್ಳು, ಅದರಲ್ಲಿ ರೆಕಾರ್ಡ್ ಸಿಗುತ್ತೆ. ಪೊಲೀಸ್ ಅವರಿಗೆ ಕರೆದಿರ್ತಕ್ಕಂಥದ್ದು ಮಾಹಿತಿ ಕೊಟ್ಟದ್ದು ಅರವಿಂದ್, ನಾನೇ ಬೆಂಗಳೂರಿಂದ ಕರೆ ಮಾಡಿದ್ದು 112 ಮೂಲಕ. ಆಯಿತು. ಅದಾದಮೇಲೆ ನಮ್ಮ ತಂದೆಗೆ ಅವತ್ತೇ ಯಾರೋ ಒಂದು 4 ಜನ ತಂಡ ಪ್ಲ್ಯಾನ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿ, ಈಗ ಅರೆಸ್ಟ್ ಮಾಡ್ತಾರೆ ಅವರನ್ನೇ ಅನ್ನೋಕ್ಕಂಥ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಇದು ಆ ಮಟ್ಟಿಗೆ ಒಳಸಂಚು ಪಿತೂರಿ ನಡೆದಿದೆ. ಇದನ್ನೇ ಬರುವಂಥ ದಿನಗಳಲ್ಲಿ ಎಲ್ಲ ಸಾಕ್ಷಿ ಕೊಡ್ತೀನಿ. ಈ 4 ಜನ ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರನ್ನು ಅಷ್ಟೇ ಬಲಿಪಶು ಮಾಡೋಕ್ಕೆ ಯಾರ ವಿರುದ್ಧ, ಇದು ಕಳಸೇಶ್ವರ ನಡೆದಿರ್ತಕ್ಕಂಥ ಜಾಗ. ಇದು
ಇಲ್ಲಿ ಯಾರು ಹಬ್ಬ ಪೋಲಿ ನನ್ನ ಮಕ್ಕಳು ಎಲ್ಲಿಂದನೋ ಬಂದವರು ಸೆಟ್ಲ್ ಆದವರು ಇನ್ಯಾರೋ ಇಲ್ಲಿ ನಡೆಯೋಕ್ಕೆ ಅವಕಾಶ ಇಲ್ಲ. ನಾವೆಲ್ಲ ಅವನ ಅನೇಯಗಳು. ನಾವು ನಮ್ಮೂರಿನ ಒಡೆಯ ಕಳಸೇಶ್ವರ ಅಂತ ಹೇಳಿದ ಮೇಲೂ ಕೂಡ ನಾವು ಅವನ ಮಾರ್ಗದರ್ಶನಲ್ಲೇ ನಡೆಯೋದು. ಇಲ್ಲಿ ಯಾವುದಕ್ಕೂ ಉಲ್ಟೋದಕ್ಕೆ ಅವಕಾಶ ಇಲ್ಲ. ಅದಾದಮೇಲೆ SI ಸಾಹೇಬರು ಬಂದು ಇದನ್ನೇ ಫೆನ್ಸಿಂಗು ರಿಮೂವ್ ಮಾಡಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ರು ಕೂಡ ಅವರು ಶುಕ್ರವಾರದ ಸಾಯಂಕಾಲ 6ನೇ ತಾರೀಕು ಫೆಬ್ರವರಿ, ಎಲ್ಲಿಂದ ಸರ್, 3 ಫೆಬ್ರವರಿಗೆ ಆದಂಥ ಘಟನೆನೇ 6 ಫೆಬ್ರವರಿವರೆಗೂ ಅವರು ಮುಟ್ಟಿಲ್ಲ. ಯಾಕೆ ಮುಟ್ಟಿಲ್ಲ ಅಂದ್ರೆ ಗಲಾಟೆ ಮಾಡಕ್ ಬರ್ತಾರೆ. ಯಾಕೆ ಅಂದ್ರೆ ನಾವು ಕೇಳ್ತೀವಿ, ಗಲಾಟೆ ಮಾಡಕ್ ಬರ್ತಾರೆ. ಅದಕ್ಕೆ ಇದಿದೆ ನೋಡಿ. ಅದಕ್ಕೆ ಏನಾದ್ರು ಸರ್ವೇಯರ್ ಪೊಲೀಸ್ ಕರ್ಕೊಂಡೇ ಬರ್ತಾ ಇದ್ರಲ್ಲ ಸರ್, ಇಟ್ ಈಸ್ ಆಲ್ ರೆಕಾರ್ಡೆಡ್ ಇನ್ ಟೈಮ್ ಸ್ಟ್ಯಾಂಪ್ ಕ್ಯಾಮ್ರಾ. ನಿಮಗೆ ಸ್ಪಷ್ಟವಾಗಿ ಇನ್ನೊಂದು ಮಾಹಿತಿನೇ ನಿಮಗೆ ಪ್ರೆಸ್ಸಲ್ಲಿ ಕೊಡ್ತೀನಿ. ಆಲ್ ರೆಕಾರ್ಡೆಡ್ ಇನ್ ಎಲ್ಲ, ಎವ್ರಿಥಿಂಗ್ ಇಸ್ ಡೇಟೆಡ್. ಪ್ಲೇಸ್ ದಿಸ್ ಇಸ್ ಗೂಗಲ್ ಟೈಮ್ ಸ್ಟ್ಯಾಂಪ್ ಕ್ಯಾಮ್ರಾ. ಅದಣ್ಣ, ಅದು ನನ್ನ ಬಿಡಾರ್ SI ಅವ್ರು ಬಂದು ಪಾಪ ನೋಡಿ ಅಲ್ಲಿದು ಬೇಲಿ ತೆಗೀರಿ, ಒಂದು ಕಾಂಪ್ರಮೈಸ್ ಮಾಡೋಣ ಅಂತ ಹೇಳಿ ಅವರು ಕಾಂಪ್ರಮೈಸ್ ಮಾಡಿ ಹೋಗಿ ನಾವು ಪ್ರಾಪರ್ಟಿಗೆ ಅವರು ಬೇಲಿ ಹೊಡೆದು ನಾವು ಬಿಟ್ಕೊಟ್ಟಿರ್ತೀವಿ. ಸರ್, ಯಾವನಾದರೂ ನೋಡಿ ವಿದೌಟ್ ಗಿಡ ಕಡಿತಾನೆ, ಬನ್ನಿ ಇಲ್ಲಿ ಇಷ್ಟು ರಾಜಾರೋಷವಾಗಿ ಹಾಗೆ ಯಾರ ಮೇಲಾರು ಆರೋಪ ಮಾಡೋಕ್ಕಾರೆ ಕಣ್ಣಿರ್ಬೇಕು ಸರ್. ನೋಡಿ ಎಂಟೈರ್ ಗಿಡ ಹಾಕಿರೋದಂಥ ಗಿಡನೇ, ಬರೋ ವರ್ಷ ಫಸಲಿಗೆ ಬರ್ತಕ್ಕಂಥ ಕಾಫಿ ಗಿಡನೇ ಕಡಿದಾನೆ ನಾವು ಕ್ಲೀನಾಗಿ ಬಿಟ್ಕೊಟ್ಟಿದ್ದೀವಿ. ಕ್ಲೀನಾಗಿ ಎಲ್ಲದನ್ನು ಅಷ್ಟೇ ಸ್ಪಷ್ಟವಾಗಿ ನೋಡಿ. ಆಮೇಲೆ ನೀವು ಒತ್ತುವರಿ ಮಾಡಿದೀರ ಅಂದ್ರೆ ನೋಡಿ, ನೀವು ನೋಡಿ ಸರ್, ಅದು ಯಾವ ಒತ್ತುವರಿ ಇದೆ ಅಂತ ತೋರಿಸಿ. ಯಾವ ಒತ್ತುವರಿ ನೋಡಿ, ಸ್ಪಷ್ಟವಾಗಿ ಅವ್ರ ಜಮೀನನ್ನು ಅವರಿಗೆ ಬಿಟ್ಕೊಟ್ಟಿದ್ದೀವಿ. ಇಲ್ಲಿ ಒತ್ತುವರಿ ಮಾಡಿದೀವಿ ಅನ್ನೋದು ಬೇಕಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಒತ್ತುವರಿ ಮಾಡಿದ್ವಿ. ಇದು ಓವರ್ ಸೈಟ್ ಆಗಿ ಆಗಿರತಕ್ಕಂಥ ವಿಚಾರ. ಇದು ಏನಾಯ್ತು ಗೊತ್ತಾ ಸರ್, ಇದಕ್ಕೆ ಹಿನ್ನೆಲೆ ಹೇಳ್ತೀನಿ. ಇದು ಕಂಪ್ಲೀಟ್ ಕಾಡಿತ್ತು, ಲಂಟಾನ್ ದಬ್ಳು. ಈ ಊರವ್ರು ಎಲ್ಲರಿಗೂ ಮಾಹಿತಿ ಇದೆ. ಅದೇ ಸರ್ವೆ ಕೊಟ್ಟಾಗ ಅವತ್ತು ಒಳಗೆ ಹೋಗಕ್ಕಾಗ್ತಿರ್ಲಿಲ್ಲ. ಪಾಪ ಸರ್ವೇಯರು ಒಂದು ಅಂದಾಜು ಮೇಲೆ ಈ ಹಲಸಿನ ಮರಕ್ಕಿಂತ ಈ ಕಡೆ ನಿಮಗೆ ಬರುತ್ತೆ ಚೂರು ಅಂತ ಹೇಳಿದಕ್ಕೋಸ್ಕರ ನಾವು ಮಾಡಿದ್ದು. ನಮಗೆ ದೇವ್ರದಿಂದ 42 ಎಕರೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಲ್ಯಾಂಡ್ ಇದೆ. ವಿತ್ ಪ್ರೂಫ್ ನಿಮಗೆ ಸಬ್ಮಿಟ್ ಮಾಡ್ತೀನಿ. ನಾವು ಯಾವುದು ಕಲಾಲ್ ಪುಲಾಲ್ ನನ್ನ ಮಕ್ಕಳಲ್ಲ ಸರ್. ನಮ್ಮ ಅಜ್ಜ HK ಗಣಪತಿ ಗೌಡರು ನಮಗೆಲ್ಲರಿಗೂ ಭಾಳ ಬದುಕಕ್ಕೆ ಬೇಕಾದಷ್ಟು ಮಾಡಿಕೊಟ್ಟಿದ್ದಾರೆ. 4 ಗ್ರಾಮದಲ್ಲಿ ಆಸ್ತಿ ಮಾಡಿದಂಥ ವ್ಯಕ್ತಿ. ಮರ್ಸಣ್ಗೆ ಗ್ರಾಮದಲ್ಲಿ, ಇಡಕ್ನಿ ಗ್ರಾಮದಲ್ಲಿ, ಕೆಳಗೂರು ಗ್ರಾಮದಲ್ಲಿ, ಮಾಯನಕೆರೆ ಗ್ರಾಮದಲ್ಲಿ, 4 ಗ್ರಾಮದಲ್ಲಿ ಯಾರಿದ್ದಾರೆ ಕಳಿಸ್ತಲ್ಲಿ ತೋರಿಸಿ. 4 ಗ್ರಾಮದಲ್ಲಿ ಆಸ್ತಿ ಮಾಡಿದಿರ್ತಕ್ಕಂಥ ವ್ಯಕ್ತಿ 0 ಇಂದ. ನಾವು ಯಾವನ್ ಮನೆ ಕಬಳಿಸೋಕ್ಕೆ, ಯಾವನ್ ಜಾಗ ಕಬಳಿಸೋಕೆ ನಾವಿಲ್ಲಿ ಬಂದಿಲ್ಲ. ನಮಗೆ ಅಂತ ಆಸ್ತಿ ಇದೆ, ನಮಗೆ ಭೂಮಿ ಇದೆ, ನಮಗೆ ಫಲವತ್ತವಾದ ಭೂಮಿ ಇದೆ. ನಾವು ದುಡ್ದಿದ್ದೀವಿ, ದುಡ್ದೇ ಮಾಡ್ತೀವಿ. ನಮ್ಮ ತಂದೆ HG ಮಾಧವಗೌಡರು 2 ಚಿನ್ನದಂಥ ಮಕ್ಕಳಿದ್ದಾರೆ. 2 ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನು ಜಾನ್ ಡಿಸ್ಟರಿಲಿ ರೀಜನಲ್ ಬಿಸ್ನೆಸ್ ಹೆಡ್ ಆಗಿ 350 ಕೋಟಿ ಬಿಸ್ನೆಸ್ನ ವರ್ಷಕ್ಕೆ ನಡೆಸ್ತಾ ಇದ್ದೀನಿ. ನಮಗೆ ಜವಾಬ್ದಾರಿ ಇಲ್ವಾ? ನನ್ನ ಅಂಡರಲ್ಲಿ 38 ಜನ ಇದ್ದಾರೆ. ಅವರು ಒಂದು ಪ್ರತಿಷ್ಠಿತ ಕಂಪ್ನಿನ ಓನ್ ಮಾಡ್ತಾರೆ. 60-70 ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಯಾರ ಮೇಲಾರು ತೇಜೋವಧೆ ಮಾಡೋದಿಗೆ ನೋಡ್ಕೊಂಡು ಮಾಡ್ಬೇಕನ್ನೋದನ್ನೇ ಇದ್ರ ಹಿಂದೆ ಯಾರಿದಾರೋ ಅಥವಾ ಮಾಡಿದವರಿಗೆ ಸ್ಪಷ್ಟವಾಗಿ ಮೂಲಕ ಹೇಳ್ತಾ ಇದ್ದೀನಿ. ಇನ್ನೊಂದು ಪಾಯಿಂಟು, 4ನೇ ತಾರೀಕು ನಿಮ್ಮನ್ನು ಕರೆಸಿ ಹೆರಾಸ್ಮೆಂಟ್ ಅಗೇನ್ಸ್ಟ್ JD ಬೈಲ್ HG ಮಾಧವಗೌಡ ಮಾಡಿ ಅವರ ನಮ್ಮ ಫ್ಯಾಮಿಲಿ ಲೆಗಸಿ, ನಮ್ಮ ಅಜ್ಜ ಕಟ್ಟಿದಂಥ ಫ್ಯಾಮಿಲಿ ಲೆಗಸಿನೇ ಹಾಳು ಮಾಡಕ್ಕೆ ಹೊರಟಿದ್ದಾರೆ. ಆಯ್ತಾ? ನಿಮ್ಮನ್ನು ಕರೆಸಿ ನೀವು ಅದನ್ನೇ ಪಬ್ಲಿಷ್ ಮಾಡಿ. ಯಾರು ನಮ್ಮ ಅಜ್ಜ ಜೀವನದಲ್ಲಿ ಆಗಿದ್ದಾರೆ ಅವ್ರ ಬಗ್ಗೆನೂ ಮೊನ್ನೆ ಕೆಟ್ಟ ಹೆಸರು ಬಂದಿದೆ. ನಮ್ಮ ಕುಟುಂಬ ಬಂದಿದೆ. ಅದರಲ್ಲಿ ಸುಬ್ಬಯ್ಯ ಅಂತಕ್ಕಂಥವ್ರು ನಮ್ಮ ಅಪ್ಪನ ಹೆಸರು ತೆಗೆದಿದ್ದಾರೆ. ಎಷ್ಟು ಮಾಡಿದ್ದೀರಾ? ಫೈನ್ ಸರ್. ಇಷ್ಟು ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ವಿಚಾರ. ನೆಕ್ಸ್ಟ್ ನೀವು ಮಾಡಿರ್ತಕ್ಕಂಥ ಆರೋಪ ಅಸಾಲ್ಟ್ ಕೇಸ್. ಅದು ಮತ್ತೆ ಇದ್ರ ಹಿಂದೆ ಯಾರ್ಯಾರು ಪ್ರಯತ್ನ ಮಾಡಿದಾರೋ ಅಲ್ಲಿ ಮಾತಾಡ್ತೀನಿ. ಅಲ್ಲಿ ಬನ್ನಿ ಸರ್. ಇದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ವಿಚಾರ. ಈಗ ಇನ್ನೊಂದು ಸರ್, ಈಗ ಆ ದಲಿತ ಕುಟುಂಬ ಅಂತ ಇದೆಯಲ್ಲ, ಆ ಕುಟುಂಬದ ಮೇಲೆ ನೀವೊಂದು ಅಂದ್ರೆ ಅವ್ಯಸ್ಥ ಶಬ್ದಗಳಿಂದ ಬಳಕೆ ಮಾಡಿದಿರಿ ಅಂತ ಮಾಹಿತಿ ಬಂತು. ಅದೇ ದಲಿತ ಸಮಾಜ ಮತ್ತೆ ನಾವು ಈ ಊರಲ್ಲಿ ಅಣ್ಣ ತಮ್ಮದಿರ್ಕಿಂತ ಹೆಚ್ಚಾಗಿದ್ದೀವಿ. ಕೆಳಗೂರು ಗ್ರಾಮದಲ್ಲಿ ಇವತ್ತಿನವರೆಗೂ ಒಂದೇ ಒಂದು ಪ್ರಕರಣ ಈ ಥರ ನಡೆದಿಲ್ಲ. ದಲಿತರ ಮೇಲೆ ಹಗರಣ, ಇದು ನೀವು ಹೇಳ್ತೀರ ದಲಿತರ ಮೇಲೆ ಹಗರಣ, ಅಸಾಲ್ಟು ಯಾವುದೇ ತಗೊಳ್ಳಿ ಕೆಳಗೂರು ಗ್ರಾಮದಲ್ಲಿ ನಡೆದಿಲ್ಲ ಸ್ವಾಮಿ. ಎಲ್ಲರೂ ಸ್ವಾರಸ್ಯವಾಗಿ ನಮ್ಮ ಮನೇಲೂ 5 ಜನ ದಿವಸ ಕೆಲಸ ಮಾಡ್ತಾರೆ. ಎಲ್ಲ ಅಣ್ಣ ತಮ್ಮದಿರ್ ತರ ಇದೀವಿ. ಸ್ವಂತ ಅವ್ರ ಮನೆಯಿಂದನೇ ನಮ್ಮ ಮನೆಗೆ ದಿನ ಬರ್ತಾರೆ.
ಅವಳು ಸೋದರತ್ತೆ ಆದಂಥ ಮಲ್ಲಮ್ಮ ಅನ್ನೋರು ಈ ಖಾತೆದಾರದಲ್ಲೂ ಒಂದು ಭಾಗ 32 ವರ್ಷದಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಾಳೆ. ಸುಬ್ಬನ್ ಮಗನೇ 6 ತಿಂಗಳ ಹಿಂದ್ಗಡೆ ನಮ್ಮ ಮನೇಲೆ ಕೆಲಸ ಮಾಡಿ, ಸುಬ್ಬಯ್ಯನ ಮಗ 6 ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದು ಸಾಲ ತಗೊಂಡು ಕೆಲಸ ಮಾಡಿ ವಾಪಸ್ ಕಟ್ಟಿರ್ತಾನೆ ಸರ್. ಈ ತರ ಬಾಂಧವ್ಯ. ಆಮೇಲೆ ರಾಮ್ ಅಂತ ಹೇಳಿದ್ನಲ್ಲ, ಅವನು 26ನೇ ತಾರೀಕು ನಮ್ಮ ಮನೆಗೆ ಬಂದು 500 ಕಟ್ ಹುಲ್ಲನ್ನು ಕೊಟ್ಟು ಇಂಟು 25 12,500 ರೂಪಾಯಿ ಕ್ಯಾಶ್ ಅನ್ನು ನಮ್ಮ ಅಮ್ಮನಿಂದ ಪಡೆದು ಹೋಗಿರ್ತಾನೆ. ಅದಕ್ಕೂ ದಾಖಲೆ ಅಲ್ಲ ಸ್ವಾಮಿ, ಇವ್ರಿಗೆ ಆಯ್ತು 29ನೇ ತಾರೀಕು ಕಳಸ ಜಾತ್ರೆ ಹಿಂದಿನ ದಿನ ಹರೀಶ್ ಮತ್ತು ಅವನು ಗಣೇಶ ಅಂತ ಹರೀಶ್ ಮತ್ತು ಗಣೇಶ್ ಇಬ್ರು ನಮ್ಮ ಮನೆಗೆ ಬಂದು 10 ತೆಂಗಿನಕಾಯಿಗಳನ್ನು ತಗೊಂಡೋಗಿರ್ತಾರೆ. ದುಡ್ಡು ಕೊಟ್ಟೆ ತಗೊಂಡೋಗಿರ್ತಾರೆ. 29 ಜನವರಿ ವರೆಗೂ ದಲಿತರ ಮೇಲೆ ಇಲ್ದಿರೋ ದೌರ್ಜನ್ಯ ಫೆಬ್ರವರಿ 3ಕ್ಕೆ ಹೆಂಗೆ ಬಂತು ಸರ್? ಏನು ಮೇಲಿಂದ ಇಳ್ಕೊಂಬಂತ? ಆಮೇಲೆ ನಾವು ಬಂದು 30 ವರ್ಷ ಆಗಿದೆ. ಹಾಂ, ನಾವು ಇಲ್ಲಿಗೆ ಬಂದು 30 ವರ್ಷ ಆಗಿದೆ. ಆ ಮಲ್ಲಮ್ಮ ನೋಡಿ ನಮ್ಮಲ್ಲಿ 32 ವರ್ಷ ಕೆಲಸ ಮಾಡಿದ್ದೇನೆ ಅಂತೀವಲ್ಲ, ನಮಗೆ 2ನೇ ತಾಯಿ ಇದ್ದಂಗೆ ಇವನಿಗೆ ಊಟ ಮಾಡಿಸ್ಯಾಳ ಅವಳು. ನಾವಿಲ್ಲಿ ಬಂದಾಗ ಅವನಿಗೆ 10 ವರ್ಷ. ಕೇಳಿ ನೀವು, ಅವಳನ್ನು ಬೇಕಾದ್ರೆ ಬೈಡ್ತಾಳಿ. ನಮ್ಮಿಂದ ಕೈಲಾದ ಸಹಾಯ ಅವ್ರಿಗೆ ಮಾಡಿದ್ದೀವಿ ಹೊರತು ಇವತ್ತು ಸರ್ ಅವರು ನಮಗೇನು ಮಾಡಿಲ್ಲ ಸರ್. ನಾನು ಒಂದೇನು ಹೇಳ್ತೀನಿ ಅಂದರೆ, ಪಾಪ ಅವರು ಈ ಪ್ರಕರಣದಲ್ಲಿ ಬಿಟ್ಟರೆ ಇದನ್ನು ಯಾರೋ ಅವ್ರಿಗೆ ಪ್ರಚೋದನೆ ಕೊಟ್ಟು ಹಿಂದೆ ನಿಲ್ಲಿಸಿ ಮಾಡಿಸಿದ್ದು ಅಂದರೆ, ಪಾಪ ಆ ಮನೆಯವರು ನಮ್ಗೆ ಇವತ್ತಿನವರೆಗೂ 1 ರೂಪಾಯಿ ತೊಂದರೆ ಮಾಡಿಲ್ಲ. ನಾನು ಅದನ್ನೂ ಸ್ಪಷ್ಟ ಹೇಳ್ತೇನೆ. ಇವತ್ತಿನವರೆಗೂ ಆ ಸಮಾಜದವರು ನಮಗೂ ತೊಂದರೆ ಮಾಡಿಲ್ಲ, ನಾವು ಅವ್ರಿಗೆ ತೊಂದರೆ ಮಾಡಿಲ್ಲ. ಇದ್ರ ಹಿಂದೆ ಒಂದು ಕಾರಣದ ಕೈ ವ್ಯವಸ್ಥಿತವಾಗಿ ಸಂಚು ಮಾಡಿದೆ. ನನ್ನ ಪ್ರಕಾರ, ನನಗಿರೋ ಮಾಹಿತಿ ಪ್ರಕಾರ ಇದರಲ್ಲಿ ಇನ್ಕ್ಲೂಡಿಂಗ್ ಕ್ಯಾಶ್ ಟ್ರಾನ್ಸಾಕ್ಷನ್ಸು ನಡೆದಿದೆ ಅಂತಕ್ಕಂಥದ್ದು ನನಗೆ ಬಲವಾದ ಮಾಹಿತಿ ಇದೆ. ಆಮೇಲೆ ಈ ಊರಲ್ಲಿ ಸರ್ ದಲಿತರ ಮೇಲೆ 30 ವರ್ಷದ ದೌರ್ಜನ್ಯ ಆಗಿದೆ ಅಂತ ನಿಮ್ದೊಂದು ಪ್ರಶ್ನೆ ಬಂದಿದೆ ಸರ್. ನಮ್ಮೂರು ಸಾಧಾರಣ ಊರಲ್ಲ. KR ಪ್ರಭಾಕರ್ ಗೊತ್ತಾ ನಿಮಗೆ? ಯಾರು? ಸಿಟ್ಟಿಂಗ್ ಜಿಲ್ಲಾ ಪಂಚಾಯತ್ ಮೆಂಬರು. ಅವ್ರು ಯಾವ ಊರವರು? ಇದೇ ಊರವರು. ಅವರು ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ, ತಾಲೂಕ್ ಪಂಚಾಯತಿ ಮೂಡಿಗೆರೆ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಮೆಂಬರ್ ಕೊಟ್ಟಂಥ ಈ ಊರಲ್ಲಿ ನೀವು ಹಂಗಾರೆ ದಲಿತರಿಗೆ 30 ವರ್ಷದಿಂದ ಅನ್ಯಾಯ ಆಗ್ತಿದೆ, ಇದಾಗ್ತಿದೆ, ಗುಡ್ಡದ ಮೇಲೆ ಕೂರಿಸಿಯಾರೆ, ಅದು ಕೂರಿಸಿಯಾರೆ ಅಂತ ವಿಡಿಯೋ ಮಾಡಿದ್ರಲ್ಲ, ಹೆಂಗೆ ಸ್ವಾಮಿ ಅದು? ಅವ್ರು ನೋಡ್ತಿರ್ಲಿಲ್ವಾ? ಬಿಡ್ತಿದ್ರಾ? ಅಥವಾ ಅವರಿಗೂ ಕಾಳಜಿ ಇಲ್ವಾ? ಅವ್ರು ಪಬ್ಲಿಕ್ ಫೀಲ್ಡಲ್ಲಿ ಇರೋರು, ಅವ್ರು ತಗೊಂತಿದ್ರಲ್ಲ ಈ ಸಬ್ಜೆಕ್ಟು ಸರ್. ಇದು ಪ್ರಕ್ರಿಯೆ ಕ್ಲಿಯರ್. ಇನ್ನು ನಾವು ಇದ್ರ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಆ ಸ್ಥಳದಲ್ಲೇ ಕೊಡ್ತೀವಿ. ಅದು ಕ್ಲಿಯರ್ ಆಗಿದೆ. ಇನ್ನೊಂದು ಏನು ಗೊತ್ತಾ ಸರ್, ನಾವಾಗಿ ಅವ್ರಿಗೆ ಹೇಳ್ಕೊಟ್ಟು ನಾವು ಮಾಡಿಸಿಲ್ಲ. ನಾನು ಅದನ್ನು ಸ್ಪಷ್ಟ ಮಾಡ್ತೀನಿ. ನಾನು MBA ಹೋಲ್ಡರ್, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಓದೀನಿ. ನಾನು ಯಾರು 6ನೇ ಕ್ಲಾಸು 5ನೇ ಕ್ಲಾಸು 7ನೇ ಕ್ಲಾಸ್ ಫೇಲ್ ಅಲ್ಲ. ನನಗಿದ್ರ ಬಗ್ಗೆ ಗೊತ್ತಿದೆ, ಹೆಂಗೆ ರಿಯಾಕ್ಟ್ ಮಾಡಬೇಕು, ಸಮಾಜದಲ್ಲಿ ಹೆಂಗಿರಬೇಕು, ಏನು ಕತೆ ಅಂತ ನಂಗೆ ಗೊತ್ತಿದೆ. ಯಾರಿಗೂ ನಾವು ಇವತ್ತಿನವರೆಗೂ, ಅವರು ಪಾಪ ನಮಗೆ ಮಾಡಿಲ್ಲ. ಅದೆಲ್ಲ ಆಡಿಯೋ ತುಣುಕಿದೆ. ಮೆಂಬರ್ ಮಾತಾಡಿದಂಥ ಆಳ ತುಣುಕ್ ನನ್ನ ಹತ್ರ ಇದೆ. ಯಾರು ಮಿಸ್ಟರ್ ವೆಂಕಟೇಶ್ ಅವನ ಮಗ ಏನು ಆರೋಪ ಮಾಡಿದ್ದಾನೆ ನನ್ನ ಹತ್ರ ಇದೆ. ಸರ್ವೇರ್ ಕೊಟ್ಟಂಥ ಆಡಿಯೋ ರಿಪೋರ್ಟ್ ನನ್ನ ಹತ್ರ ಇದೆ. ಎಲ್ಲ ಡಾಕ್ಯುಮೆಂಟ್ಸ್ ವಿದೌಟ್ ಪ್ರೂಫ್. ನೀವು ಕೇಳೋ ಒಂದೇ ಒಂದು ಪ್ರಶ್ನೆಗೆ ವಿದೌಟ್ ಪ್ರೂಫ್ ನಾನೇನಾದ್ರು ಇವತ್ತು ಎದ್ರೆ ಪ್ರೆಸ್ ಕಾನ್ಫರೆನ್ಸಿಂದ ಐ ವಿಲ್ ಆಸ್ಕ್ ಯು ಸಾರಿ, ಅವರಿಗೂ ಸಾರಿ ಕೇಳ್ತೀನಿ. ಎಂಟೈರ್ ವಿದೌಟ್ ಡಾಕ್ಯುಮೆಂಟೇಶನ್ ನಾನು ಎದ್ರೆ ನೀವು ಕೇಳಿ, ಪಕ್ಕ ಕೊಡ್ತೀನಿ. ಇಲ್ಲಿ ಯಾವುದೋ ಆ ರೀತಿ ಸರ್, ಇದು ಪ್ರೇರಣೆ, ಇದು ಕಾಣದ ಕೈಗಳು. ಯಾರೋ ಇದರಿಂದ ನಿಂತು ನೀವು ಮಾಡಿ ನಾವು ಇದೀವಿ ಅಂತ ಮಾಡಿದ್ದಾರೆ. ಯಾರೋ ಸ್ಪಷ್ಟ ಮಾಡಲ್ಲ ನನ್ನ ಪ್ರಶ್ನೆ. ಮಾಡಿ ತೊಂದರೆ ಇಲ್ಲ. ನೀವು ಅಪ್ಲೋಡ್ ಮಾಡೋಕ್ಕಿಂತ 5 ಮಿನಿಟ್ಸ್ ಮುಂಚೆ ಒಬ್ಬ ವ್ಯಕ್ತಿ ಇದನ್ನೇ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದಾನೆ. ಅವನಿಗೆ ಅದರಿಂದ ಸಂತೋಷ ಸಿಗುತ್ತೆ ಅಂದರೆ ಸಿಕ್ಕಲಿ, ಅವ್ರ ಸಂತೋಷಕ್ಕೆ ನಾವು ಅಡ್ಡಿಪಡಿಸೋಕ್ಕಾಗಲ್ಲ. ಅವ್ರಿಗೆ ಅದೇ ಸಂತೋಷದಿಂದ ಇರಬೇಕಾದ್ರೆ ಅವ್ರು ಮಾಡಲಿ. ಅವ್ರ ಜೀವಮಾನದಲ್ಲಿ ಅದು ಮಾಡಿದ್ರಿಂದನೇ ಸಂತೋಷ ಸಿಗುತ್ತೆ ಅಂದರೆ ಇರಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಬಾಕಿ ಪ್ರತಿಕ್ರಿಯೆ ಎಲ್ಲ ಅಲ್ಲಿ ಕೊಡ್ತೀವಿ. ಬನ್ನಿ ಸರ್. ಮಾಡಬೇಡಿ ಇದು ಅಂತ ನಾವು ಅಡ್ಡಪಡಿಸಿದೀವ? ಇಲ್ಲ. ಓಕೆ, ಈಗ ನಿಮಗೆ ಒಂದೇ ವಿಚಾರ, ಅವರಿಗೆ ನಾವು ಈಗ ಸರ್ವೆ ಮಾಡಿದ್ಮೇಲೆ ನೀವು ಸ್ಕೆಚ್ ಮಾಡಿದ್ರಿ ಅಲ್ವಾ, 7 ಗುಂಟೆ ಎಂಕ್ರೋಚ್ ಆಗಿದೆ, 6 ಗುಂಟೆ ಎಂಕ್ರೋಚ್ ಆಗಿದೆ ನಮ್ಮಲ್ಲಿ ಅಂತ. ಯಾರು ನಿಮಗೆ ನಾವಾಗೆ ಬಿಟ್ಕೊಡ್ತೀವಿ ಬಂದ್ ಮಾರ್ಕ್ ಮಾಡಿ ಅಂತ ಹೇಳಿದವ್ರು ಯಾರು? ನಾವೇ ಅಲ್ವಾ? ಈಗ ನಿನ್ನೆ ಅವರೊಂದು ಯೂಟ್ಯೂಬ್ ಬೈಟ್ ಮಾಡಿ ಬಿಟ್ಟಿದ್ದಾರೆ. ಏನು ಅಂದ್ರೆ, ನಾವು ಸರ್ವೆಗೆ ಅಡ್ಡಪಡಿಸಿದೀವಿ,
ಆಮೇಲೆ ನಾವು ಅವರಿಗೆ ಅವ್ರ ಜಾಗನೇ ಬಲವಂತವಾಗಿ ಒಳಪಡಿಸಿದೀವಿ, ಈಗ ವಶಪಡಿಸ್ಕೊಂಡಿದೀವಿ ಅಂತ. ಅಲ್ಲ, ನೀವೇ ಹೇಳಿದಾಗ ಅದು ಅವ್ರ ಕೋರ್ಟಲ್ಲಿ ಬಿಡ್ಸ್ಕೊಬೇಕಾಗತ್ತೆ ಅಂದಾಗ ಬೇಡ ಸರ್, ಕೋರ್ಟಿಗೆ ಹೋಗೋದು ಇದು ಬೇಡ. ಈ ಅವ್ರ ಅಷ್ಟೊಂದು ಜನ ತಿಳ್ಕೊಬೇಕು, ಯಾರು ಮುಂದೆ ನಿಲ್ಸ್ಕೊಂಡು ಜಾಗ ಬಿಟ್ಕೊಡ್ತಾರ? ಅಲ್ಲ, ಯಾರಾದ್ರೂ ನಿಮ್ಮ ಯಾರಾಗಿದ್ರೆ ನೀವಾಗಿರೋ ಕರೆದು ಬಂದು ಜಾಗ ಬಿಡ್ಸ್ಕೊಡ್ತಾರೆ ಮುಂದೆ ನಿಲ್ಕೊಂಡು. ಹೌದು. ಈಗ ನಿಮಗೆ ಫೋನ್ ಮಾಡಿ ಹೇಳಿದ್ದೇನು ಸರ್, ಅವ್ರ ಜಮೀನ್ ನಮಗ್ ಬೇಡ, ಇದೇ ಮಾತನಾಡಿರೋದಲ್ವಾ? ನಮ್ಗೆ ಬೇಜಾನ್ ಕೊಟ್ಟಾನೆ, ಅವ್ರದ್ದು ಏನಿದೆ ಬಿಡ್ಸ್ಕೊಳ್ಳಿ. ಅವ್ರದ್ದು ಏನಿದೆ ಬಿಡ್ಸ್ಕೊಂಡ್ಲಿ, ನೀವು ಬಂದು ನಂಗೆ ಪಾಯಿಂಟ್ 1 ತೋರಿಸಿ ಸರ್, ಅದ್ರ ಪ್ರಕಾರ ಅವ್ರು ಬೇಲಿ ಹಾಕೊಂಡ್ಲಿ ಅಂತ ಹೇಳಿದೌದಲ್ಲ? ಈಗ ನೀವೇ ನಂಗೆ ಹೇಳಿದ್ರಿ ಅದು ಇಲ್ಲಿ ಹಂಗಾಗೋದಿಲ್ಲ, ಅವ್ರು ಕೋರ್ಟಿಗೆ ಹೋಗಿ ಅದನ್ನ ಬಿಡ್ಸ್ಕೊಬೇಕು ಅಂತ. ನಾನೇನ್ ಹೇಳಿದೆ ನಿಮಗೆ? ಯಾಕೆ ಸರ್ ಕೋರ್ಟ್ ಗೀಟು ತಿರುಗ್ಬೇಕು ಅವ್ರ ಜಮೀನಿಗೆ? ಅವ್ರು ಬಿಡ್ಲಿಲ್ಲ ಅಂದ್ರೆ ಯಾರು ಬಿಡ್ಲಿಲ್ಲ ಅಂತ ಹೇಳಿದ್ರು. ಈಗ ಅದೇ ಈಗ ನಾನು ಬಿಡ್ಲಿಲ್ಲ, ನನ್ನ ಪೊಸಿಷನ್ ಇದೆ ಅಂದ್ರೆ ಅವ್ರ ಎನ್ಕ್ರೋಚ್ಮೆಂಟ್ 6 ಗಂಟೆನ ಕೋರ್ಟಲ್ಲೇ ಬಿಡ್ಸ್ಕೊಬೇಕು ಅಲ್ವಾ? ಈಗ ನಾನೇ ನಿಮ್ಮನ್ನೇ ನೀವು ಮಂಗಳವಾರ ಬರ್ತೀನಿ ಅಂತ ನಂಗೆ ಫೋನ್ ಮಾಡಿದ್ರಿ, ತಂದೆನ ಇದಕ್ಕೆ ಹೇಳಿ ಅಂತ ಹೇಳಿದ್ರಿ. ನಾನೇನ್ ಹೇಳಿದೆ ನಿಮಗೆ? ದಯವಿಟ್ಟು ಬನ್ನಿ ಸರ್, ನಾನು ಹೇಳಿರ್ತೀನಿ. ಈಗ ನೀವು ಬಂದಾಗ ತೋರಿಸಿದಾಗ ನಮ್ ತಂದೆ ಆಗ್ಲಿ ನಮ್ ಕಡೆ ನಿಮ್ಗೆ ಯಾರು ಮಾರ್ಕ್ ಮಾಡ್ಬೇಡಿ ಅಂತ ಹೇಳಿದ್ರಾ? ತೋರಿಸ್ಬೇಡಿ ಅಂತ ಹೇಳಿದ್ರ? ನೀವು ಎಲ್ಲಿಗೆ ತೋರಿಸಿದ್ರ ಪಾಯಿಂಟ್ ಅಲ್ಲಿಗೆ ಹಗ್ಗ ಕಟ್ಟಿ ನಿಮ್ ಮುಂದೆನೆ ಮಾರ್ಕಿಂಗ್ ಮಾಡಿದ್ವಿ, ಹೌದಾ? ನಾನೇ ಈಗ ಸರ್ ನಿಮಗೆ ಬಂದು ಪಾಯಿಂಟ್ ಕೊಡಿ, ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದವ್ರು ಯಾರು? ನಾನೇ ಅಲ್ವಾ? ಫೋನ್ ಮಾಡಿ ನಿಮ್ಮ ಹತ್ರ ಮಾತಾಡಿ ವಿಶ್ವಾಸ ಬನ್ನಿ ಸರ್, ಯಾರ ಜಮೀನ್ ಅವ್ರದಲ್ಲ, ಅವ್ರ ಜಮೀನ್ ಅವ್ರಿಗೆ ಇರ್ಬೇಕು, ಅವ್ರ ಜಮೀನಿಗೆ ಅವ್ರು ಹೋರಾಟ ಮಾಡೋದು ಇದು ಯಾವುದು ಅಂತ ಹೇಳಿ ನಾನೇ ಹೇಳಿದ್, ಹೌದಲ್ವಾ? ಓಕೆ, ಅಷ್ಟೇ ಅಲ್ಲ. ಅವ್ರು ಹೇಳ್ತಿರೋದೇನು ಅಂದ್ರೆ ನಿಮ್ ಮುಂದೆನು ಗಲಾಟೆ ಮಾಡಿ ನಿಮ್ಮ ಹತ್ರನು ನಾವು ಬೇಕು ಅಂತ ಹೇಳಿ ಡಿಲೇ ಮಾಡಿಸಿ ಇದ್ ಮಾಡಿರೋದು ಅಂತ. ಅದು ಓವರ್ ಸೈಟ್, ಎಲ್ಲೆಲ್ಲೂ ಕಪ್ಪಳಿಕೆ ಆಗಿಲ್ಲ, ಓವರ್ ಸೈಟ್ ಅಲ್ಲಿ 6 ಗಂಟೆ ಹೋಗಿದೆ. ಈಗ ಕಪ್ಪಳಿಕೆ ಮಾಡಿದ್ರೆ ಫುಲ್ ಮಾಡ್ಬೇಕಲ್ಲ. ಇದು ಜಮೀನಲ್ಲಿ 6 ಗಂಟೆ 5 ಗಂಟೆ ಇವೆಲ್ಲ ಪ್ರಕರಣ ಕಾಮನ್. ಬಿಟ್ಕೊಟ್ಟಿದ್ಮೇಲೆ ಇದನ್ನೇ ಏನ್ ಗೊತ್ತಾ, ಪರ್ಪಸ್ಫುಲ್ ಆಗಿ ಇದು ಜಾತಿನಿಂದ ಈಗ ಬಿಟ್ಕೊಟ್ಮೇಲೆ ಇದನ್ನೇ ಹಿಂತಿರ್ಗ್ಸೋದು ಭೂ ಕಬ್ಬಳಿಕೆ ಮತ್ತು ಜಾತಿ ನಿಂದನೆ ಅಂತ. ಯಾರು ಈಗ ದೇವ್ರು ನೋಡ್ತಾ ಇರ್ತಾರೆ ಸರ್, ಈಗ ದೇವ್ರು ಎಲ್ಲರಿಗೂ ದೇವ್ರೆ ಸರ್. ಈಗ ಏನ್ ಗೊತ್ತಾ ರಘುವಣ್ಣ, ಈಗ ನಾನು ದೇವಸ್ಥಾನಕ್ಕೆ ಹೋಗೋದು, ನೀವು ದೇವಸ್ಥಾನಕ್ಕೆ ಹೋಗೋದು, ಅವನು ದೇವಸ್ಥಾನಕ್ಕೆ ಹೋಗೋದು ಪಾಪ. ಇಬ್ರಿಗೂ ಇರುತ್ತೆ ನ್ಯಾಯ ನೋಡ್ತಾ ಇರ್ತಾರೆ 100%. ಈಗ 2 ಜನ ಅದ್ರಿಗೆ ಕಾಣದ ಕೈಗಳಿರ್ತವೆ, ಅದು ಈಗ ನೋಡ್ತವೆ, ಆಮೇಲೆ ಅದೆಲ್ಲ ಸರಿಯಾಗುತ್ತೆ, ಅದೆಲ್ಲ ಪ್ರಶ್ನೆ. ಈಗ ನಾನ್ ಹೇಳ್ತಿರ್ದು ನಾವು ಇಷ್ಟೆಲ್ಲ ಎಜುಕೇಟೆಡ್ ಆಗಿ ಬೇರೆಯವ್ರ ಜಮೀನ್ ಇಟ್ಕೊಂಬಾರ್ದು ಅಂತ ನಾನೇ ನಿಮ್ಗೆ ಹೇಳ್ದವನು. ನೀವು ಅವತ್ತು ಹೇಳಿದ್ದು ನಮ್ದಾರ ನಾನು ಫೈಟ್ ಮಾಡ್ತೀನಿ, ಅದೇ ಬಿಡಲ್ಲ. ಇದೇ ಮಾತಲ್ವಾ ನಿಮ್ಗೆ ಹೇಳಿದ್ದು? ಕೋರ್ಟ್ಗೆಲ್ಲ ಎಲ್ಲಿಗಾದ್ರೂ ಹೋಗಿ ಪ್ರಾಣ ಕೊಟ್ಟಾರ ಫೈಟ್ ಮಾಡ್ತೀನಿ, ಆದ್ರೆ ನಂದಲ್ಲ, ನಂದಾದ್ರು ಬೇಡ ಅಷ್ಟೇ, ಸಿಂಪಲ್. ನೀವು ಬಂದ್ ನಾನ್ ಹೇಳಿದ್ದೇನು ಸರ್, ನಮಗ್ ಗೊತ್ತಾಗಲ್ಲ, ನೀವು ಬಂದ್ ಮಾರ್ಕ್ ಮಾಡಿ ಅಂತ ಅಷ್ಟೇ. ನಮಗ್ ಬಾಕಿದ್ ಯಾವ್ದು ನಾನ್ ನಿಮ್ಗೆ ಹೇಳಿದ್ನಲ್ಲ, ಇನ್ನೊಬ್ಬನ್ ಜಮೀನ್ ನಂಗೆ ಬೇಡ ಅಂತ ನಾನು ಹೇಳಿದ್ನ ಇಲ್ವ ನಿಮ್ಗೆ? ಇಷ್ಟೇ ಪಾಯಿಂಟ್ ಸರ್, ಇನ್ನೇನಿಲ್ಲ. ನಾ ಪಾಪ ನಿಮ್ಮನ್ ಬೆಳಿಗ್ಗೆ ಫೋನ್ ಮಾಡಿದ್ದು ಇದಕ್ಕೆ. ಇದು ನಾವೇ ಬಿಟ್ಕೊಟ್ರು ನೋಡಿ, ಹಿಂಗ್ ತಿರ್ಗಿಸಿ. ಇರ್ಲಿ, ಓಕೆ, ಇರ್ಲಿ ನಾನು ಅದನ್ನ ಮಾತಾಡ್ತೀನಿ, ಅದೇನ್ ತೊಂದ್ರೆ ಇಲ್ಲ. ನನಗೇನ್ ಗೊತ್ತಾ, ನಿಮ್ಮ ಹತ್ರ ನಾವು ಹೇಳಿದ್ವಿ, ನಾವು ಸತ್ಯ ಮಾತಾಡೋದು ಮಾತ್ರ. ಈಗ ನಿಮಗ್ ದೌರ್ಜನ್ಯ ಮಾಡಿ ನಿಮಗ್ ತೊಂದರೆ ಮಾಡಿದ್ರೆ ನೀವೊಬ್ರು ಗೌರ್ಮೆಂಟ್ ಲೆವೆಲ್ ಅಧಿಕಾರಿ ಹಂಗಾಗಿ ಬರಕ್ಕಾಗಿಲ್ಲ. ನಿಮ್ಗೆ ಹೋಗಿದ್ರಿ ಇನ್ನೊಂದ್ ದಿವಸ ಸರಿ ಮುಗಿದ ನಾವು ರೆಡಿ ಮಾಡ್ಕೊಂಡಿದ್ವಿ ಅಂತ ಹೋಗಿದ್ರಿ, ಹೋಗಿ ನಿಮ್ ತಂದೆಗೆ ಹೇಳ್ತೀನಿ ಅಂದ್ರಿ, ಬನ್ನಿ ಬಂದ್ ಮಾಡ್ತೀನಿ. ಸರಿ, ನಾವು ನಿಮಗೆ ಯಾವ್ದ್ರಲ್ಲೂ ಈ ವಿಚಾರದಲ್ಲಿ ನಾವು ತೊಂದರೆ ಮಾಡಿದೀವ? ನಾವು ಸುಮ್ನೆ ಆಯ್ತು ಸರ್, ಆಯ್ತಾ, ಅದು ಕೆಲಸ ಮಾಡ್ತಾ ಇದೆ. ಸರ್, ಇದು ಸುಬ್ಬನ್ ಮಗ ವೆಂಕಟೇಶ್. ನೀವು ಫಸ್ಟಿಗೆ ತಿಳ್ಕೊಬೇಕೇನು ಅಂದ್ರೆ ನಮ್ ಮ್ಯೂಚುವಲ್ ರೆಸ್ಪೆಕ್ಟ್ ಎಲ್ಲಿದೆ. ಏನ್ ವೆಂಕಟೇಶು ಅಂತ ನಾನು ಕೇಳಿದಾಗ ಅವ್ನು ಏನ್ ಪಾಪಣ್ಣ ಅಂತಾನೆ. ಪಾಪಣ್ಣ ಅಂದ್ರೆ ಇಲ್ಲಿ ಏನ್ ಗೊತ್ತಾ, ಇವ್ರ ಮಗ ಆಗಿದ್ದಕ್ಕೆ ನನ್ನ ಎಲ್ಲರೂ ಪಾಪಣ್ಣ ಅಂತಾನೆ ಕರೆಯೋದಿಲ್ಲ. ಅಂದ್ರೆ ಅಷ್ಟು ಗೌರವ, ಅಂದ್ರೆ ಅಷ್ಟು ಬಾಂಧವ್ಯ ಇದೆ ನಮ್ಮ ಮಧ್ಯ.
ಇದು ಯಾವುದೇ ನಮಗೂ ಅವರಿಗೂ ಬಾಂಧವ್ಯ ಇಲ್ಲ. ಬೇಕಾದ್ರೆ ನೀವು ಕೇಳಿಸ್ಕೊಳ್ಳಿ. ಈಗ ಈ ಕಡೆ ಮಾಡ್ತಿರೋದು ಇಟಾಚಿ JCB. ನಿಂದು ಮೊನ್ನೆ ಮಾರ್ಕಿಂಗ್ ಏನಾಗಿದೆ, ನಾನ್ ಅದ್ರ ಪ್ರಕಾರ ನಿಂದ ಏನಿದೆ ನಿನ್ನ ತಗೊಂಬಿಡಪ್ಪ, ಆಯ್ತಾ? ಆಮೇಲೆ ಅದು ಒಂದು ಪ್ಲಸ್ ಈಗ ನಿಮ್ ನೋಡಪ್ಪ, ನಿಮ್ದು ಹಳೆ ಮನೆ ಇತ್ತಲ್ಲ, ಆ ಜಾಗ ನಿಮಗ್ ಬರಲ್ಲ. ಅಲ್ಲಿ ನಿಮ್ದೇನೋ ಕಲ್ಲಿದ್ರೆ, ಕಲ್ಲಿದ್ಯಾ ಅಲ್ಲಿ? ಅಲ್ಲೆಲ್ಲ ಇರ್ಬೇಕು. ಅಲ್ಲಿ ಎಂತದ ಹಿಂಗ್ ಮಾತಾಡ್ತಿಯಲ್ಲ, ದೇವ್ರ ಕಲ್ಲಿಗೆ ಅಲ್ಲೆಲ್ಲ ಇರ್ಬೇಕು ಅಂತ ಎಂತದ? ಅಲ್ಲ ಅವಾಗ ಕಲ್ಲು ಉಂಟು ಅಲ್ಲುಂಟು. ಹಂಗೆಲ್ಲ ಮಾತಾಡ್ತಾರೆ ಸರ್. ಇವ್ರು ದೇವ್ರ ಕಲ್ಲು ಬಗ್ಗೆ ಇವ್ರಿಗೇನ್ ಭಾವನೆ ಇದೆ, ದೇವ್ರು ಅಂತ ನಂಬಿರ್ತಕ್ಕಂಥ ನನಗೇನ್ ಭಾವನೆ ಇದೆ ಅನ್ನೋದು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು. ಅವರಿಗೆ ದೇವ್ರು ಅನ್ನೋದು ಆಟ ಸಾಮಾನ್ ತರ ಮಾತಾಡಿದ್ದಾರೆ. ನಾವ್ ಹಂಗಲ್ಲ. ನಿನ್ನ ದೇವರಾದ್ರೂ ಮುಂದಿನ ಕಾಣದ್ ನಿಮ್ ದೇವರಾದ್ರೂ ನಮ್ ದೇವರಾದ್ರೂ ಒಂದೇ ಅಣ್ಣ. ದೇವ್ರ ವಿಚಾರದಲ್ಲಿ ಬೇಡ ತಗೊಳ್ಳಿ. ದೇವ್ರ ವಿಚಾರಕ್ಕೆ ಅಲ್ಲೆಲ್ಲ ಇರ್ಬೇಕೇನ್ ಏನ? ಈಗ ಅದನ್ನ ನೀವು ತಕೊಂಬೇಕು, ಆಯ್ತಾ? ನೀವು ತೆಗೆದು ಆ ಕಡೆನ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಿರೋ ಎಲ್ಲಿ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಅದನ್ನ ಯಾರು ಐನರಿಗೆ ಯಾರಿಗೆ ಕೇಳ್ಬೇಕು? ಅದು ಭಟ್ರ ಹತ್ರ ಕೇಳಿ ನೋಡ್ತೀನಿ. ಅದೇ ಯಾರ ಹತ್ರ ಕೇಳಿ ನೋಡಿ. ನಿಮ್ಗೆ ಐನೂರಲ್ಲ ಮೇನ ಭಟ್ರ ಐನರ ಐನಾರನ ಐನೂರ್ ಕಣ ನಿಮಗೆ ಏನ ನೀನಲ್ಲಿ ಇವರು ದೇವ್ರ ಬಗ್ಗೆ ಏನು ನಂಬಿಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಇವ್ರಿಗೆ ಶಾಸ್ತ್ರನೇ ಗೊತ್ತಿಲ್ಲ. ಇವ್ರಿಗೆ ಆಕ್ಚುಲಿ ಹೇಳ್ತೀನಿ ಕೇಳಿ, ಇವ್ರಿಗೆ ಐನರು ಬಂದು ಇವ್ರಿಗೆ ಮಾಡ್ಕೊಡ್ಬೇಕು. ಇವ್ರೆಲ್ಲಾ ಕಾರ್ಯಕ್ರಮಕ್ಕೆ ಐನರು ಬಂದು ನನಗೆ ಗೊತ್ತಿರ್ತಕ್ಕಂಥದ್ನು ಅವ್ನಿಗೆ ಗೈಡ್ ಮಾಡಿದೀನಿ. ದಯವಿಟ್ಟು ಬಂದು ತಗೋಣ ಅಂದ್. ಯಾಕಂದ್ರೆ ದೇವ್ರ ಮೇಲೆ ಇರ್ತಕ್ಕಂಥ ಗೌರವಕ್ಕಿಂತನೂ ಭಕ್ತಿ. ಗೌರವ ಅಂತ ನಾವು ದೇವ್ರಿಗೆ ಹೇಳಕ್ಕಾಗಲ್ಲ, ಭಕ್ತಿ. ನಾವು ದೇವಸ್ಥಾನಕ್ಕೆ ಹೋದಾಗ್ಲೂ ಏನ್ ಕೇಳ್ಬೇಕು ಹೇಳಿ? ಭಗವಂತ ನಂಗ್ ಒಳ್ಳೇದ್ ಮಾಡು ಅಂತ. ಭಗವಂತ ಇನ್ನೊಬ್ಬನ ಹಾಳು ಮಾಡು ಅಂತಲ್ಲ. ಇನ್ನೊಬ್ಬನ ಹಾಳು ಮಾಡ್ತೀನಿ ಅಂದ್ರೆ ಅವ್ನ್ ಕೇಳಿರ್ತಾನಲ್ಲ ನನ್ ಒಳ್ಳೇದ್ ಮಾಡು ಅಂತ, ಅದನ್ನು ತಿರ್ಗಿಸಿ ರಿವರ್ಸ್ ಆಗಿ ನಮಗ್ ಕೊಡ್ತಾನೆ. ಮುಂದೆ ಕೇಳಿಸ್ಕೊಳ್ಳಿ. ಅವನು ಏನೂ ಸುಖ ಇಲ್ಲ ಕಣ ಹುಡುಗ ನೀನ್. ನಿಮಗೆ ಐನೂರಲ್ಲ, ಮಾಗುಂಡಿ ಐನೂರಲ್ಲ ಎಲ್ಲ ಇದ್ ಮಾಡ್ಬಿಟ್ರೆ ಇಂಪಾರ್ಟೆಂಟ್ ಪಾಯಿಂಟ್. ನಮಿಗೂ ಒಂಥರ ಬೇಜಾರಲ್ವಾ? ಯಾರ್ದೇ ಆಗ್ಲಿ ದೇವ್ರ ಮರ್ಯ. ನಾವು ದೇವ್ರಕ್ಕಿಂತ ದೊಡ್ಡವ್ರ ನಾವ. ನಮಗೂ ಅಷ್ಟೇ. ನಿಮ್ ದೇವ್ರು ಒಂದೇ, ನಮ್ ದೇವ್ರು ಒಂದೇ. ಅದ್ರಲ್ಲಿ ದೇವ್ರಲ್ಲಿ ಯಾವ್ದು ಏನ್ ಭೇದ ಭಾವ ಇಲ್ಲ, ಆಯ್ತಾ? ಮನುಷ್ಯರಲ್ಲಿ ಭೇದ ಭಾವ ಇದ್ರು ದೇವ್ರ ಎಲ್ಲರಿಗೂ ಒಂದೇ. ಹೌದಲ್ಲ ಹೇಳೋ? ಹಂಗಾಗಿ ನೀವು ಅಲ್ಲಿ ಈ ಕಲ್ಲು ನೋಡಿದ್ಯಾ ನಿನ್ನೆ? ಅಲ್ಲಿದ್ಯಾ? ಅಲ್ಲಿ ಇಲ್ಲ ಪಾಪಣ, ಅದಿಲ್ಲ. ಅದೆಲ್ಲ ಹೋಗ್ಯದಂತ ಗೊತ್ತಿಲ್ಲ. ಅದು ಕಲ್ಲು ಇಲ್ಲ ಈಗ. ನೀನ್ ಹಿಂಗ ಅಂತೀಯಲ್ಲೋ? ಇಲ್ಲ ಪಾಪಣ, ಅದು ಅವತ್ತು ಕಡಸಿದ್ದು ಒಂದ್ಸಲ. ಅದು ಇರ್ಲ, ಹಳೆ ಕಲ್ಲೆಲ್ಲ ಇಲ್ಲ ಈಗ. ಸರಿ, ನೀವೇ ತೆಗ್ದಿರಾ ಬೇರೆ ಯಾರು ತೆಗ್ದಾರ? ಅದ್ ಗೊತ್ತಿಲ್ಲ. ಅದು ಎಲ್ಲಿ ಇಲ್ಲೇ ಇಲ್ಲ. ಹಂಗಾರೆ ಮಣ್ಣಡಿ ಆಗ್ಯದ? ಅದು ಎಂತ ಆಗಿದೆ ಅಂತ ಗೊತ್ತಿಲ್ಲ. ಇಲ್ಲ ಅಲ್ಲಿ ಅಲ್ಲ, ಸುಮ್ಮ ಗೊತ್ತಿರ್ಬೇಕಲ್ಲ ಇರೋದು. ಅದು ಇರೋ ಜಾಗ ಗೊತ್ತು, ಆದ್ರೆ ಅಲ್ಲಿ ಕಲ್ಲಿಲ್ಲ ಪಾಪಣ. ಸರ್, ಹಂಗಾರೆ ಯಾರು ತಗೊಂಡೋಗ್ಯಾರ? ನಿಮ್ ಕಡೆ ಯಾರು ತಗೊಂಡೋಗ್ಯಾರ? ಇಲ್ಲ. ಅಲ್ಲ ನಾನು ನೋಡೋ ಸಾಧಾರಣ 94ನೇ ಇಸ್ವಿಲ್ ನಾವು ಬಂದಿದ್ದ ಅಲ್ಲಿಗೆ, ಆಯ್ತಾ? ನಂಗೆ ಅಲ್ಲಿಂದನು ಆ ಜಾಗದ ವಿಚಾರ ಗೊತ್ತು. 30 ವರ್ಷದ ಹಿಂದಿನ ಸ್ಟೋರಿ ನಂಗೆ ಗೊತ್ತು, ಆಯ್ತಾ? ಅಲ್ಲಿ ನಿಮ್ ಮನೆ ಇದ್ದಿದ್ದೆ ಅಲ್ಲಿ, ಆಯ್ತಾ? ಹಲಸಿನ ಮರದ ಹತ್ರನೇ ಈ ಕಡೆ ನೋಡಿ. ಆ ಹಲಸಿನ ಮರದಿಂದ ಇನ್ನು ಹಿಂದೆ ಮೈ ಅವ್ರ ಬೇಲಿಕ್ಕಿಂತ ಹಿಂದೆ ಮೈಯೇ ಅವ್ರ ಮನೆ ಇದ್ದಿದ್ದು. ಅಂದ್ರೆ ಅವನಲ್ಲ, ವೆಂಕಟೇಶ್ ಅಲ್ಲ, ಸುಬ್ಬಯ್ಯ ಅಲ್ಲ, ಮಲ್ಲಮ್ಮ ಅಂತ ಇದ್ದಾಳಲ್ಲ, ಅವ್ರ ತಾಯಿ ಬೆಳ್ಳಿ, ಬಾನು, ಅವ್ರ ಸಿಸ್ಟರ್ ಬಾನು, ಮಲ್ಲು, 3 ಜನ ಆ ಮನೇಲಿ ವಾಸ ಇದ್ರು. ನಾನು ಚಿಕ್ಕ ಹುಡುಗ, 13 ವರ್ಷದ ಹುಡುಗ, ಅವಳನ್ನ ಕರಿಯಕ್ಕೆ ದಿವಸ ಅಲ್ಲಿ ಹೋಗ್ತಿದ್ದೆ. ಒಂದು ಹುಲ್ಲಿನ ಮನೆ ಆಲ್ಮೋಸ್ಟ್ ಬೀಳಕ್ಕಾದಂತ ಪರಿಸ್ಥಿತಿಲೇ ನಾವು ಬಂದಿದ್ವಿ. ಅವಾಗಿಂದನೂ ಅವರು ನಮ್ಮನೆಯಲ್ಲೇ ಕೆಲಸ ಮಾಡ್ತಿರ್ತಕ್ಕಂಥದ್ದು. ನಾನು ಹೇಳಿದ್ನಲ್ಲ ನಿಮಗೆ, ಆ ಮಲ್ಲಮ್ಮ ಅನ್ನೋಳಿದಾಳಲ್ಲ, ನಮಗೆ ನಿಜವಾಗ್ಲೂ ನನ್ನ ಸ್ವಲ್ಪ ದೊಡ್ಡವನಿದ್ದೆ, ಇವನಿಗೆ ಊಟ ಎಲ್ಲ ಮಾಡಿಸಿದಾಳೆ. ಸರ್, ನನ್ನ ಮಗಳು ಇವತ್ತು ರಜಕ್ ಬರ್ತೀನಿ ಅಂತ ಹೇಳಿದ್ರೆ ಮಲ್ಲುಗೋಸ್ಕರನೇ ಬರೋದು. ನಾಯಿ ತೋರಿಸ್ತಾಳೆ, ದನ ತೋರಿಸ್ತಾಳೆ, ತೋರಿಸ್ತಾಳೆ. ನನ್ನ ಮಗಳು, ಇವನ್ ಮಗಳು ರಜದಲ್ಲಿ ಬಂದು ಇಲ್ಲಿ ಇರಬೇಕು ಅಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಮಲ್ಲು. ಅಂದ್ರೆ ನಮಗೂ ಅವ್ರಿಗೆ ಇರ್ತಕ್ಕಂಥ ಬಾಂಧವ್ಯ ಏನು ಅಂದ್ರೆ ಮಲ್ಲುಗೋಸ್ಕರನೇ. ತಾತ ಅಜ್ಜಿ ಮೇಲೆ ಎಷ್ಟು ಪ್ರೀತಿ, ಅದು ಜಾಸ್ತಿ ಪ್ರೀತಿ ಇದೆ. ಬಂದಾಗೆಲ್ಲ ನಮಗೆ ದುಡ್ಡು ಕೊಡಯ್ಯ, ಮಲ್ಲುಗ್ ದುಡ್ಡು ಕೊಡಯ್ಯ ಅಂತ ಹೇಳೋಗ್ತಾಳೆ. ಈ ಸಂಸ್ಕೃತಿಲಿ ಬೆಳ್ಕೊಂಡ್ ಬಂದವ್ರು ನಾವು. ಇದಕ್ಕೆ ನಾನು ಕ್ಲಾರಿಟಿ ಮಾಡಿದ್ದು. ಒಂದು ನಿಮಿಷ ಫುಲ್ ಕೇಳಿಸ್ಕೊಳ್ಳಿ. ಮನೆ ಇತ್ತು. ನಾನು ಮಲ್ಲುನ್ನೆಲ್ಲ ಕರಿಯಕ್ಕೆ, ಬಾವನನ್ ಕರಿಯಕ್ಕೆ ಅಲ್ಲೇ ನಡ್ಕೊಂಡು ಹೋಗ್ತಿದ್ದೆ, ಆಯ್ತಾ? ಟ್ಯಾರೋ ಪಾರೋ ಅಂತ ಇರ್ಲ ಬಿಡು, ಮುಂಡ್ ರೋಡ್, ಜಲ್ಲಿಕಲ್ ರೋಡ್,
ಹಾ ಆಯ್ತಾ, ನಾನೇ ಕರ್ಕೊಂಡು ಹೋಗಿ ಬರ್ತೇನೆ. ನಂಗೆ ಅವಾಗ 13 ವರ್ಷದ ಹುಡುಗ ನಾನು. ಹಾ ಹಾ ಅಲ್ಲಿ ಪೂಜೆ ಮಾಡಿದ್ದೆಲ್ಲ ನಾನು ಯಾವತ್ತೂ ನೋಡಿಲ್ಲ. ಆ ಆದ್ರೆ ನಿಮ್ ಕಲ್ಲು ಇತ್ತ ಅಂತ ಇವಳು ಮಲ್ಲು ಹೇಳ್ತಿದ್ಲಪ್ಪ ಅವಾಗ. ಅದೇ ಇದೆಯಾ? ಅಷ್ಟೊತ್ತಿಗೆ ನೀವೆಲ್ಲ ಮೇಲ್ ಹೋಗಾಗಿತ್ತು. ಹಾ ಸರ್ ನೋಡಿ, ನಾನೇ ಎಷ್ಟು ಸತ್ಯ ಮಾತಾಡಿದೀನಿ, ಹಾನೆಸ್ಟ್ ಮಾತಾಡಿದೀನಿ. ಮಲ್ಲು ನಂಗೆ ಆಕ್ಚುಲಿ ಹೇಳಿದ್ಲು, ಅಲ್ಲೊಂದು ಕಲ್ಲು ಅವ್ರ ತಂದೆ ಹಾಕಿದ್ರು ಅಂತ. ನಾನು ಅವಾಗ ಹೇಳಿದ್ದೆ ಇತ್ತು ಅಂತ. ಇದ್ ನಡೆದಿರೋದು 2 ವರ್ಷದಿಂದ, ಅವಳು ನಂಗೆ ಹೇಳಿರೋದು ಒಂದು 20 ವರ್ಷದಿಂದ. ಆದ್ರೂ ನಾನು ಹೇಳಿದೆ ಸತ್ಯ ಇರ್ಬೋದೇನ ಕಣ, ನೀವು ನೋಡ್ಕೊಳ್ಳಿ ಅಂತ. ಯಾಕಂದ್ರೆ ದೇವ್ರಕ್ಕಿಂತ ಮಿಗಿಲಾದ ಈ ಭೂಮಿಯಲ್ಲಿ ಯಾರು ಇಲ್ಲ ಅನ್ನೋದು ನಮ್ಮ ಭಾವನೆ, ನಮ್ಮ ಹಿಂದೂಗಳ ಭಾವನೆ. ಇಂಪಾರ್ಟೆಂಟ್ ಮೇಲ್ ಕಳ್ಸಿದ್ ನಾವಲ್ಲ. ಅದಾಗ್ತೀನಿ. ಈಗ ಇವರು ನಾವು ಬರತ್ತಿಗೆ ನೀವು ಮೊನ್ನೆ ಬೈಟ್ ಮಾಡ್ತಾ ನಮ್ಮನ್ ಗುಡ್ಡಕ್ಕೆ ತಂದು ಕೂರ್ಸಿದ್ರು, ನಮ್ಮಪ್ಪ ಎಲ್ಲ ಪೆದ್ರು ಗೊತ್ತಿರಲಿಲ್ಲ ಅಂತ. ಮೆಂಬರ್ ಮರಿಯನ್ನವರ ನೇತೃತ್ವದಲ್ಲಿ ಅವ್ರು ಬಾರಿ ಇಂಪಾರ್ಟೆಂಟ್ ಇದ್ದಾರೆ ಈ ಸಬ್ಜೆಕ್ಟ್ ಅಲ್ಲಿ. ಮುಂದೆ ಅವರಿಗೆ ಒಂದು ಸಬ್ಜೆಕ್ಟ್ ಮಾಡಿದ್ದೇನೆ, ಅವರಿಗೆ ಒಂದು ಟಾಪಿಕ್ ಮಾಡಿದ್ದೇನೆ. ಇಲ್ಲಿ ಸರ್, ಇದು ಕೆಳಗೂರು ಗ್ರಾಮ. ಇಲ್ಲಿ ಡೊಂಬರಾಟಗಳು ಇವು ಯಾವ ನಡೆಯಲ್ಲ. ನೇರ ನಾವು SP ಹತ್ರ ಹೋಗ್ತೀವಿ, DC ಹತ್ರ ಹೋಗ್ತೀವಿ, IG ಹತ್ರ ಹೋಗ್ತೀವಿ. ಸರ್ SP DC ಅಂದ್ರೆ ಅವರು ನಮ್ ಸರ್ವೆಂಟ್ಸ್ ಅಲ್ಲ ಸರ್, ಪಬ್ಲಿಕ್ ಸರ್ವೆಂಟ್ಸ್. ನಿಮಗ್ ಬೇಕಾದಾಗ SP ಹತ್ರ ಹೋಗಕ್ಕೆ, DC ಹತ್ರ ಹೋಗಕ್ಕೆ, IG ಹತ್ರ ಹೋಗಕ್ಕೆ ಅವ್ರೇ ನಮ್ಮನೇರ. SP ಅಂದ್ರೆ ಏನು? ಹಿ ಇಸ್ ದ ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್ ಫಾರ್ ಲಾ ಅಂಡ್ ಆರ್ಡರ್. ಹೂ ಇಸ್ DC? ಆಡಳಿತ ಯಂತ್ರ ನಡ್ಸಕ್ಕೆ DC. ನಾವು DC ಮೇಡಮ್, DC SP ಹತ್ರ ಹೋಗ್ತೀವಿ, DC ಹತ್ರ ಹೋಗ್ತೀವಿ. ಏನಿದು? ಹಂಗಾರೆ ಅವ್ರಿಗೇನ್ ಗೌರವ ಇಲ್ವಾ? ಅವ್ರ ಹುದ್ದೆ ಗೌರವ ಇಲ್ವಾ? ಸರ್ ಇವ್ರಿಗೆ ಗೊತ್ತಾ IPS ಅಂದ್ರೆ ಏನ್ ಗೊತ್ತಾ? IAS ಅಂದ್ರೆ ಏನ್ ಗೊತ್ತಾ? ದೇ ವಿಲ್ ಸ್ಯಾಕ್ರಿಫೈಸ್ ದೇರ್ ಲೈಫ್ ಸ್ಟಡಿಂಗಿಗೆ 18 ಗಂಟೆ, 19 ಗಂಟೆ, 21 ಗಂಟೆ ಕರಿಬೇಕು. ನಂದೇ ಒಬ್ಬ ಕಸಿನ್ IAS ಮಾಡಕ್ಕಾಗದೇನೆ 10 ಸತಿ ಬರೆದು ಲಾಸ್ಟಿಗೆ IRS ಆಗಿ ಹೋದ್ರು. ಪಾಪ ಆಗಲ್ಲ, ಅದಕ್ಕಂತ ತ್ಯಾಗ ಬೇಕು. ಸುಮ್ನೆ ಇವೆಲ್ಲ ಮಾತಾಡೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸರಿಯಲ್ಲ ಸರ್. ಇನ್ ಮುಂದೆನೂ ಕೇಳಿಸ್ಬೇಕು. ಅವ್ರನ್ನ ನಾವು ಮೇಲ್ ಕಳ್ಸಿದ್ದ. ನೀನ್ ಎಷ್ಟನೇ ಇಸ್ವಿಲಿ ಹುಟ್ಟಿದ್ದಾಳ? 97? 95. ನಾವ್ ಬಂದ್ಮೇಲೆ ಹುಟ್ಟಿದ್ ನೀನ್. ಹೌದು, ನಾವ್ ಬಂದ್ಮೇಲೆ ಹುಟ್ಟಿದ್. ನಂಗ್ ನೆನ್ಪಿದೆ 95 ನೀನು. ಆಮೇಲೆ ಗೊತ್ತಾಯ್ತು, ಶಿವ ಹುಟ್ಟಿದ್ದ. ಆಯ್ತಾ? ಸುಬ್ನು ಒಂಚೂರು ಗಟ್ಟಿನೇ ಇದೆ. ಆಯ್ತಾ? ನಾನ್ ನೋಡಂತಿಗೆ. ಅವನು ಮತ್ತೆ ನಿಮ್ಮ ಸೋದರ ಮಾವ ಒಬ್ಬಿದ್ನಲ್ಲ, ಟೋಪಿ ಸುಬ್ಬ, ಇದನ್ನ ಹೋದ್ನಾ? ಹೋಗಾಯ್ತಾ? ಓ, ಎಲ್ಲರನ್ನ ಕಳಿಸ್ತಾನೆ ಇದೆಯಲ್ಲೋ. ಸರ್ ಇದರಲ್ಲಿ ಒಬ್ಬ ಸ್ವಂತ ತಮ್ಮ, ಒಬ್ಬ ಸ್ವಂತ ಸೋದರತ್ತೆ ಮಗ, ಒಬ್ಬ ಸ್ವಂತ ಫ್ರೆಂಡ್, ಆ ತರ ಮಾತಾಡ್ತಿದೀವಿ. ಏನಿದೆ ನಮಗವರಿಗೂ? ಯಾವನ್ ಇದರಿಂದ ಇರೋದು? ಐ ವಿಲ್ ಪುಲ್ ಔಟ್. ನನಗೆ ಗೊತ್ತಿದೆ. ಐ ವಿಲ್ ಶೋ ಇಟ್ ಟು ಯು ವಿತ್ ಡಾಕ್ಯುಮೆಂಟ್ಸ್. ನನಗೆ ಗೊತ್ತಿದೆ ಯಾರಿಂದ ಇದಾರೆ, ಇದರಿಂದ ಇದಾರೆ ಅಂತ. ಇಲ್ಲಿ ಯಾರಿಗೂ ಡೊಂಬರಾಟ ಆಡಕ್ ಬಿಡೋದಿಲ್ಲ ಸರ್. ಮೆಂಬರ್ ಮರಿಯೊಂದು ಆಡಿಯೋ ತುಣುಕಿದೆ, ಈಗ ಕೇಳಿಸ್ಕೊಂತೀನಿ. ಇದು ಸಾಕಲ್ಲ ನಿಮಗೆ? ಇದು ಪೆನ್ ಡ್ರೈವ್ ಅಲ್ಲಿ ಹಾಕಿದೀನಿ, ನಿಮ್ಗೆ ಎಲ್ಲ ಸಬ್ಮಿಟ್ ಮಾಡ್ತೀನಿ ಸರ್. ಈಗ ಬಾರಿ ಇಂಪಾರ್ಟೆಂಟ್, ನಾನು ನಿಮಗೆ ಪ್ಲೇ ಮಾಡ್ತಿರ್ತಕ್ಕಂಥ ವಿಡಿಯೋ ಮೆಂಬರ್ ಮರಿಯ ಸೋ ಕಾಲ್ಡ್ ಯಡೂರ್ ಗ್ರಾಮದವ್ರು. ನಾನು ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದೆ, ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದೆ, ದಲಿತ ಸಂಘಟನೆದು ನಾನು ಎಂತದೋ ಇದು ಏನೋ ಅವ್ರಿಗೆ ಹೆಲ್ಪ್ ಮಾಡೋದು ಏನೋ ಅಧ್ಯಕ್ಷನ ಏನೋ ಹೇಳ್ಕೊಂಡಿದ್ದಾರೆ. ನಾನು ಅವ್ರಿಗೊಂದು ಈ ವಿಚಾರದಲ್ಲಿ ಇಲ್ಲಿ ಬೇಡ, ಇಲ್ಲಿ ಆಡಿಯೋ ತುಣುಕ್ ಕೇಳಿಸಿ, ನಾನು ಅವ್ರ ಹತ್ರ ಏನ್ ಮಾತಾಡಿದೀನಿ ಅನ್ನೋದನ್ನ ಒಂಚೂರು ಕೇಳಿ, ಅವ್ರ ರಿಯಾಕ್ಷನ್ ಕೇಳಿ. ಹಲೋ, ನಾನು ಮಾಧವಗೌಡ್ರ ಮಗ ಮಾತಾಡೋದು. ಈಗ ಅಲ್ಲಣ್ಣ, ನಿಂಗೆ ನಮ್ಮಿಂದ ಏನ್ ತೊಂದ್ರೆ ಆಗಿರೋದು? ಫಸ್ಟ್ ಕಾನ್ವರ್ಸೇಷನ್ ಅಣ್ಣ, ಫಸ್ಟ್ ಕಾನ್ವರ್ಸೇಷನ್, ನೋಟ್ ಇಟ್ ಸರ್. ಫಸ್ಟ್ ಕಾನ್ವರ್ಸೇಷನ್ ಇಸ್ ವೆರಿ ಕ್ಲಿಯರ್. ಏನಣ್ಣ ಅಂತ ಕೇಳಿದೀನಿ ಅಂದ್ರೆ, ನಮ್ಮಲ್ಲಿ ಒಬ್ನಿಗೆ ಇವ್ರು ಹೇಳ್ತಾರೆ ವೆರಿ ಫಸ್ಟ್ ಒಬ್ನಿಗೆ ಏನು ಗೌರವ ಕೊಟ್ಟು ಅಡ್ರೆಸ್ ಮಾಡ್ಬೇಕು, ಏನ್ ಅಣ್ಣ ಅಂತ ಕೇಳಿದೀನಿ. ದಿಸ್ ಇಸ್ ಡನ್ 2 years ಬ್ಯಾಕ್. 2 years ಬ್ಯಾಕ್ ಇದನ್ನ ಮಾತಾಡಿರೋದು. ಯಾಕೆ ಮಾತಾಡಿರೋದು ಅಂದ್ರೆ 2 ವರ್ಷದ ಹಿಂದೆ ಇಲ್ಲೇ ಒಬ್ರು ಕರ್ಸಿ ಅವನನ್ನ ಇವ್ರ ವಿರುದ್ಧ ನೀನು ಇದ್ ಮಾಡಬೇಕು ಅಂತ ಹೇಳಿ ಕಳ್ಸ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಸಿದ್ರು. ಆ ಕಂಪ್ಲೇಂಟ್ ಕೊಡ್ಸಿದ್ದಕ್ಕೆ ನೀನ್ ಯಾಕೆ ಹೋಗಿದ್ದೆ? ಯಾಕಣ್ಣ ಹೋಗಿದ್ದೆ ನೀನು? ನಮ್ಮ ಹತ್ರನೇ ಬಂದಿರ್. ಈಗ ಸರ್
ಮೆಂಬರ್ ಮರಿಯ ನಮಗೇನ್ ಹೊಸ್ತಲ್ಲ. ಮೆಂಬರ್ ಮರಿಯ ನನ್ನ ಹತ್ರ ಶೇರ್ ಮಾಡ್ಕೊಂಡಿರೋ ಮಾತೇನ್ ಗೊತ್ತಾ ನಿಮಗೆ? ಅಣ್ಣ, ನಾನು ನಿಮ್ಮ ಅಜ್ಜನ ಈ ಕಾಲದಲ್ಲಿ ನಿಮ್ಮ ಮನೇಲಿ ಸ್ವಲ್ಪ ಗಂಜಿ ತಿಂದು ಊಟ ಮಾಡಿದ್ದೀನಿ. ಕೇಳಿ ಅವ್ರಿಗೆ ಕೇಳಿ. ನನಗೂ ನಿಮ್ಮ ಮನೆ ಋಣ ಇದೆ. ನಾನು ಆ ತರ ಎಲ್ಲ ಹೇಳ್ದವನಲ್ಲ. ಅವನ್ ಬಂದು ತೋರ್ಸಿದ್ಕೆ ನಾನು ಬಂದಿದ್ದು ಅಂತ ನನ್ನ ಹತ್ರ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಆಡಿಯೋ ಕಾನ್ವರ್ಸೇಷನ್ ಆಗಿದ್ದು ಫ್ರೈಡೆ. ಐ ವಾಸ್ ಟ್ರಾವೆಲಿಂಗ್ ಫ್ರಮ್ ಕುಣಿಗಲ್ ಟು ಊರು. ನಾನು ಡ್ರೈವ್ ಮಾಡ್ತಿದ್ದೆ. ನನ್ನ ಕಾರಿನ ಬ್ಲೂಟೂತ್ ಅಲ್ಲೇ ಆನ್ ಮಾಡ್ಕೊಂಡು ರೆಕಾರ್ಡರ್ ಹಾಕೊಂಡು ನಾನು ಮಾತಾಡ್ಕೊಂಡ್ ಬಂದಿರೋದು. ದಿಸ್ ಈಸ್ ಎ 25 minutes ಕಾನ್ವರ್ಸೇಷನ್. ನಾನು ರಾತ್ರಿ 1:45 ಊರಿಗೆ ಬಂದಿದ್ದೀನಿ. 1:45 ಊರಿಗೆ ಬಂದು ಇಲ್ಲೆಲ್ಲ ಮಟ್ಟ ಆಗ್ತಿದ್ದು. ಅವನನ್ನ ಅಪಾಯಿಂಟ್ಮೆಂಟ್ ತಗೊಂಡು ವೆಂಕಟೇಶನ ಇಲ್ಲಿಂದ ಕರ್ಕೊಂಡು ಅವನು ಮನೆ ಹತ್ರನೇ ಹೋಗಿ 2.5 hours ಇದ್ರ ಬಗ್ಗೆ ಮಾತಾಡಿದೀನಿ. ಅದ್ರಲ್ಲೂ ಇದೆ ಏನ್ ಮಾತಾಡಿದೀನಿ ಅಂತಿದೆ. ನೀನೇ ಮುಂದೆ ನಿಂತು ಇದನ್ನ ನೀನ್ ಹೆಂಗ್ ಹೇಳ್ತೀಯ ಮರೆ, ನಮಗೆ ಅವ್ರ ಜಾಗ ಬೇಡ, ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ವಿ. ಇಲ್ಲಿದೆ, ಏನು ತೊಂದ್ರೆ ಆಗಿಲ್ಲ. ಇಲ್ಲ ಮತ್ತೆ ನೀನು ಇವತ್ತು ಏನಕ್ಕೆ ಯಾರು ವಿಚಾರಕ್ಕೆ ಸಪೋರ್ಟ್ ಮಾಡಕ್ ಬರೋದು? ನಾನು ಒಂದು ಸುಬ್ಬಯಿಂದ. ಹೌದು, ಈಗ ಸುಬ್ಬನ್ ಜಮೀನ್ ನಾವು ಅವ್ರಿಗೆ ಬಿಟ್ಕೊಟ್ಟಿದೀವಲ್ಲ, ಇನ್ನೇನು? ಅದಲ್ಲ ಸರ್, ಅದು ಸ್ಕೆಚ್ ಅಲ್ಲಿ ನೋಡಿದ್ರೆ ಬೇರೆ ಇದಲ್ಲ ಸರ್. ಎಲ್ಲಿದೆಯಣ್ಣ? ಈಗ ಸುಬ್ಬನ್ ಜಾಗ ನಾವು ಮುಟ್ಟಿಲ್ಲ. ಎಸ್, ಐ ಅಗ್ರಿ. 6 ಗುಂಟೆ ಕಲ್ಟಿವೇಶನ್ ಜಾಗ ಆಗಿದೆ, ಅದೇ ಒಪ್ಕೊಂತೀವಿ. ನಮ್ದು ಓವರ್ ಸೈಟ್ ಇಂದ ಆಗಿದೆ. ಇಟ್ ಈಸ್ ಎ ಫಾಲ್ಟ್. ಈ ಭೂಮಿ ಮೇಲೆ ಇನ್ನೊಬ್ಬನ ಜಾಗವನ್ನು ಒತ್ತುವರಿ ಮಾಡೋದು ಅಥವಾ ಮಿಸ್ ಆಗಿ ಒತ್ತುವರಿ ಮಾಡೋದನ್ನ ಬಿಟ್ಕೊಂತ ಇರೋರು ನಾಲಾಯಕ್ ಅಂತ ಕರಿತೀನಿ ನಾನು. ನಾಲಾಯಕ್, 3rd class ಫೆಲೋಸ್. ಇನ್ನೊಬ್ಬನ ಜಮೀನ್ ನನ್ನ ಜಮೀನ್ ಅಂತ ಹೇಳ್ತಿರೋನು 3rd class ಫೆಲೋಸ್. ಈ ಭೂಮಿ ಮೇಲೆ ಅವ್ರಿಗೆ ಬದುಕಕ್ಕೆ ಯೋಗ್ಯತೆ ಇಲ್ಲ. ಈಗ ನಿಮ್ ಮೊಬೈಲ್ ಇಂದ ನನ್ನ ಮೊಬೈಲ್ ಅನ್ನಕ್ಕಾಗತ್ತಾ ಸರ್? ಈಗ ನಿಮ್ ಹ್ಯಾಟ್ ನನ್ನ ಹ್ಯಾಟ್ ಅನ್ನಕ್ಕಾಗತ್ತಾ? ಈಗ ನೀವ್ ಯಾರಿಗ ನಿಮ್ ಬೈಕ್ ಕೊಟ್ಟಿರ್ತಾರ ನಿಮ್ ಫ್ರೆಂಡಿಗೆ, ಬಿಡ್ಕೊಂಡು ಹೋಗ್ತಾನೆ, ನನ್ನ ಹತ್ರ ಇದೆ ಬೈಕ್ ನಂದು ಅಂದ್ರೆ ಕೊಡ್ತೀರಾ? ತಗೊಂಬ ಅಂತೀರಾ? ಅದಕ್ಕೋಸ್ಕರ ಹೇಳಿದ್ ನಾನು. ಸ್ಕೆಚ್ ಅಲ್ಲಿ ನೋಡಿದ್ರೆ ಬೇರೆ ಇದೆ. ಅವ್ರು ಸ್ಕೆಚ್ ತೆಗೆದಿದ್ದೀನಲ್ಲ ತಾಲೂಕ್ ಆಫೀಸಲ್ಲಿ. ನಾವು ಅಲ್ಲಪ್ಪ, ನಾವು ಸರ್ವೆ ಮಾಡಿಸೇ ತಗೊಂಡಿದ್ವಿ. ಗೌರ್ಮೆಂಟ್ ಸರ್ವೆನೆ. ಸರ್ವೆ ಪ್ರಕಾರನೇ 1ನೇ ನೀವು, 2ನೇ ಅರ್ಚನಾಚಾರ್ಯ, 3ನೇ ಇನ್ನೊಂದು ಕೊಟ್ಟಿರೋದು. ಕಾಳೆಯಿಂದ ಅಲ್ಲಿ ಕೆಳಗಡೆ ಕಾಳೆಯಿಂದವ್ರಿಗೆ ಬರುತ್ತಲ್ಲ. ಇಲ್ಲ ಅಣ್ಣ, ಅವ್ರು ಎಲ್ಲಿ ತೋರಿಸಿದಾರೆ ನಾವು ಅಲ್ಲೇ ಮೊನ್ನೆ ಮಾರ್ಕ್ ಮಾಡಿರೋದು. ಇನ್ನೂ ಒಂದು ಈಗ ಅದೇ 11-12 ಆಗಿರೋದನ್ನು ನಾನು ಕೇಳ್ತಿರೋದು. 11-12 ಏನಾದ್ರು ಖಾತೆ ಚೇಂಜ್ ಆಗಿ ಚೇಂಜ್ ಆಗಿದೆ ಅದ್ರಲ್ಲೇ. ಇಲ್ಲಿ ಕೇಳಿ, ಮತ್ತೊಂದು ರೌಂಡ್ ಅವನಿಗೆ ಕಾರ್ಡ್ ಕ್ಲಿಯರ್ ಆದ್ಮೇಲೆ ಇನ್ನೊಂದು ರೌಂಡ್ ಅಪ್ಲೈ ಮಾಡ್ತೀನಿ ಅಂತಾನೆ ಹೇಳಿದೀನಿ ವೆಂಕಟೇಶ್ಗೆ. ಆಯ್ತಾ? ಇಲ್ಲ ಅಂದ್ರೆ ನೀವು ಎಲ್ಲ ಹಂಗೆ ನೋಡಿ, ನನ್ಗೇನು ಅಗತ್ಯ ಇಲ್ಲ. ಯಾರ್ದು ಅವ್ನು ಬಂದ್ ಹೇಳ್ದ, ನಾನು ಕೇಳ್ದೆ. ಸಾವ್ಕಾರ ನಿಮ್ಮ ಹತ್ರ ಕೇಳಿದ್ದೆ ಅಂತ ಅಲ್ಲ ಮರೆ, ನಿಂಗೆ ಸರಿಯಾಗಿ ಹೇಳ್ತೀನಿ ಅಂತ ಹೇಳ್ಬೇಕಾಗಿದ್ದಿಲ್ಲ ಅಂದ್ರೆ ಅಂತ. ನಾನು ಹೇಳ್ಬೇಕಾಗಿಲ್ಲ, ಅವ್ನು ಯಾಕೆ ಹೇಳ್ಬೇಕಾಗಿಲ್ಲ ಅಂತ ಹೇಳ್ತೀನಿ ಕೇಳೋ. ನೋಡು, ಅವನಿಗೆ ನೋಟಿಸ್ ಕೊಡಕ್ ಬರ್ಲಿಲ್ಲ, ಖಾತೆ ಗೊತ್ತಿಲ್ಲ ಅಂತ ಹೇಳಿ ನೋಟಿಸ್ ಕೊಡಕ್ ಬರ್ಲಿಲ್ಲ. ಅದನ್ನ ಹೇಳಿದ ಅಷ್ಟೇ ವಿಚಾರ. ಬರಲ್ಲ, ನನ್ಗೆ ಹೇಳ್ತೀನಿ ಅಂದ್ರು. ನಾವು ಕಲ್ ತೆಗಿದ್ ಇವತ್ತಕ್ಕೆ ಅಂದ್ರು ಬರತ್ತಿಗೆ ಆಗಲ್ಲ. ನೋಡು, ಅವೆಲ್ಲ ಸುಳ್ಳು. ಅವನು ಸುಳ್ಳು ಮಾತಾಡೋದ್ ಬೇಡ. ಸುಳ್ಳು ಮಾತಾಡಿ ಬೇರೆರಲ್ಲ. ನೀವು ನಾನು ಮೊನ್ನೆ ಮನೆಗೆ ಬರೋದಂದೆ ಬಂದ್ರು ಅಲ್ಲಿ ನಿಮ್ಮ ಅಯ್ಯ ಮಾತಾಡಲ್ಲ. ನಾನು ಕೆಲವ್ರ ಹತ್ರ ನೋಡಿ ಬಂದ್ರೆ ನನ್ ಮೇಲೆ ನಾಳೆ ಗೋಬೆ ಕೊಡಿಸ್ತಾರೆ. ಆಗ್ಬೇಕು. ಸುಮ್ಮನೆ ಇದಾಗ್ಬಾರ್ದು. ನಾವ್ ಎಲ್ಲಾರ ಹತ್ರ ನಾವು ಕೇಳಿದೀವಿ. ಅಲ್ಲಿ ಏನು 1 ಎಕರೆ 16 ಗುಂಟೆ ಇದೆ. ಅವನಿಂದ ಬಿಟ್ಬಿಟ್ರೆ ಅಲ್ಲಿ ಸಮಸ್ಯೆನೇ ಇಲ್ಲ. ಅವ್ನು ಹೇಳ್ದ, ನನಗೆ ನಾನು ಹೇಳ್ದಕ್ಕೆ ಇದಂತ ಹೇಳಿದ್ರು. ಅವ್ರ ಮಗನ ಹತ್ರ ಕೇಳ್ದೆ, ನಿಮ್ಗೆಲ್ಲ ಹೇಳಕ್ ಬರಲ್ಲ ಅಂದ್ರು. ಇವತ್ತು ಹೋಗ್ರು ಅವ್ನು ಎಲ್ಲಿ ನಮ್ಗೆ ಖಾತೆ ಹೆಂಗ್ ಅವ್ರು ಏನಾರು ಹಾಳಾಗ್ಲಿ, ಅದನ್ನ ಏನೋ ಬಿಟ್ಟದ್ದು ಕೊಡಲ್ಲ ಅಂದ್ರು. ಇಲ್ಲಿ ಒಂದ್ ವಿಚಾರ, ಅವನು ಸುಳ್ಳು ಮಾತಾಡಬೇಡ. ನಾನೇ ಅವನಿಗೆ ಹೇಳಿದ್ದು, ಆಯ್ತಾ? ಅಲ್ಲ, ಸುಳ್ಳು ಮಾತಾಡಿದ್ರೆ ಅವ್ನು ಎಲ್ಲಿ ಹೋಗಲ್ಲ, ಇರ್ತಾನೆ ನನ್ನ ಹತ್ರ. ಆ ತರ ಬಂದ್ ಹೇಳ್ದ, ನೋಡಿ ನಾವ್ ಕೊಡಲ್ಲ ಅಂದೆ. ನಾವೆಲ್ಲ ಕಲ್ ತಕ್ಕನ್ ಹೋಗಂದ್ರು. ಇವತ್ ನಾನು ಎಲ್ಲಿ ತೆಗಿಯೋದಂದ್ರು. ನಂದಲ್ಲೇನೋ ಹರ್ಷನ್ ಮರ, ಹುಣಸೆ ಮರ ಎಲ್ಲ ನೋಕಿ ಹಾಕಿದಾರೆ. ದೈದ್ ಕಲ್ಲನ್ನ ನೋಕಿ ಹಾಕಿದಾರೆ. ಅಲ್ಲಲ್ಲ, ಇಲ್ಲ ನೋಡು, ಅವೆಲ್ಲ ಸುಳ್ಳು. ಅವ್ನ್ ದೈದ್ ಕಲ್ಲು ಅವ್ನ್ ಯಾವತ್ತೂ ಪೂಜೆ ಮಾಡ್ದವನಲ್ಲ. ನಾನು ಬೇರೆಯವ್ರ ತರ ಸುಳ್ಳು ಮಾತಾಡೋದಿಲ್ಲ. ನಾನು ಸತ್ಯನೇ ಹೇಳೋದು. ಅವನು ಹೇಳ್ದಾನೆ ಅಂತಲ್ಲ. ನಾನು ಅವನಿಗೆ ವೆಂಕಟೇಶ್ 10 ಫೋನ್ ಮಾಡಿದೀನಿ, ಆಯ್ತಾ?
ನಿನಿಗೂ ಫೋನ್ ಮಾಡಿದ್ದೀನಿ ಈ ವಿಚಾರವಾಗಿ, ನಿಂಗೂ ನೆನ್ಪಿದೆ ಎಲ್ಲ ನಾವು ಮಾತಾಡಿರೋದು. ಇಲ್ಲ ನೀವು ಅದನ್ನ ಎಲ್ಲಿ ಬೇಕಾದ್ರೆ ಹೇಳ್ತೀನಿ, ಕೊಡಕ್ ಹೇಳಿದ್ರು ಒಂದ್ಸರಿ ಅಲ್ಲ, ಇಲ್ಲಿ ಕೇಳು. ಎರಡನೇ ಸರಿನ ಹೇಳಿದ್ರೆ ಅವ್ರು ಕೊಡಲ್ಲ ಅಂತ ಬಿಟ್ಟಾಕಿ ಅಂತ ಹೇಳಿದ್ದೀನಿ ನಾನು. ಆಯ್ತು, ಅದನ್ನ ಬಿಟ್ಟಾಕಿದೀವಿ. ಈಗ ಅವ್ನ್ ಕೊಡಲ್ಲ ಅಂದ್ಮೇಲೆ ನಾವು ಸ್ಪಷ್ಟವಾಗಿ ಬಿಟ್ಟಾಕಿ ನಾನ್ ಹೇಳ್ದೆ ಆಯ್ತು ಮರೆ ನೀವು ಕೊಡೋದಿಲ್ಲ ಅಂದ್ಮೇಲೆ ಸರ್ವೆ ಮಾಡ್ಸಿದ್ ನಾನು. ಅದು ಏನಾಯ್ತು, ನಾವ್ ಇವ್ರಿಬ್ರದ್ದು ತಗೊಂಡ ಮೇಲೆ ನಾನೇ ಸರ್ವೆಗೆ ಹಾಕಿ ಅವನಿಗೆ ಕೊಡಿ ಸರ್ ಅಂದೆ. ಅವನಿಗೆ ಕೊಡಕ್ ಬರಲ್ಲ ರೀ, ಖಾತೆದಾರ ಬದುಕಿಲ್ಲ ಅಂತ ಹೇಳಿದ್ರು. ಆಯ್ತು ನಮಗ್ ತೋರ್ಸಿ ಅಂತ ಹೇಳಿದೆ. ಅದು ಫುಲ್ ಲಂಟ್ ಅನ್ಕೂಡಿತ್ತು. ಆಯ್ತಾ, ಈಗ ಅವನಿಗೆ ಅವತ್ತು ಹೇಳ್ಬೋದಿತ್ತಲ್ಲ, ನನ್ನ ನೋಡ್ ಮಾರೆ ನೀನ್ ನಮ್ ತಂಟೆಗೆ ಬರ್ಬೇಡ, ಇಲ್ಲಿ ಬರುತ್ತೆ. ಈಗ ಕಾನೂನಂತೆ ನೀವ್ ಹೇಳ್ದೆ ಆಗ್ಲಿ, ನೀನ್ ನೋಟಿಸ್ ಕೊಡಕ್ ಬರಲ್ಲ ಅಂತ ಆಯ್ತು. ಹೌದು. ಅಲ್ಲಪ್ಪ, ನಾವು ಮಾರ್ಕ್ ಮಾಡೋ ಹೇಳಿದ್ದು ನೀನ್ ತಗ ಅಂತ ಸ್ಪಷ್ಟವಾಗಿ ಹೇಳಿದೀನಿ ನಾನು. ಹೇಳಿಲ್ಲ ಅಂದ್ಮೇಲೆ ಅವ್ನಿಗೆ ಕರೆದ್ರೆ ಅವೇನ್ ಎಲ್ಲಿಗೆ ಹೋಗಿರ್ತಾರೆ, ಅವ್ರು ಎಲ್ಲರೂ ಇಲ್ಲೇ ಇದಾರೆ, ನಮ್ಗೆ ವಿಷಯನೇ ಗೊತ್ತಿಲ್ಲ, ಅವ್ರು ಹೇಳಲಿಲ್ಲ. ಈಗ ಕಾನೂನಂತೆ ಹೇಳಕ್ ಬರಲ್ಲ, ಆಯ್ತು ಅದೇ ಇರ್ಲಿ, ಅದು ನನಗೂ ಗೊತ್ತಿದೆ. ಈಗ ಮರಿಯ ಇನ್ನೊಂದ್ ಮಾತು, ಈಗ ಸುಮ್ನೆ ಪುಕ್ಷತೆ ಮಾತಾಡಬಾರ್ದು, ಯಾರು ಬೇಕಾರಾಗ್ಲಿ. ಆಯ್ತು, ಅವ್ನ್ ಬೇಕಾದ್ರೆ ನನ್ನ ಎದುರಿಗೆ ಹೇಳಿ. ನಾನ್ ಹೇಳಿದೀನಿ ಇದಾದ್ಮೇಲೆ ಇನ್ನೊಂದ್ ರೌಂಡ್ ಸರ್ವೆ ಹಾಕ್ತೀನಿ ನಾನು. ಯಾಕಂದ್ರೆ ನಂಗೂ ಡೌಟ್ ಇದೆ, ಇನ್ನೊಂದ್ ರೌಂಡ್ ಸರ್ವೆಗೆ ಹಾಕ್ತೀನಿ ಇದು ಕ್ಲೀನ್ ಆದ್ಮೇಲೆ. ಅವನಿಗೆ ಏನ್ ಹೇಳಿದೀನಿ, ನಿನಗೆ 2 ಅಡಿ ಬಿಟ್ಕೊಡ್ತೀನಿ ಹೊರತು ನಾನು 2 ಅಡಿ ತಗೊಳಲ್ಲ ನಿಂದು. ಸರ್ ಸ್ಪಷ್ಟವಾಗಿ ಹೇಳಿದೀನಿ, ನಂದು 2 ಅಡಿ ಜಾಗ ನಿನಗೆ ಹೋಗ್ಬೋದು, ನನಗ್ ಬೇಡ, ನನಗ್ ಬೇಕಾದಷ್ಟು ಕೊಟ್ಟಿದ್ದೆ, ನಿನಗೆ ಇರ್ಲಿ ಬೆನಿಫಿಟ್ ಅಂತ ಹೇಳಿ ಸ್ಪಷ್ಟವಾಗಿ ನೇರವಾಗಿ ಇದೀನಿ. ದಲಿತರ ಭೂ ಕಬಳಿಕೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ, ಇಂಟೆನ್ಷನ್ ಇರ್ತಕ್ಕಂಥ ವ್ಯಕ್ತಿ ಈ ರೀತಿ ಮಾತಾಡ್ತಾರ? ಅದ್ರಲ್ಲಿ ಮರೇನು ಹೇಳ್ತಾನೆ, ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಂಗೇನಾಗ್ಬೇಕಾಗಿಲ್ಲ ಅಂತ. ಸೊ ಇವತ್ತು ಹೆಂಗ್ ಸಂಬಂಧ ಬಂತು? ಇವತ್ತು ಹೆಂಗ್ ಬಂತು? ಯಾರು ಇದರಿಂದ ಇದಾರೆ? ಅವ್ನ ಹಿಂದೆ ನಿಂತ್ಕೊಂಡು ಮಾಡ್ಸಕ್ಕೆ ನಾನು ಹೇಳ್ತೀನಿ ಸರ್, ಐ ನೋ ಯಾರ ಹೆಗಲ ಮೇಲೆ ಇಟ್ಕೊಂಡು ಬಂದೂಕು, ಅವ್ನ ಹೆಗಲ ಮೇಲೆ ಇಟ್ಕೊಂಡು ಬಂದೂಕ್ ಹೊಡಿತಾ ಇದಾರೆ. ವಿ ನೋ. ನಾವು ಬೆಂಗಳೂರಲ್ಲಿ ಇದೀವಿ ಅಂತ ಮಾರೋದಕ್ಕೆ ನಮ್ ತಂದೆ ಒಬ್ರು ಪಾಪದವ್ರು 73 ವರ್ಷ ವಯಸ್ಸಾದವ್ರು ಇಲ್ಲಿ ಇದಾರೆ ಅಂದ್ ಮಾತ್ರಕ್ಕೆ ಯಾವನು ಇಲ್ಲಿ ಆಟಾಡಕ್ ಆಗಲ್ಲ. ನಮಿಗೂ ಗೊತ್ತಿದೆ ಏನ್ ಪ್ಲಾನ್ ಮಾಡಿದ್ರು, ಏನ್ ಟ್ರ್ಯಾಪ್ ಮಾಡಿದ್ರು. ಮೊನ್ನೆ ನಮ್ ತಂದೆನ ಅರೆಸ್ಟ್ ಮಾಡಕ್ಕೆ, ಅವ್ರನ್ನ ಜೈಲಿಗೆ ಹಾಕ್ಸ್ತೀನಿ ಅಂತ ಯಾರ್ಯಾರು ಮಾತಾಡಿದ್ದಾರೆ, ಯಾರ್ಯಾರು ಕಳಸ್ತಲ್ಲಿ ತಿರುಗಿದ್ದಾರೆ, ಎಲ್ಲ ನಮಗ್ ಗೊತ್ತಿದೆ. ಈ ಡೊಂಬರಾಟ ಬೂಟಾಟಿಕೆಗೆಲ್ಲ ಇವತ್ತೇ ಹೇಳ್ತಾ ಇದೀನಿ, ಸ್ಪಷ್ಟವಾಗಿ ಇದಕ್ಕೆ ಕಡಿವಾಣ ಹಾಕದೆ ಹೋದ್ರೆ ವಲಯದ IG ಸಾಹೇಬ್ರಿಗೆ, SP ಸಾಹೇಬ್ರಿಗೆ, DSP ಸಾಹೇಬ್ರಿಗೆ, ಠಾಣಾಧಿಕಾರಿಗಳು ನಾಳೆ ಕರೆದಿದ್ದಾರೆ. ನೇರವಾಗಿ ಎಲ್ಲಾ ಪೆನ್ ಡ್ರೈವ್ ಸಮೇತ ಸಾಕ್ಷಿಯಾಗಿ, ಸರ್ ಇದು ಮರಿಯನ ಸ್ವಾರ್ಥಕ್ಕೆ ಅಥವಾ ಇನ್ನೊಬ್ರು ಸ್ವಾರ್ಥಕ್ಕೆ ಸಮಾಜ ಬಲಿಯಾಗಬಾರ್ದು ಸರ್. ಸರ್ ನಮಗವ್ರಿಗೂ ಏನು ಇಲ್ಲ, ನಿಮಗೂ 100 ಸತಿ ಹೇಳ್ತೀನಿ, ಅಣ್ಣ ತಮ್ದಿರ್ಕಿಂತ ಹೆಚ್ಚಾಗಿದ್ದೀವಿ ಸರ್. ಏನ್ ನನಗೆ ಬೇಜಾರಾಗಿದ್ದು, ಅವ್ರು ನಮ್ಮ ಮನೆಗೆ ಬೇಕಾದಷ್ಟು ಕೊಡುಗೆ ಮಾಡಿದ್ದಾರೆ ಸರ್, ನಮ್ಮಿಂದನೂ ಅವ್ರಿಗೆ ಬೇಕಾದ ಸಹಾಯ ಆಗಿದೆ ಸರ್. ಬಾಂಧವ್ಯ ಹಿಂಗಿದೆ, ಏನೂ ನಡೆದಿಲ್ಲ ಸರ್. ಆಯ್ತಾ, ಇದೇ ಮಾತು ನಾವು ಸ್ಪಷ್ಟವಾಗಿ ಹೇಳಿದ್ವಿ. ನಾನು ನನ್ನ ತಮ್ಮ ನಿತ್ಯ ಹೇಳಿದ್ವಿ. ಅವ್ನ್ ಮೊನ್ನೆ ಮನೆಗ್ ಬಂದ ನಾನ್ ಹೇಳಿದೆ ಇಲ್ಲ ಮರ, ಅವ್ರು ನನಗೆ 2-3 ಸರಿ ಫೋನ್ ಮಾಡಿ ಹೇಳಿದ್ರು ಬೇಡ ಇಲ್ಲ ಜನ ಬೇಡ, ನನ್ ಜಾಗ ನನ್ ದೈತ್ ಕಲ್ಲೆಲ್ಲ ಮುಚ್ಚ ಹಾಕೋರು, ನನ್ ಜಾಗ ಒಂದ್ ಏನಾದ್ರು ಮಾಡಿ ನೀವ್ ಬಿಡಿಸ್ಕೊಡೋದು. ಅದಕ್ಕೆ ಅರ್ಜಿ ಹಾಕಿದನು. ಅಲ್ಲ, ಅವನು ತಹಸೀಲ್ದಾರ್ ಹತ್ರ ಹಾಕಿಲಿ, ಯಾರ ಹತ್ರ ಬೇಕಾದ್ರೆ ಅರ್ಜಿ ಹಾಕ್ಲಿ ಅಣ್ಣ, ನನಗೇನು ಭಯ ಇಲ್ಲ. ಆಯ್ತಾ, ನನಗೆ ಅವ್ನ್ ತಹಸೀಲ್ದಾರ್ ಹತ್ರ ಹಾಕ್ಲಿ, DC ಹತ್ರ ಹಾಕ್ಲಿ, ಯಾರ ಹತ್ರ ಬೇಕಾದ್ರೆ ಹಾಕ್ಲಿ, ನಂಗ್ ನನ್ ಜಮೀನ್ ಮಾತ್ರ ಬೇಕು. ಈಗ ಕೇಳೋದು ಅಷ್ಟೇ, ನನ್ ಜಮೀನೊಂದು ಅಲ್ಲಿ ರೋಡ್ ಮಾಡಿದ್ರು ಅದ್ ನನಗ್ ಬರುತ್ತೆ. ಈಗ ನಮ್ಮ ಮನೆ ಗೇಟ್ ಹತ್ರ ರೋಡ್ ಮಾಡಿದ್ರೆ ಅದ್ ನನಗ್ ಈಗ ಅವನಿಗೆ ಬಂದ್ರು ನಾನು ಅವನಿಗೆ ಬಿಟ್ಕೊಡ್ಬೇಕಲ್ಲ. ಅದೇ ಅದೇ ಈಗ ಅವನಿಗೆ ಬಂದ್ರೆ ನಾನ್ ಬಿಟ್ಕೊಡ್ಬೇಕು, ನಂಗ್ ಬಂದ್ರೆ ಅವ್ನ್ ಬಿಟ್ಕೊಡ್ಬೇಕು. ಹೌದಾ? ಇಷ್ಟೇ. ಇವತ್ ಬಂದಿರೋದಂದ್ರೆ ಅದ್ ನಮ್ ಜಾಗ, ಅವ್ರದ್ದೇನಲ್ಲ, ಜೋನಣ್ಣಂದು ಅಲ್ಲ, ಅದು ಮಾದೇಗೌಡ್ರ, ನಮ್ಗೆ ಸರ್ವೆ ಪ್ರಕಾರ ಬರ್ತದೆ, ಸ್ಕೆಚ್ ಪ್ರಕಾರ ಅಂತ ಅವನ ಹೇಳ್ತಿರೋದು. ಯಾರು ನಮ್ದು ಅಲ್ಲಿ ಬಂದದ್ದು ಹುಣಸೆ ಮರದ ಕೆಳಗ್ ಹೋದ್ರು ಕೆಳಗ್ ಹಳ್ಳದ ಹತ್ರ ನಮ್ದೇ ಬರುತ್ತೆ, ಹಳ್ಳದವರಿಗೂ ಈಗ ಬದಿಯಲ್ಲಿ ಬಂದು ಖಾತೆ ನಂಬರ್ 4 ನಂದು ಅಂತ ಅವ್ನು ಹೇಳ್ತಿರೋದು. ನಂಬರ್ ಏನು ಗೊತ್ತಿಲ್ಲ. ಇಲ್ಲ ಅದೆಲ್ಲ ಕರೆಕ್ಟ್ ಅವ್ನು ಹೇಳ್ತಿರೋದು. 66/4 ಅವಂದು ಕರೆಕ್ಟ್. ನಾನು ಅವ್ನ್ ಸುಳ್ಳು ಹೇಳ್ತೀನಿ ಅಂತ ನಾನು ಹೇಳಲ್ಲ. ಆದ್ರೆ ಅದ್ ಹೆಂಗಿದೆ ಗೊತ್ತ, ಅದು ಅವನಿಗೆ ಒಂದು ಡೌಟ್ ಇದೆ. ಅವನಿಗೆ ಏನಾಗಿದೆ ಗೊತ್ತಾ ತೊಂದ್ರೆ, ಅವನಿಗೆ ರೋಡಿಗೆ 8 ಗುಂಟೆ ಹೋಗಿದೆ. ಆಯ್ತಾ, ಸಿಗುತ್ತೆ ಅವನಿಗೆ ಟರ್ನ್ ಅಲ್ಲಿ ಪಾಪ ರೋಡಿಗೆ ಜಾಸ್ತಿ ಜಮೀನ್ ಹೋಗಿರೋದು. ಆಯ್ತಾ, ಅವನಿಗೆ ನಮಗೆ ಉದ್ದಕ್ಕೂ ಹೋಗಿದೆ. ನಿಮಗೆ ಎಲ್ಲ ಆಯ್ತು ರೋಡಿಗೆ? ಎಲ್ಲಿ ನಮ್ಮ ಮನೆ ಎದುರು ಪಕ್ಕದಲ್ಲ ರೋಡಿಗೆ ಜಮೀನ್ ಹೋಗಿರೋದಲ್ಲ ನಮ್ದಲ್ಲ, ಮತ್ತಿನ್ಯಾರ್ದು?
ಆ ಮನೆ ಹತ್ರ ಅಲ್ಲ, ಇಲ್ಲಿ ಕೆಳಗೆ ಹಳ್ಳದ ಹತ್ರ ಹೋಗಿದಲ್ಲ, ಟರ್ನ್ ಇದೆಲ್ಲ ನಮ್ದೇ ಜಮೀನು ಹೋಗಿರೋದಲ್ಲ. ಅಲ್ಲ ಮತ್ತೆ ಇವನಿಗೆ ಎಲ್ಲಿ ಸೇರೋದು? ಇವನಿಗೆ ಎಲ್ಲಿ ಸೇರೋದ್ ಗೊತ್ತಾ? ಇವನಿಗೆ ಕಲ್ಲಿದೆಯಲ್ಲ, ಈರ್ಗಲ್ಲ, ಅದ್ರ ನೆಟ್ಟಗ್ ಸೇರುತ್ತೆ, ಇವನಿಗೂ ಸೇರುತ್ತಲ್ಲಿ, ಇವನಿಗೂ ರೋಡಿಂದ ಕೆಳಗ್ ಸೇರುತ್ತೆ ಜಾಗ. ಅದೇ ನೋಡಿ ಅಲ್ಲಿ ಕನ್ಫ್ಯೂಸ್ ಆಗಿ ಅವರು ಇದ್ ಮಾಡ್ತಾ ಇರೋದು, ಅಲ್ಲಿ ಏನು ಸಮಸ್ಯೆ ಇಲ್ಲ. ಈಗ ಅವನಿಗೆ ಎಲ್ಲಿ ಅದು ಒಂದು ಹೊತ್ತ ಬಸ್ ತೋರಿಸ್ಬಿಟ್ರೆ ಅವ್ರಿಗೆ ಏನಾದ್ರು ನಾನು ಹೇಳ್ತಿರೋದ್ ಕೇಳು, ಹದ್ದು ಬಸ್ತು ನಾವು ಅವನಿಗೆ ಕಾನೂನು ರೀತಿ ಇವತ್ತಿಗೂ ಕೊಡಕ್ ಬರಲ್ಲ. ಅವನೇ ಖಾತೆ ಹಾಕಿ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಖಾತೆಗೆ ಹಾಕಿ ಅವ್ನ್ ಮಾಡಿಸ್ಕೊಬೇಕು. ಮಾಡಿಸ್ಕೊಂಡ್ಲಿ ಸಂತೋಷ, ನಮ್ಗೆ ಅವ್ನ್ ಜಮೀನ್ ಅವ್ನ್ ಮಾಡ್ಕೊಂಡ್ಲೇಬೇಕಣ್ಣ. ಅದಕ್ಕೆ ಮಾಡ್ಕೊಂಡವರಿಗೆ ಅದ್ ಬರಲ್ಲ, ಅವನಿಗೆ ಖಾತೆ ಆದ್ಮೇಲೆ ಅದು ಬಂದು ಅವ್ನು ಹದ್ದು ಬಸ್ ಕೊಡ್ಲಿ. ಅಲ್ಲ ಈಗ ಅವನು ಹದ್ದು ಬಸ್ ನಮಗ್ ಕೊಟ್ರೆ, ಈಗ ಅವನು ಹದ್ದು ಬಸ್ ನನಗ್ ಕೊಟ್ರೆ ನನ್ ಜಮೀನ್ ಅವನ್ ಜಮೀನ್ ನಾನ್ ಅಕ್ವೈರ್ ಮಾಡ್ಕೊಂಡ್ರು ಬಿಟ್ಕೊಡ್ಬೇಕು, ನನ್ ಜಮೀನ್ ಅವನಿಗೆ ಸೇರಿದ್ರು ಬಿಟ್ಕೊಡ್ಬೇಕು, ಅಷ್ಟೇ ಕಾನೂನು ಇರೋದು. ಈಗ ಕಾನೂನು ಇರೋದು ಅಷ್ಟೇ. ಯಾರ್ ಎಂತ ಮಾಡಿದ್ರು ಇದ್ರಲ್ಲಿ ಬದ್ನೇಕಾಯಿ ಎಂತ ಆಗಕ್ಕೂ ಇಲ್ಲ, ಏನಾಗತ್ತಿಲ್ಲ. ಸ್ಕೆಚ್ ಏನಿದೆ ಆ ಸ್ಕೆಚ್ ಪ್ರಕಾರ ಈಗ ಏನ್ ಖಾತೆ ಆಗಿ 11-12ರಲ್ಲಿ ಏನು ಸ್ಕೆಚ್ ಆಗಿದೆ, ಏನ್ ಖಾತೆ ಬದಲಾವಣೆ ಆಗಿದೆ ಅದೇ ಆಗೋದು. ಈಗ ನಮಗ್ ಬೇಕಾಗಿರೋದೇನು ನಮ್ ಜಾಗ ಎಲ್ಲಿದೆ ಅಂತ, ಅದು ಯಾವ್ದು ಈಗ ನಾವು ತಾಂಡ್ರ ಆಚಾರ್ಯ ಜಾಗ ಎಲ್ಲಿದೆ ಅಂತ ಇವನ್ ಕೊಡಲ್ಲ ಅಂತ ಹೇಳಿದ್ರೆ ನಾನೇ ಅವನಿಗೆ ಫೋನ್ ಮಾಡಿ ನೀನ್ ಆ ಬೇಲಿನ ಹಂಗೆ ಇಟ್ಕ, ನೀನ್ ಅಲ್ಲಿಂದನೇ ಎಂಟ್ರಿ ಮಾಡ್ಕ, ನಾನ್ ಆ ಕಂಬನು ತೆಗಿಯಲ್ಲ, ನಾನ್ ಈ ಕಡೆಯಿಂದ ಮತ್ತೊಂದ್ ಬೇಲಿ ಹಾಕಂತೀನಿ ಅಂತಾನೆ ಹೇಳಿದೀನಿ. ಇಷ್ಟು ಕರಿಲೆಲ್ಲ ನನಗ್ ಗೊತ್ತಿಲ್ಲ. ನೀವು ಅವ್ನ ಒಂಚೂರು ಅಲ್ಲೆಲ್ಲಾರು ಕರ್ದು ಮಾತಾಡ್ಕೊಂಡು ಅದ್ ಏನಂತ ಹೇಳಿ ತೋರ್ಸಕ್ ಅವಕಾಶ ಇದೆ. ಯಾವ ಬೇಡ, ಯಾವ ಸರ್ವೆ ಅದಕ್ಕೆ. ನಾನು ಊರಲ್ಲೇ ಇರ್ತೀನಿ ನಾಳೆ. ನಾನು ಇವತ್ತು ಊರಿಗೆ ಬರ್ತಾ ಇದೀನಿ, ರಾತ್ರಿ ನಾನು ಬೆಂಗಳೂರಿಂದ ಬರ್ತೀನಿ ನಾನು. ಅಲ್ಲಲ್ಲ ಅವನು ಏನಾಯ್ತು ಗೊತ್ತಾ, ನಮ್ದು ಆಕ್ಚುಲಿ ಅವತ್ ಸರ್ವೆಲ್ ಗಡಿಬಿಡಿ ಆಗಿದ್ ಬೇರೆ ವಿಚಾರ. ನಾವು ಕೊಟ್ಟಿದ್ದು ಕುರುನ್ಮಕ್ಕಿ ಜಮೀನು ಇದಕ್ಕೂ ಒಟ್ಟಿಗೆ ಆಯ್ತಾ. ಅಲ್ಲಿ ಕುರುನ್ಮಕ್ಕಿ ಜಮೀನಲ್ಲಿ ಅದ್ ಬೇರೆ ಏನೋ ಸಮಸ್ಯೆ ಆಯ್ತು, ಹಂಗಾಗಿ ಅಲ್ಲಿ ಮಾಡಿದ್ರಿಲ್ಲ ಅಂದ್ರೆ ಅವಾಗ ಇದು ತೋರ್ಸಿದ್ದವ್ರು ಆಯ್ತಾ. ಇನ್ನೂ ಒಂದ್ಸತಿ ನಾನು ಅವನಿಗೆ ಹೇಳಿದೀನಿ, ಅವ್ರು ಅವತ್ತು ಹೇಳಿದ್ರು ಸರ್ ಈ ಬಲ್ಲೆ ಒಳಗೆ ಎಂತ ಸರ್ವೆ ಮಾಡೋದು ಒಂದ್ ಅಂದಾಜಿಗೆ ನಿಮಗ್ ತೋರಿಸ್ತೀನಿ ಅಂತ ಕೊಟ್ಟಿದ್ದು ಆಯ್ತಾ. ಇನ್ನೂ ಒಂದ್ ಸರ್ವೆಗ್ ನಾನು ಹಾಕಿದೀನಿ. ಈಗ ಇದೀಗ ಕಂಪ್ಲೀಟ್ ನಮ್ದೆಲ್ಲಿ ಅಂತ ಈಗ ತೋರಿಸ್ತಾರೆ, ಯಾಕಂದ್ರೆ ಎಲ್ಲಾ ಕಡೆ ಕಾಣುತ್ತೆ. ಅವನಿಗೇನ ನಮ್ದೇನಾದ್ರು ಕ್ಲೀನ್ ಮಾಡಿದ ಜಾಗ ಅವನಿಗೆ ಸೇರುತ್ತೆ ಅಂದ್ರೆ ಅವನಿಗೆ ಲಾಭ, ಅವ್ನು ಅದನ್ನ ತಗೊಂಡ್ರೆ ಆಯ್ತು. ಮತ್ತೇನ್ ಗೊತ್ತಾ, ಇದ್ರಲ್ಲಿ ತಕರಾರು ಇಲ್ಲ, ಇದು ಸುಮ್ನೆ ಅಲ್ಲಲ್ಲ ನಾನು ಹೇಳ್ತಿರೋದ್ ಕೇಳು ಮರಿಯ, ಇದ್ರಲ್ಲಿ ತಕರಾರು ಮಾಡೋ ವ್ಯವಹಾರ ಇಲ್ಲ. ನಾವು ನಿಯತ್ತಾಗಿ ಬಿಟ್ಕೊಟ್ಟಿದ್, ಅವ್ನ್ ತಕರಾರಿಗೆ ಬಂದ್ರೆ ನಾನು ಮಾಡ್ತೀನಿ ತಕರಾರು, ಅದ್ ನಂಗೆ ಗೊತ್ತಿದೆ ಆಯ್ತಾ. ನೋಡಿ ಗೊತ್ತಿದೆ ಅನ್ನೋದೇ ಬೇಡ, ಅಲ್ಲಿ ಪ್ರಶ್ನೆ ಬೇಡ, ಗೊತ್ತಿದ್ರೆ ನೋಡ್ತಾರೆ ಈ ತರ. ಈಗ ಅವನು ಏನ್ ಹೇಳ್ತಿದ್ದಾನೆ, ನನಗೆ ನೋಡಿ ನಮ್ ಜಾಗನೇ ನಮ್ಮ ಅಜ್ಜಿ ಇದ್ದದ ಕೊಲ್ಲ ತಕ್ಕಲು ಹೋಗ್ತಿದೆ, ನಮಗ್ ಗೊತ್ತಿಲ್ದೇನೆ. ನಾನ್ ಕೇಳಿದೆ ಅವರು ಮಗನ ನಿಮ್ಗೆಲ್ಲ ಹೇಳಕ್ ಬರಲ್ಲ ಮಾರೆ ಅಂದ್ರು ಅಂತ ಹೇಳಕ್ ಬರಲ್ಲ ಅಂತ ನಾನು ಕಾನೂನು ಪ್ರಕಾರ ಹೇಳಕ್ ಬರಲ್ಲ ಅಂತ ಹೇಳಿದ್ ನಾನ್ ಸತ್ಯ. ಅವನ್ ತರ ಕಾನೂನು ಪ್ರಕಾರ ನಾನು ಅದೇ ಹೇಳಿದ್ದು. ಅಲ್ಲಲ್ಲ ಅವ್ನು ನಂಗೆ ನೀವು ಹೇಳಿ ಮಾಡಬೇಕಿತ್ತು ಅಂದಾಗ ನೋಡು, ನಿನಗೆ ಖಾತೆದಾರ ಅಲ್ದಾನೆ ನಾನು ಹೇಳಕ್ ಬರಲ್ಲ ಅಂತಾನೆ ಹೇಳಿದ್ದು. ಅಲ್ಲ ಈಗ ನೀವು ಹೇಳಿದ್ರಿ ಅಲ್ಲ, ಇಷ್ಟ ಹೇಳಿದ್ರೆ ಮುಗ್ದೇ ಆಯ್ತಲ್ಲ. ಅಲ್ಲಿ ಬಾ ಮಾರ ನೋಡು, ನಿಮ್ದ ಈಗ ನಾನು ಹೇಳಿದ್ರೆ ನಿಮ್ಗೆ 1 ಎಕರೆ 16 ಗುಂಟೆ, 1 ಎಕರೆ 16 ಗುಂಟೆಲಿ ಏನು ಪೂರ್ತಿ ಇದು ಮಾಡಲ್ಲ. 4-5 ಗುಂಟೆ, 10 ಗುಂಟೆ ಹೋಗ್ಬೋದು ಒಂದು ಹೆಚ್ಚು ಕಮ್ಮಿ ಆದ್ರೆ. ಏನ್ 1 ಎಕರೆ 16 ಗುಂಟೆನೂ ಅಲ್ಲ. ನಂದೇ ಬೇಕಾದ್ರೆ ಒಂದ್ ಅಡಿ ಜಾಗ ಅವನಿಗೆ ಹೋಗ್ಲಿ, ಅವ್ನ್ ನಂಗೆ ಅಡಿ ಜಾಗ ಬೇಡ. ಅಷ್ಟಿದ್ಮೇಲೆ ಅದು ಸಮಸ್ಯೆಗೆ ಬರಲ್ಲ. ನೋಡು ಸ್ಪಷ್ಟವಾಗಿ ಹೇಳ್ತಾ ಇದೀನಿ, ನಂದು 1 ಅಡಿ ಜಾಗ ಬೇಕಾದ್ರೆ ಅವ್ನ್ ತಿನ್ಲಿ, ನಾನು ಒಂದ್ ಅಡಿ ಜಾಗ ತಿನ್ನಲ್ಲ. ಅದನ್ನೇ ನಾನು ಹೇಳ್ತೇನೆ. ನಿಂಗೆ ಅಷ್ಟೆಲ್ಲ ಇದ್ಮೇಲೆ ಅದು ಏನೋ ಇದ್ದ ಅವ್ನಿಗೆ ಏನಾದ್ರೂ ಅವ್ರು ಹಾಳಾಗಿ ಹೋಗಿರ್ಲಿ. ಕಾನೂನು ಈಗ ಅವ್ರಿಗೆ ಕಾನೂನು ಈಗ ಅವ್ನು ಹೇಳ್ತಿದಾನಲ್ಲ, ಯಾವ್ದು ಗೊತ್ತಾ, ಈ ಚೌಡಿ ಕಲ್ಲೆಲ್ಲ ಅದು ಅಪ್ಪಟ ಸುಳ್ಳು. ಏನ್ ಗೊತ್ತಾ, ಒಂದು ದಿನ ಅವ್ರಲ್ಲೊಂದು ಪೂಜೆ ಮಾಡಿದ್ಲ, ಒಂದು ದಿನ ಅವ್ರಲ್ಲೊಂದು ಇದ್ ಮಾಡಿದ್ಲ. ಪೂಜೆ ಮಾಡಿದ್ರೆ ಏನಾದ್ರ ಮೇಲೆ ಅವ್ನು ನನ್ನ ಹತ್ರ ಏನ್ ಹೇಳ್ದ, ಚೌಡಿ ಕಲ್ ನಾನು ಕೇಳ್ದ, ಅದನ್ನ ಹೇಳಿದ್ ನನಗೆ ಹೇಳಿದ್ರು ಕಿತ್ಕೊಂಡು ಈಗ ಕೇಳಿ ಮಾರ, ಈಗ ಎಲ್ಲಿಂದ ಕೇಳದ್ ನಾನಂದ್ರೆ. 1 ವಾರ ಬಿಟ್ಟಿದ್ದೀನಲ್ಲ, 1 ವಾರ ಬಿಟ್ಟಿದ್ದೀನಿ ಕೆಲ್ಸಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅದು ಕೆಲಸ ಮಾಡಕ್ ಬರಲ್ಲ ಮಾರ ಅಂದ್ರು. ನಾನೇನ್ ಬರೀ ಈಗ ಹೇಳ್ತಿಲ್ಲ, ಅವೇನು ಓಡೋಗಲ್ಲ ಎಲ್ಲಿ. ಅಲ್ಲ ನಾನೇ ನೋಡು, ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ಅವನ ಹತ್ರ ಮಾತಾಡಿರೋ ನಾನ್ ತೋರಿಸ್ತೀನಿ ನಿಂಗೆ. ಫಸ್ಟ್ ಏನಂದ ಗೊತ್ತಾ, ಇಲ್ಲ ಅಂತ ಅವ್ನ್ ಬಾಯಲ್ಲಿ ಹೇಳನೆ, ಅದನ್ನು ಹಾಕ್ಸ್ತೀನಿ ನಿಂಗೆ.
ಅದೆಲ್ಲ ಎಂತ ಮತ್ತೆ ನನ್ನದ್ರೆ ಅದ್ ನಾನು ಕೇಳ್ದೆ ಅಲ್ಲ ಮರ ಕೇಳಿ ಹೇಳಿ ಆಯ್ತು ನಿಂಗೆಲ್ಲ ಹೇಳಕ್ ಬರಲ್ಲ ಮರ ಅಂದ್ರು. ಸರ್ ಇದು ನಿಮಗೂ ಒಂದು ಕಾಪಿ ಸಬ್ಮಿಟ್ ಮಾಡಿ, ನಾವು ಒಂದು ಕಾಪಿ ಇಟ್ಕೊಂಡು, ಇದರಲ್ಲಿ ದೌರ್ಜನ್ಯ ಅನ್ನೋ ಮಾತೇ ಇಲ್ಲ. ಸ್ಪಷ್ಟವಾಗಿ ಅವ್ರದೇ ಜಮೀನು, ನಮ್ದಲ್ಲ, ಅವ್ರಿಗೆ ಅವ್ರದ್ದು ಕೊಡ್ಬೇಕು ಅಷ್ಟೇ ಕಾನ್ವರ್ಸೇಷನ್. 10,000 ರೂಪಾಯಿ ಅದರಲ್ಲಿ ಸಂಬಳದಲ್ಲಿ 300 ರೂಪಾಯಿ ಬಿಟ್ಟಿದ್ದಾರೆ, 9,700 ರೂಪಾಯಿ ಬಾಕಿ. ಅದಾದ್ಮೇಲೆ ಒಂದ್ 3 ತಿಂಗಳು ಬಿಟ್ಟು ತಂದು ಅವ್ನು ಕೊಟ್ಟು ಲೆಕ್ಕಾಚಾರ ಮಾಡ್ಕೊಂಡು ಹೋಗುತ್ತೆ. 26/1/2026 ಹುಲ್ ತಂದು 500 ಕೊಟ್ಟು 25 ರೂಪಾಯಿ 12,500 ರೂಪಾಯಿ ದುಡ್ಡು ಇಲ್ಲೇ ಇಸ್ಕೊಂಡು. ಇದೇ ಹುಲ್ಲು ಸರ್, ಇದು ಫೋಟೋ ಇದೇ ಹುಲ್ಲು ಹಾಗಾದ್ರೆ ಅವರಿಗೆ ಸರ್ ರಾಮ ಅಂತ ಹೆಸರಿಟ್ಕೊಂಡಿದ್ದಾನೆ ಸರ್. ನಮ್ಮಲ್ಲಿ ರಾಮ ಅಂದ್ರೆ ವಿಚಾರ ಬೇರೆ, ಈ ರಾಮ ಅಂತ ಹೆಸರಿಟ್ಕೊಂಡು ಈ ತರ ಮಾತಾಡ್ತಾರೆ ಸುಳ್ಳು ಅಂದ್ರೆ ಏನ್ ಹೇಳೋದು? 10 ದಿವಸ ಫರ್ದರ್ ಸರ್, ಈಗ ಯಾವುದು ಮರಿಯಯ್ಯ ಆಮೇಲೆ ಸುಬ್ಬಯ್ಯನ್ ಮನೆ ಸರ್, ನಮ್ ಫ್ಯಾಮಿಲಿ ಗಣಪತಿ ಗೌಡ್ರು ಅಂತ ನಮ್ಮ ಅಜ್ಜ ಯಾವಾಗ್ಲೂ ನಮಗೊಂದು ಮಾತು ಹೇಳ್ತಿದ್ರು ಸರ್, ಈ ಸಮಾಜ ಕೆಲಸ ಮಾಡಿದ್ಕೆ ಕಣ ನಾನು ಇಷ್ಟ ಆಸ್ತಿ ಮಾಡಿದ್ದು. ಈ ಸರ್ ಇದ್ರಲ್ಲಿ ಇಂಪಾರ್ಟೆಂಟ್ ಇದಾರೆ, ಇವ್ರು ನಮ್ ಚಿಕ್ಕಪ್ಪ ಇದಾರೆ, ನೀವು ಕೇಳಿಸ್ಕೊಬೇಕು ಚಾಚಾ, ನೀವು ಕೇಳಿಸ್ಕೊಬೇಕು ಸರ್. ನಮ್ಮ ಅಜ್ಜ ಗಣಪತಿ ಗೌಡ್ರು ಯಾವಾಗ್ಲೂ ಈ ಸಮಾಜಕ್ಕೆ ನಮ್ಮ ಮನೆ ಕೆಲಸ ಮಾಡಿದಾರ ಕಣ, ದುಡ್ದಿದಾರ ಕಣ, ಇದ್ ಮಾಡಿದಾರ ಕಣ, ಅವರಿಗೆ ಊಟ ಹಾಕ್ರೋ, ಮದುವೆಯಲ್ಲಿ ಬಟ್ಟೆ ಕೊಡ್ರೋ, ಬಟ್ಟೆ ಊಟ ಕೊಡ್ರೋ, ಹತ್ ಕೊಡ್ರೋ, ಅವ್ನ ಯಾರಿದಾನೋ ಅವ್ನ್ ಬಿಟ್ಟು ಹೋಗಿದ್ರು ಅವ್ನ್ ಪರವಾಗಿಲ್ಲ ಕಣ, ಅವ್ನಿಗೊಂದ್ ಜೊತೆ ಬಟ್ಟೆ ಕಳ್ಸ್ರೋ. ಇದೇ ರೀತಿ ಅವ್ರ ಬಾಯಲ್ಲಿ ಬರ್ತಿರ್ತಕ್ಕಂಥ ಶಬ್ದ ಅವರು ತೀರೋದಾಗ ನನಗೆ 14 ವರ್ಷದ ಹುಡುಗ ಸ್ಪಷ್ಟವಾಗಿ ನಾನು ಎಲ್ಲಾ ವಿಚಾರನು ಕೇಳಿಸ್ಕೊಂಡಿದ್ದೀನಿ. ಆಮೇಲೆ ಇವರಿಂದನೇ ಕಣ ನಾನು 4 ಗ್ರಾಮದಲ್ಲಿ ಆಸ್ತಿ ಮಾಡಕ್ಕಾಯ್ತು. ಕಳಸಾ ತಾಲೂಕಲ್ಲಿ, ಅವಾಗ ತಾಲೂಕಲ್ಲ ಹೋಗ್ಲಿ, 4 ಗ್ರಾಮದಲ್ಲಿ ನಮ್ ಕುಟುಂಬಕ್ಕೆ ಆಸ್ತಿ ಇತ್ತು. ಹೆಚ್ಚು ಕಡಿಮೆ ನನಗೆ ಗೊತ್ತಿದ್ದಂಗೆ ಕಳಸದಲ್ಲಿ ಇನ್ಯಾರಿಗೂ ಇರಕ್ಕಿಲ್ಲ 4 ಗ್ರಾಮದಲ್ಲೂ ಆಸ್ತಿ ಅನ್ನೋದು ನನಗೆ ಬಲವಾದ ನಂಬಿಕೆ. ಮಾವಿನಕೆರೆ ಗ್ರಾಮದಲ್ಲಿ ಇತ್ತು ನಮಗೆ, ಹಳ್ವಳ್ಳಿಲಿ ಕೆಳಗೂರು ಗ್ರಾಮದಲ್ಲಿ ಇದೆ, ಮರ್ಸನ್ಗೆ ಗ್ರಾಮದಲ್ಲಿ ನಮಗೆ ಆಸ್ತಿ ಇತ್ತು. ಈಗ ಹೆಮ್ಮಕ್ಕಿ ಗ್ರಾಮದಲ್ಲಿ ಆಸ್ತಿ ಇದೆ, 4 ಗ್ರಾಮ ಪಂಚಾಯತಿಲಿ ನನ್ನ ಪ್ರಕಾರ ಕಳಸಾ ತಾಲೂಕಲ್ಲಿ ನಮ್ಮ ಕುಟುಂಬಕ್ಕೆ ಬಿಟ್ರೆ ಬೇರೆ ಯಾರಿಗೂ ಆಸ್ತಿ ಇಲ್ಲ ಅನ್ನೋದು ನಂದು ವಾದ ಸರ್. ಆಯ್ತಾ? ಈಗ ನಮ್ಮ ಅಜ್ಜ ಯಾವಾಗಲೂ ಆ ಸಮಾಜದ ಏಳಿಗೆ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತೀನಿ, ನನ್ನ ಕಣ್ ಮುಂದೆ ಮದುವೆಗಳು, ಸಾವಿನ ಮನೆ ಆದ್ರೆ ಇದು ಫೆಸಿಲಿಟಿ, ಮೆಡಿಕಲ್ ಆದ್ರೆ ಫೆಸಿಲಿಟಿ ಸರ್, ಊಟ ಬಟ್ಟೆ ಕೇಳಿದಾಗ ಎಲಾಂಗ್ ವಿತ್ ದಿ ಫೈನಾನ್ಷಿಯಲ್ ಸಪೋರ್ಟ್. ನಾಳೆ ಮನೆ ಕಟ್ಬೇಕಯ್ಯ, ಮದುವೆ ಮಾಡ್ಬೇಕಯ್ಯ, ನಾನು ಇದೀನಿ ಕಣ, ನೀನ್ ಹುಡ್ಗಿ ಹುಡ್ಕ ಸರ್. ನನ್ನ ಮುಂದೆ ಹೇಳಿದ್ದಾರೆ, ಹೆಣ್ಣು ಹುಡ್ಕೊಂಬರ, ಗಂಡು ಹುಡ್ಕೊಂಬರ, ನಾನು ಇದೀನಿ, ಯಾಕೆ ಹೆದರ್ತ್ಯಾ, ನೀವ್ ಇದೀರಾ ಅಂದ್ರೆ ಮುಗಿತಯ್ಯ, ನಾನು ಹುಡ್ಕೊಂಬರ್ತ, ಆ ತರ ಹೇಳಿದ್ದಾರೆ. ನಾನು ಕಿವಿಯಾರೆ ಕೇಳಿಸ್ಕೊಂಡಿದೀನಿ. ಇದಕ್ಕೆ ಸಾಕ್ಷಿ ಮರಿಯಯ್ಯ ನೆಲೆಸಿರ್ತಕ್ಕಂಥ ಯಡೂರ್ ಗ್ರಾಮಕ್ಕೆ ಹೋಗಿ ನಮ್ಮ ಬಗ್ಗೆ ಕೇಳಿ. HK ಗಣಪತಿ ಗೌಡ್ರು ನಿಮಗೆ ಏನ್ ಸಹಾಯ ಮಾಡಿದಾರೆ ಅಂತ. ಅವರೆಲ್ಲ ತೀರೋಗಿದ್ದಾರೆ ಪಾಪ, ಏಜ್ ಆದವ್ರ, ಅವ್ರ ಮಕ್ಕಳಿದ್ದಾರೆ ಸರ್. ನಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬರ್ತಿದ್ರು ಅಲ್ಲಿಂದ, ತಿಮ್ಮಯ್ಯ ಅಂತ, ಅವ್ರ ಮಕ್ಕಳಿದ್ದಾರೆ, ಸುರೇಶ, ಸೋಮ, ಲೀಲಾವತಿ, ಯಶೋಧ, ಶಶಿಕಲಾ ಅಂತ ಅವ್ರ ಮಕ್ಕಳಿದ್ದಾರೆ. ನನ್ನ ಬಾಯಲ್ಲೇ ಇದೆ, ಲೀಲಾವತಿ ಗಂಡ ಶೇಷ ಅಂತಾನೂ ಇದ್ದಾನೆ. ನನಗೆಲ್ಲ ಗೊತ್ತು, ಅವ್ರು ತೀರೋಗಿದಾರ ಇಲ್ಲ ನನಗೆ ಈಗ ಟಚ್ ಇಲ್ಲ. ಅವ್ರ ಬಗ್ಗೆ ನಮ್ ಬಗ್ಗೆ ಹೋಗಿ ಕೇಳಿ ಸರ್, ಏನ್ ಹೇಳ್ತಾರೆ, ಏನ್ ಅಭಿಪ್ರಾಯ ಪಡ್ತಾರೆ ಸರ್. ನಾನು ಗೊಬ್ಬರ ತರಕ್ ಹೋಗ್ತಿದ್ದೆ 13-14 ವರ್ಷ ಹುಡುಗ ಇರತ್ತಿಗೆ, ಅಯ್ಯ ಬಂದ್ರು ಅಂತ ಅಂಗಡಿಯಿಂದ ಆ ತಿಮ್ಮನ ಹೆಂಡತಿ ಗೌರಿ ಅಂತ ಇದ್ಲು, ನನಗೆ ಬಿಸ್ಕೆಟ್ ಪ್ಯಾಕ್ ತರಿಸ್ಕೊಟ್ಟಿದ್ದಾರೆ ಸರ್. ಆ ರೀತಿ ಬಾಂಡಿಂಗ್ ಆ ಸಮಾಜಕ್ಕೂ ನಮಗೂ ಇದೆ, ಹಿಂದಿನಿಂದ ಇದೆ, ಇವತ್ತು ಇದೆ. ಇವತ್ತು ಯಾರೋ ಈ ಕಿಡಿಗೇಡಿಗಳು ಮಾಡಿರೋ ಕೆಲ್ಸಕ್ಕೋಸ್ಕರ ಬೈಟ್ ಬಂದಿದೆ ಬಿಟ್ರೆ ಇವತ್ತು ಇದೆ ಸರ್. ಅದಾದ್ಮೇಲೆ ಸರ್ ಇದೇ ಕಾರ್ಯವನ್ನು ನಮ್ಮ ತಂದೆ ಈ ಲೆಗಸಿನ ಮುಂದುವರಿಸಿದ್ದಾರೆ, ನಾನು ಮುಂದುವರಿಸಿದ್ದೀನಿ ಸರ್. ಈ ಊರಲ್ಲಿ ಯಾರೇ ಕ್ರಿಕೆಟ್ ಮ್ಯಾಚ್ ಮಾಡಿದಾಗ ದುಡ್ಡು ಕೊಟ್ಟಿದ್ದೀನಿ. ಮೊನ್ನೆ ಕಳಸಾ ಜಾತ್ರೆಗೆ ಅಂತ ಫೋನ್ ಮಾಡಿದಾಗ ದುಡ್ಡು ಹಾಕಿದೀನಿ. ಹಳ್ಳಿ ಜಾತ್ರೆ ಅನ್ನದಾನ ಮಾಡ್ತೀವಿ ಅಂದಾಗ ಬೆಂಗಳೂರಿಂದ ದುಡ್ಡು ಹಾಕಿದೀನಿ. ಕಾರಕ್ಕಿ ದೇವಸ್ಥಾನ ಕಟ್ಟಬೇಕು, ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ದುಡ್ಡು ಕೊಡಿ ಅಂದ್ರೆ 25,000 ರೂಪಾಯಿ ಕೊಟ್ಟಿದ್ದೀನಿ. ಬಾಳೆಹೊಳೆ ಜಾತ್ರೆಗೆ ಅನ್ನದಾನ ಮಾಡ್ಬೇಕು, ದುಡ್ಡು ಕೊಡಿ ಅಂದಾಗ 5,000 ರೂಪಾಯಿ ಕೊಟ್ಟಿದ್ದೀನಿ ಮೊನ್ನೆ.
ಎಲ್ಲ ಬೆಂಗಳೂರಿಂದನೂ ಈ ಊರಿಗೆ ಏನೇನು ಸಮಾಜ ಸೇವೆ ಮಾಡಬೇಕು ಎಲ್ಲ ಮಾಡಿದೀವಿ. ಮೊನ್ನೆ ನಮ್ಮ ಕಳಸದ ಪ್ರತಿಷ್ಠಿತ ಕುಟುಂಬ ಆದಂತ ಶಾನ್ ಬೋಗ್ರ ಕುಟುಂಬದಲ್ಲಿ ವಿಶಾಲ್ ನನಗೆ ಫೋನ್ ಮಾಡಿ ಹೊಸದೇರ್ ಚೌಡಿಗೆ ಒಂದು ಕೋಲ ಮಾಡ್ಬೇಕು ಅರವಿಂದ್ ಅಣ್ಣ, ನಿಮ್ ಸಹಾಯ ಇರ್ಲಿ, ಅವರಿಗೂ 5,001 ರೂಪಾಯಿಯನ್ನು ಮೊನ್ನೆ ಹಾಕಿದೀನಿ. ಬಂದು ಮಾಧವಣ್ಣಕ್ಕೆ ಪತ್ರಿಕೆ ಕೊಡ್ತೀನಿ ಅಂದ್ರು, ಅಲ್ಲೂ 5,000 ಕೊಡಿಸ್ತೀನಿ, ನಂದು 5,000 ತಾಳಿ ಅಂತ ಹೇಳಿದೀನಿ. ನಾವು ಈ ರೀತಿ, ನೀವು ಬೇಕಾದ್ರೆ ಒಂದು ಟ್ರ್ಯಾಕ್ ರೆಕಾರ್ಡ್ ತೆಗೆದು ಕಳಸೇಶ್ವರ ದೇವಸ್ಥಾನದಲ್ಲಿ ನೋಡಿ, ಪ್ರತಿ ವರ್ಷ 2 ಬಾರಿ ಅನ್ನದಾನ ಮಾಡ್ತೀನಿ ನಾನು, ಪ್ರತಿ ವರ್ಷ ಆಯ್ತಾ. ಅದಾದ್ಮೇಲೆ ಸರ್ ನೋಡಿ, ಈ ಫ್ಯಾಮಿಲಿ ನಮ್ಮ ಮೇಲೆ ಅಲಿಗೇಷನ್ ಮಾಡಿದಾರಲ್ಲ, ಅವರು ನಾವು ಎಲ್ಲ ಸ್ವಂತ ಅಣ್ಣ ತಮ್ಮದಿರ ತರನೇ ಇದ್ವಿ, ಏನೂ ಇಲ್ಲ. ಒನ್ ಆಫ್ ದಿ ಖಾತಾ ಹೋಲ್ಡರ್, ಸರ್, ಒನ್ ಆಫ್ ದಿ ಖಾತಾ ಹೋಲ್ಡರ್ ಮಲ್ಲಮ್ಮ ಬಿನ್ ಕಾಳಯ್ಯ ನಮ್ಮ ಮನೆಗೆ 32 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾಳೆ. ಈ ಟಿಲ್ ಟುಡೇ ಅಲ್ಲಿದ್ದಾಳೆ. ಟಿಲ್ ಟುಡೇ ನಮಗೆ ಕೆಲಸ ಮಾಡ್ಕೊಡ್ತಾಳೆ, ಮುಂದೇನು ಮಾಡ್ಕೊಡ್ತಾ ಇದ್ದಾಳೆ. ಅವಳಿಗೂ ನಾವು ಸಹಾಯ ಮಾಡಿದೀವಿ. ಅವಳಿಗೆ ಏನ್ ಸಹಾಯ ಮಾಡಿದೀವಿ ಅಂತ ಅವಳ ಮನೆ ಪಕ್ಕನೇ ಇದ್ದಾರೆ, ಅವ್ರನ್ನ ಕೇಳಿ ಹೇಳ್ತಾರೆ. ಅವ್ರ ಮಗನ್ ಮದುವೆಲಿ ಏನ್ ಸಹಾಯ ಮಾಡಿದೀವಿ. ಇಲ್ಲಿ ನಿಮಗೊಂದು ಆಪಾದನೆ ಮಾಡಿದ್ರಲ್ಲ, ಈ ಮನೆ ಬಿದ್ದೋಗಿದ್ದು, ಈ ಮನೆಯಲ್ಲಿ ಸುಬ್ಬಯ್ಯ ಇರ್ಲಿಲ್ಲ. ಬೆಳ್ಳಿ ಸುಬ್ಬಯ್ಯನ ತಾಯಿ ಬೆಳ್ಳಮ್ಮ, ಬಾನು, ಆಮೇಲೆ ಮಲ್ಲು. ಆ ಮನೆ ಬಿದ್ದೋದ್ಮೇಲೆ ನಾವೇ ಒಂದು ನರ್ಕೆ ಮನೆ ಕೊಟ್ಟು ಮೇಲೆ, ಆ ನರ್ಕೆ ಮನೆ ಕಟ್ಟಿದ್ದು ಕೂಡ ಇವ್ರ ಸಮಾಜದ ಆದಂತ ಸೋಮ ಅಂತ ಒಬ್ಬ, ಅವನು ಅವನ ಮಕ್ಕಳೆಲ್ಲ ಇದ್ದಾರೆ, ಅವ್ನಿಗೆ 3 ಜನ ಹೆಣ್ಮಕ್ಳು. ಅವನೇ ಕಟ್ಸ್ಕೊಟ್ಟಿದ್, ನಾನೇ ಕಟ್ಸ್ಕೊಡ್ತೀನಿ ಅಂತ, ಎಷ್ಟೋ ಕಾಂಟ್ರಾಕ್ಟ್ ದುಡ್ಡಿಗೆ ನಾನ್ ಕಟ್ಸ್ಕೊಡ್ತೀನಿ ಸಣೆ ಅಂತ ಹೇಳಿ, ಪಾಪ ಮಿನಿಮಮ್ ದುಡ್ಡಿಗೆ ಅವ್ರಿಗೆ ಒಂದು ಸಹಾಯ ಆಗ್ಲಿ ರೀತಿ ಕಟ್ಕೊಟ್ಟು. ಸರ್ ಅವಾಗ ಎಲ್ಲರೂ ಕಷ್ಟ ಸರ್, ನಮಿಗೂ ಕಷ್ಟ ಇತ್ತು, ನಾವು ಹುಲ್ಲಿನ ಮನೆಗೆ ಬಂದಿದ್ದು, ನಮಿಗೂ ಕಷ್ಟ ಇತ್ತು. ಆಮೇಲೆ ನಾನು ಎಷ್ಟೋ ವರ್ಷ ಆದ್ಮೇಲೆ ಮನೆ ಬಿದ್ದೋಗುತ್ತೆ ಪಾಪಣೆ ಅಂತಿದ್ಲು. ನಾನು ಭಾಗ್ಯದೇವ್ ಎಕೋ ಕನ್ಸ್ಟ್ರಕ್ಷನ್ಸ್ ನನ್ನ ಫ್ರೆಂಡ್, ಎಲ್ಲಿ ಕಡಬ್ಗೆರೆ, ಅವ್ರ ಹತ್ರ ಹೋಗಿ ಭಾಗ್ಯಣ್ಣ, ಅದು ಅಲ್ಲಿ ಆ ಗುಡ್ಡ ನೋಡಿದ್ರಲ್ಲ ನೀವು, ಅಲ್ಲಿಗೆ ಏನೂ ಹೋಗಲ್ಲ ಭಾಗ್ಯಣ್ಣ, ಏನು ಮಾಡೋದು, ಏನಾದ್ರು ಒಂದು ರೆಡಿಮೇಡ್ ಮನೆ ಮಾಡೋಣ. ಮನೆ ಎಲ್ಲ ಮಾಡಾಯ್ತು, ಇಲ್ಲಿ ಬಂದು ನೋಡಿ ರೋಡ್ ಇಲ್ಲ. ಅದು ನಮ್ ತಲೆಯಲ್ಲಿ ಅವಾಗ ಮನೆ ಕೊಡೋತಿ ಗೊತ್ತೇ ಇಲ್ಲ ಸರ್. ಇಲ್ಲಿಂದ ಒಂದು ರೋಡ್ ಮಾಡಿದೀವಲ್ಲ ಅವ್ರ ಮನೆಗೆ, ಏನು ಮರಿಯಯ್ಯನವ್ರು ಮಾಡ್ಕೊಟ್ಟಿದ್ದ? ಮರಿಯಯ್ಯನವ್ರು ಇದ್ರ? ಒಂದೇ ದಿವಸದಲ್ಲಿ ರೋಡ್ ಮಾಡಿ ಆ ಮನೆನೆ ತಗೊಂಡೋಗಿ ಫಿಟ್ ಮಾಡಿ ಬಂದಿದೀವಿ. ಮೊಲ್ಲು ಕೇಳಿ, ಇವತ್ತು ಹೇಳ್ತಾಳೆ ನಮಗ್ ಮನೆ ಮಾಡ್ಕೊಟಕ್ಕೆ ಮೇನ್ ಕಾರಣ ನಾವೇ ಅಂತ. ಸರ್ ನಾವ್ ಇಲ್ಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ ಸರ್. ಇನ್ನು ಮುಂದೆ ನಮಗ್ ಸೇವೆ ಸಲ್ಲಿಸಿದ್ಕೆ ನಾವು ಗ್ರೇಟ್ಫುಲ್ ಆಗಿದ್ವಿ, ಅದ್ರಲ್ಲಿ ಯಾವುದೇ ಮುಲಾಜಿಲ್ಲ. ನಮಗೂ ತುಂಬಾ ಕೆಲಸ ಮಾಡ್ಕೊಟ್ಟಿದ್ದಾರೆ. ಇವತ್ತು ನಮ್ಮೇಲೆ ಅವ್ರು ಎಲಿಗೇಷನ್ ಮಾಡಿದ್ದಾರೆ ಅಂದ್ ಮಾತ್ರಕ್ಕೆ ಹಳೇದ್ನೆಲ್ಲ ಮರಿಯಂತ ಜಾಯಮಾನ ನಮ್ದಲ್ಲ. ನಮಗ್ ಮಾಡಿದ್ದಾರೆ, ನಮಿಗೂ ಸಹಾಯ ಮಾಡಿದ್ದಾರೆ, ನಮಿಗೂ ಕೆಲಸ ಮಾಡಿದ್ದಾರೆ, ನಮಗೆ ಸ್ಪ್ರಿಂಕ್ಲರ್ ಮಾಡ್ಕೊಟ್ಟಿದ್ದಾರೆ. ಅವರು ಮಲ್ಲು ಮಗ ಎಲ್ಲ ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ, ನಾವೇನಿಲ್ಲ ಅನ್ನಲ್ಲ. ನಾನು ಅವನಿಗೊಂದು ಬೈಕ್ ಕೊಡ್ಸೀನಿ, ಹೊಳೆಯಿಂದ ನೀರೆತ್ತರಕ್ಕೆ ಮೋಟ್ರು ಬೆಂಗಳೂರಿಂದ. ಸರಿ, ಮಲ್ಲಮ್ಮನ ಮಗ ಗಣೇಶ್ ಅಂತ ಏನು, ಅದ್ರದ್ದು ಆಡಿಯೋ ಬೈಟ್ ಇದೆ. ನಾನು ಬೆಂಗಳೂರಿಂದ ಮೋಟ್ರನ್ನೇ ಬಸ್ಸಿಗಿಟ್ಟು ಅವನಿಗೆ ನಾನು ಇನ್ಸ್ಟಾಲ್ ಮಾಡಿ ಕೊಡ್ತೀನಿ ಸರ್. ಬೆಂಗಳೂರಲ್ಲಿ ಕಾಟನ್ ಪೇಟೆಗೆ ಹೋಗಿ ಮೋಟ್ರ್ ಎತ್ಕೊಂಡು ಹೋಗಕ್ಕೆ ಒಂದು ಕಂಪ್ನಿಲಿ GM ಸ್ಥಾನದಲ್ಲಿ ಇರ್ತಕ್ಕಂಥ ನನಗೇನ್ ಚಟನ ಸರ್? ಯಾಕೆ ಮಾಡಿದ್ದು? ಇಟ್ ಇಸ್ ಸರ್ವಿಸ್, ಇಟ್ ಇಸ್ ಓನ್ಲಿ ಸರ್ವಿಸ್. ಈ ಸಮಾಜ ನಮಗ್ ಮಾಡಿದೆ, ನಾವು ಅವ್ರಿಗೆ ರಿಟರ್ನ್ ಮಾಡ್ಬೋದು. ಕೇಳಿ. ಅದಾದ್ಮೇಲೆ ಸರ್, ಸುಬ್ಬಯ್ಯ ಮೊನ್ನೆ ನಿಮ್ಮ ಬೈಟಲ್ಲಿ ಆರೋಪ ಸ್ಟಾರ್ಟ್ ಮಾಡ್ತಿರ್ತಕ್ಕಂಥ ಸುಬ್ಬಯ್ಯ ಸರ್, ಸುಬ್ಬಯ್ಯನಷ್ಟು ಪಾಪದ ಮನುಷ್ಯ ನಮ್ಮೂರಲ್ಲಿ ಮತ್ಯಾರೊಂದು ನಿಮಗೆ ಸಿಗಲ್ಲ ಸರ್. ಅವ್ನು ನನ್ನಿಗೂ ಸರ್, ಮೊನ್ನೆ ಅಲ್ಲಿ ನಾನು ಗೇಟ್ ಹತ್ರ ನೀರು ಹೊಡಿತಾ ಇತ್ತು ಸರ್, ನಾನು ಸ್ಪ್ರಿಂಕ್ಲರ್ ನೋಡ್ತಾ ನಿಂತಿದ್ದೆ. ಬಂದು ಅಯ್ಯ ಅಂತ, ಏನೋ ಸುಬ್ಬ ಯಾಕೆ ಹುಷಾರಿಲ್ಲೇನೋ, ಕೆಮ್ತಾ ಇದೆಯಲ್ಲ ಅಂತ. ಮುಗಿತಲ್ಲ ಅಯ್ಯ ನಂದು ಅಂದ. ಆಯ್ತಪ್ಪ, ಏನೋ ಮಾಡಿ ಹುಷಾರಾಗು, ಏನೋ ಮಾಡು ಆಯ್ತಾ. ಅವನ ಎಕ್ಸ್ಪೆಕ್ಟೇಷನ್ ಬೇರೆ ಏನಿಲ್ಲ. ನಿಮಗೆ ಗೊತ್ತು ಅವನ ಎಕ್ಸ್ಪೆಕ್ಟೇಷನ್ ಏನಾರು ಇದ್ರೆ ಏನಕ್ಕೆ ಬರ್ತಾನೆ ಅಂತ ಪಾಪ ಅಂತ ಅವನೊಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಪಾಪ. ಅವನ್ನೂ ಕೇಳಿ ಬೇಕಾದ ಸತಿ ಅವ್ನು ಕೇಳಿದಾಗ ಒಂದಿನೂ ಇಲ್ಲ ಅಂದಿಲ್ಲ. ಆಯ್ತು ತಗ, ಓಕೆ. ಆಮೇಲೆ ಸರ್ ಪಾಪ
ಅವನು ಇವತ್ತಿನವರೆಗೂ ನಮಗೆ ಒಳ್ಳೇದ್ ಬಿಟ್ರೆ ಒಂದೇ ಒಂದು ಕೆಟ್ಟದ್ದು ಅವನಾಗ್ಲಿ ನಾವಾಗ್ಲಿ ಅವನ ಮುಂದೆ ಕಳೆದ 30 ವರ್ಷದಿಂದ ನಾವು ಮಾತಾಡಿ ಅವನ ಜೊತೆ ಜಗಳನೂ ಮಾಡಿಲ್ಲ, ಮಾತು ಆಡಿಲ್ಲ, ಸ್ಪಷ್ಟವಾಗಿದೆ. ಸರ್, ಅವನೊಂದು ಮಾತು ಹೇಳ್ದ, ನಾವು ಆ ಆಸ್ತಿನೇ ನಮ್ದು ಅಂತ ಹೇಳಿದೀವಿ ಅಂತ. ಎಲ್ಲೂ ಇವತ್ತಿನವರೆಗೆ ಅವನ ಹತ್ರ ಒಂದು ಸಾಕ್ಷಿ ಅವ್ರ ಹತ್ರ ನಾವು ತಂದ್ರೆ ನಾವು ಅದಕ್ಕೆ ಏನ್ ಕ್ಷಮೆ ಬೇಕಾದ್ರೂ ಕೇಳಿ. ಆ ತರ ಪ್ರಕರಣ ನಡೆದಿಲ್ಲ. ಆಮೇಲೆ ಅದರಲ್ಲೇ ಅವ್ರ ಮಗನ ಹತ್ರನೇ ಆಡಿಯೋ, ಮೆಂಬರ್ ಮರಿನ ಆಡಿಯೋ ನಿಮಗಿದೆ ಪ್ರಾಪರ್ಟಿ ಕ್ಲೈಮ್ ಬಗ್ಗೆ. ಸರ್, ಸುರೇಶ್ ಅಂತ ಇದೊಂದು ಭಾರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಸುರೇಶ್ ಕೆ ಕೆಳಗೂರ್ ನಿವಾಸಿ. ಎಲ್ಲಿದ್ದಾರೆ ಸರ್ ಸುರೇಶ್ ಅವ್ರು ಕೆ ಕೆಳಗೂರಲ್ಲಿ? ವೇರ್ ಇಸ್ ಸುರೇಶ್? ವಾಟ್ ಇಸ್ ಹಿಸ್ ಐಡೆಂಟಿಟಿ? ಎಲ್ಲಿದ್ದಾರೆ? ವೋಟರ್ ಲಿಸ್ಟ್ ಅಲ್ಲಿ ಇದೆಯಾ? ಆಧಾರ್ ಕಾರ್ಡ್ ಇದೆಯಾ? ಪ್ಯಾನ್ ಕಾರ್ಡ್ ಇದೆಯಾ? ಹೆಂಗೆ ಕೆ ಕೆಳಗೂರ್ ನಿವಾಸಿ ಆಗ್ತಾರ ಅವರು? ಈ ವ್ಯಕ್ತಿ ಇರ್ತಕ್ಕಂಥ ಸ್ಥಳ ಕೊಗ್ರೆ. ಎಸ್, ಈಸ್ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಮೆಂಬರ್, ಕರೆಕ್ಟ್. ಅದನ್ನ ಸಂಪೂರ್ಣ ನಾನು ಒಪ್ಕೊಂತೀನಿ, ನಾನು ಯಾವ್ದು ಡಿನೈ ಮಾಡ್ತಿಲ್ಲ. ಆದ್ರೆ ಈ ಮನುಷ್ಯ ಬಂದ್ಬಿಟ್ಟು ನಾವು ಇವನು ಮನೆ ತಗೊಂಡೋಗಿ ಗುಡ್ಡದ ಮೇಲೆ ಕೂರಿಸಿದೀವಿ. ಏನ್ ಹೊತ್ಕೊಂಡು ಹೋಗಿದೀವ ಸರ್? ಏನ್ ನಾವೇನ್ ಆಂಜನೇಯನ ಮನೆ ಹೊತ್ಕೊಂಡು ಹೋಗಕ್ಕೆ? ಏನಿದು ಬೇಕಾ ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ? ಆಯ್ತಾ? ಇವನ ತಂದೆ ಲಕ್ಷ್ಮಯ್ಯ ಇರ್ಬೇಕು, ಇಲ್ಲ ಲಕ್ಷ್ಮ ಅಂತಾರೆ, ಲಕ್ಷ್ಮಯ್ಯನೇ ಇರ್ಬೇಕು. ಸರ್, ಇವರು ಮದುವೆ ಆದ ಮಾರನೇ ದಿನ ಇವ್ರ ಹೆಂಡತಿ ಜೊತೆ ಇವ್ರ ಹೆಂಡತಿ ತವ್ರ ಮನೆ ಗಾಡಿ ಕಟ್ಟಿದ್ದಾರೆ. ಸರ್, ಇವ್ರು ಊಟಕ್ಕಿಂತ ಮುಂಚೆ ಅಲ್ಲ, ಇವರ ತಂದೆ ಆದಂತ ಲಕ್ಷ್ಮಯ್ಯ ಮದುವೆ ಆದ ಮಾರನೇ ದಿವಸ ಹೆಂಡತಿ ಮನೆಗೆ ಹೋಗಿ ಸೆಟ್ಲ್ ಆಗಿರ್ತಾರೆ. ಆಯ್ತಾ? ಅದಕ್ಕೆ ಇನ್ನೊಂದು ಸ್ಟೋರಿ ಇದೆ. ಆ ಗಾಯತ್ರಿ ಅನ್ನೋರಿಗೆ ಖಾತೆ ಆಗ್ಬಾರ್ದು, ಅದ್ ನಾನು ಇವತ್ತು ಅಲಿಗೇಷನ್ ಮಾಡ್ತಿಲ್ಲ, ಅದ್ ನೆಕ್ಸ್ಟ್ ಮಾಡ್ತೀನಿ, ಅದ್ ಬೇಡ. ಸರ್, ನಾವು ಯಾವುದೇ ಕಾರಣಕ್ಕೂ ಅವ್ರ ಮನೆ ಡೆಮಾಲಿಷ್ ಆಗ್ಲಿ, ಶಿಫ್ಟ್ ಮಾಡೋದಾಗ್ಲಿ, ಇವ್ರು ಏನಕ್ಕೆ ಶಿಫ್ಟ್ ಮಾಡ್ಕೊಂಡ್ರು ಮೇಲೆ ಅಂದ್ರೆ ಅಲ್ಲೊಂಚೂರು ಜಾಗ ಇತ್ತಲ್ಲ, ಗಿಡ ಹಾಕೊಂಡು ಕಾಪಿ ಕುಯ್ತಾರಲ್ಲ, ಗೋರ್ಮೆಂಟ್ ಜಾಗ, ನಮ್ಮನ್ನ ಹೇಳಿಸ್ತಾರೆ. ಇವ್ರಿಗೆ ಗೊತ್ತಲ್ವಾ ಗೋರ್ಮೆಂಟ್ ಜಾಗ ಅಂತ? ಗೋರ್ಮೆಂಟ್ ಜಾಗ ಎಕ್ವೈರ್ ಮೇಲೆ ಮಾಡಿದ್ಮೇಲೆ ತೋಟ ಮಾಡಬಾರ್ದಲ್ವಾ? ಹೋಗ್ಲಿ, ಮನೆ ಕಟ್ಟಬೇಕು, ಎಲ್ಲರೂ ವಾಸ ಇರ್ಬೇಕು, ಕರೆಕ್ಟ್. ಮೆಣಸು ಬೆಳಿತಾರೆ, ಕಾಫಿ ಬೆಳಿತಾರೆ, ಹೊಳೆಯಿಂದ ನೀರು ತಂದು ಅದಕ್ಕೆ ಹೊಡೆದು ಕಾಫಿ ಕುಯ್ತಾರೆ. ಇದೆಂಗೆ ಸರ್? ತೋಟ ಗುಡ್ಡದ ಮೇಲೆ ಹೋಗಿ ತೋಟ ಮಾಡಿ ಕಾಫಿ ಕುಯ್ಯಕ್ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ಬೇರೆ ಕಾನೂನೆಲ್ಲ ಬಂದಾಗ ಈ ರೀತಿ ಮಾತಾಡೋಷ್ಟು ದಡ್ರ ಆಯ್ತು. ಆಮೇಲೆ ಸರ್, ಇಲ್ಲ ಸಲ್ಲದ ಶಬ್ದಗಳಿಂದ ಎಲ್ಲಾ ಬೈತಾರೆ. ಸರ್, ನಮ್ಗೆ 2 ಫ್ಯಾಮಿಲಿ ಮಧ್ಯನೂ ಇವತ್ತಿನವರೆಗೂ ಒಂದೇ ಒಂದು ಮಾತುಕತೆ ಆಗಿಲ್ಲ ಕೆಟ್ಟದಾಗಿ. ಅವ್ರ ಮನೆಯಿಂದನೂ ಆಗಿಲ್ಲ, ನಮ್ಮ ಮನೆಯಿಂದನೂ ಆಗಿಲ್ಲ. ಪೊಲೀಸ್ ಅವರಿಗೆ ಕರೆದು ಈ ರೋಡ್ ನಾನು ಬಿಡಲ್ಲ, ಇದು ನಮ್ ಪ್ರಾಪರ್ಟಿ. ಸರ್, ಗೇಟನ್ನು ಬಿಟ್ಕೊಟ್ಟಿದ್ದು ಸರ್ವೇರ್ ಹೇಳಿದ್ಮೇಲೆ ನಾವು ಬಿಟ್ಕೊಟ್ಟಿದ್ವಿ. ನಾವು ಏನು ಅಬ್ಜೆಕ್ಷನ್ ಮಾಡಿಲ್ಲ, ಅಲ್ಲಿ ಯಾವ ರೀತಿನೂ ಪ್ರಕರಣ ಆಗಿಲ್ಲ. ಆಮೇಲೆ ಜಾತಿ ನಿಂದನೆ ಆಗಿದೆ, ಬ್ಯಾಡ್ ವರ್ಡ್ಸ್ ಆಗಿದೆ, ಇವೆಲ್ಲ ಆಗಿದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸರ್ವೆ ಖಾತಾದಾರ ಮತ್ತೆ JD ಬೈಲ್ ಮಾದೇಗೌಡರ ಮಧ್ಯೆ ಮಾತ್ರ ನಡಿಬೇಕಾಗಿತ್ತು. ಯಾಕಂದ್ರೆ ಇಟ್ ವಾಸ್ ಅನ್ ಹದ್ದು ಬಸ್ ಸರ್ವೆ. ಮೆಂಬರ್ ಮರಿಯಿಂಗ್ ಆಗ್ಲಿ, ಉಳಿದ ಅವ್ರ ನೆಂಟರು ಹುಡುಗರಿಗಾಗ್ಲಿ ಹದ್ದು ಬಸ್ ಸರ್ವೆಯಲ್ಲಿ ಅವಕಾಶ ಇಲ್ಲ. ಇದೆಯಾ ಕಾನೂನಲ್ಲಿ? ಬಾಜುದಾರನಿಗೆ ಮಾತ್ರ ಅವಕಾಶ. ಆಯ್ತಾ? ಓಕೆ. ಆಮೇಲೆ ಅವನು ನಮ್ಮ ಹತ್ರ ಒಳ್ಳೆ ಟರ್ಮ್ಸ್ ಅಲ್ಲೇ ಇದ್ದ, ಸುರೇಶ ಅನ್ನೋನು. ಯಾಕೆ ಅಂದ್ರೆ ನನಗೆ ಬಿಳಾಲ್ ಕೊಪ್ಪ ಸೊಸೈಟಿಯಿಂದ ವರ್ಷಕ್ಕೆ 4 ಟ್ರಿಪ್ ಗೊಬ್ಬರ ಬರುತ್ತೆ, 4 ರೌಂಡಿಗೆ. ಅದರಲ್ಲಿ ಒಂದು ಪಿಕಪ್ ಅಲ್ಲಿ ಬರ್ತಕ್ಕಂತ ವ್ಯಕ್ತಿನೇ ಸುರೇಶ. ಅಷ್ಟು ಚೆನ್ನಾಗಿದೆ ನಮ್ ಜೊತೆ. ಅಲ್ಲಿಗೆ ಆದ್ರೆ ನಾನೇ ಹೋಗ್ತೀನಿ ಅಂದ್ರೆ, ಯಾಕಂದ್ರೆ ಇಲ್ಲೇನೋ ಮಾತಾಡ್ಸ್ಕೊಂಡು ಹೋಗೋದಲ್ಲ, ಅತ್ತೆನೆಲ್ಲ ಬಂದು ತುಂಬಾ ಚೆನ್ನಾಗಿದ್ದ. ಅದನ್ನೇ ನಾನು ಹೇಳ್ತಿರೋದು. ಅಲ್ಲ, ಅವನು ನಮ್ ಜೊತೆ ಚೆನ್ನಾಗಿದ್ದ. ಸರ್, ನೆಕ್ಸ್ಟ್ ನಾನು ವೆಂಕಟೇಶ ಅಂತ ಮತ್ತೊಬ್ಬ ದೇವರ ಹೆಸರು ಇಟ್ಕೊಂಡಿದ್ದಾನೆ ಸರ್. ಆದ್ರೆ ಇಲ್ಲಿ ನೋಡಿ, ವಿ ಆರ್ ನಾಟ್ ಅಲೋಯಿಂಗ್ ಟು ಫೆನ್ಸ್ ದಿ ಪ್ರಾಪರ್ಟಿ. ಅವನು ಹೇಳೋದು ನಮಗೆ ಬೇಲಿ ಹಾಕಕ್ಕೆ ಬಿಡ್ತಿಲ್ಲ, ಸರ್ವೇಯರ್ ಜೊತೆ ಗಲಾಟೆ ಮಾಡಿದ್ರು. ಆಮೇಲೆ ಅದಕ್ಕೆಲ್ಲ ಪ್ರೂಫ್, ಸರ್ವೇಯರ್ ಜೊತೆ ಎಂಟೈರ್ ಪ್ರೂಫ್ ಸಬ್ಮಿಟ್ ಮಾಡಿದ್ವಿ. ಆಯ್ತಾ? ಆಮೇಲೆ
ಅದೇ ಮನೆ ಎತ್ಕೊಂಡು ಹೋದ್ರು ಅಂತ. ನಾವ್ ಆಂಜನೇಯ ನೋಡಿ, ಇವನ್ ಮನೆ ಎತ್ಕೊಂಡು ಹೋದ್ವಿ, ಆಯ್ತಾ. ಗೋರ್ಮೆಂಟ್ ಜಾಗ ಅಂತ ಗೊತ್ತಿದ್ರು ಕೂಡ ನಮಗೆ ಬೇರೆ ಎಲ್ಲ ಮಾತಾಡ್ತಕ್ಕಂಥ ಮೆಂಬರ್ ಮರಿಯ ಅಲ್ಲಿ ಗೋರ್ಮೆಂಟ್ ಜಾಗದಲ್ಲಿ ಗಿಡ ಹಾಕ್ಬಿಡ್ರೋ ಕಂಡು ಅಂತ ಹೇಳ್ಬೋದಲ್ಲ, ಯಾಕೆ ಹೇಳಲಿಲ್ಲ? ಓಕೆ, ಸರ್, ಗಾಡ್ ಇಶ್ಯೂ ಇಸ್ ವೆರಿ ಕ್ಲಿಯರ್ ಇನ್ ಆಡಿಯೋ ಪ್ರೂಫ್. ದೇವ್ರ ವಿಚಾರ, ಆಯ್ತಾ. ನೆಕ್ಸ್ಟ್ ಕಮ್ಸ್ ದಿ ಇಂಪಾರ್ಟೆಂಟ್ ಕ್ಯಾಪ್ಟನ್ ಆಫ್ ದಿಸ್ ಸೆರೆಮನಿ. ಎಂಟೈರ್ ಪ್ರಕರಣದ ಕ್ಯಾಪ್ಟನ್ ಮೆಂಬರ್ ಮರಿಯಾ ಅಂತ. ಈ ಕ್ಲೇಮ್ಸ್ ಟು ಬಿ ಎ ವೆರಿ ಗುಡ್ ಲೀಡರ್, ಆಯ್ತಾ. ಅವನು ಕ್ಲೈಮ್, ನಾನು ಎಕ್ಸ್ ತಾಲೂಕ್ ಬೋರ್ಡ್ ಮೆಂಬರ್, ದಲಿತ್ ಲೀಡರ್, ಫೈನ್, ಆಯ್ತಾ. ನನ್ನ ಕ್ವಶನ್ ಅವನಿಗೆ, ಈ ಇಶ್ಯೂ ಎಲ್ಲ ಇದ್ದಾಗ ನನಗೆ 64 ವರ್ಷ ವಯಸ್ಸು, ನಾನು ಇಲ್ಲೇ ಹೋಗಿದ್ದೆ ಅಂತ ಹೇಳಿದ್ರು. ಏನ್ ಮಾಡ್ತಿದ್ರಿ ಸ್ವಾಮಿ? 64 ವರ್ಷದಿಂದ 30 ವರ್ಷದಿಂದ ಒಂದು ದಲಿತ ಕುಟುಂಬಕ್ಕೆ ಅನ್ಯಾಯ ಆಗ್ತಿದೆ ಅಂದ್ರೆ 64 ವರ್ಷ ವಯಸ್ಸಾದಂತ ನಿಮಗೆ 34ನೇ ವಯಸ್ಸಲ್ಲಿ ಇರ್ತಕ್ಕಂತ ಟೈಮಲ್ಲಿ ಆದಾಗ ಎಲ್ಲೋಗಿತ್ತು ಸ್ವಾಮಿ ನಿಮ್ ಹೋರಾಟ? ಯಾಕೆ ಸ್ವಾಮಿ ನೀವು ಬರ್ಲಿಲ್ಲ? ಆಯ್ತು, ಕೆಳಗೂರು ಏನು ಬಿಹಾರಲ್ಲಿ ಇದೆಯಾ ಸರ್? ಗುಂಡಾರಾಜ ಅಂತ ಯುಪಿಲಿ ಇದೆಯಾ? ಹಿಂದೆ ಕರಿತಾ ಇದ್ರು ಸರ್. ಕೆಳಗೂರಲ್ಲಿ ಎಲ್ಲಾ ಕಾನೂನು ವ್ಯವಸ್ಥೆ ಇವತ್ತಿನವರೆಗೂ ಎಲ್ಲ ಸರಿ ಇದೆ. ಕೆಳಗೂರು ಇಸ್ ಎ ವೆರಿ ಗುಡ್ ಪ್ಲೇಸ್. ಇಲ್ಲೆಲ್ಲರೂ ಶಾಂತಿಯುತವಾಗಿದ್ದಾರೆ, ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ನನ್ನ ಪ್ರಕಾರ ವರ್ಷಕ್ಕೆ ಒಂದ್ 2-3 ಸತಿ ಪೊಲೀಸ್ ಬರ್ಬೋದು, ಬಿಟ್ರೆ ಯಾವುದು ಬರಲ್ಲ, ಆಯ್ತು. ಇನ್ನೊಂದು ಅಲ್ಲ ಸರ್, ಇಷ್ಟೆಲ್ಲಾ ಬುದ್ಧಿವಂತ ಆದ ಮರಿಯಯ್ಯ ಹದ್ದು ಬಸ್ ಸರ್ವೆ ದಿನ ಅವ್ರಿಗೆ ಅವಕಾಶ ಇಲ್ಲ ಅಂತ ಗೊತ್ತಿಲ್ವಾ? ಅವ್ರು ಬಾಜುದಾರರ ಖಾತೆದಾರನ ಬಾಜುದಾರದು ಮರಿಯ ಹಿಂಗ್ ನೋಟಿಸ್ ಆಗಿದೆ ಹದ್ದು ಬಸ್ತು ತರಲಿ ಮರಿಯ ನಾಳೆ ಹದ್ದು ಬಸ್ ನೋಟಿಸ್ ಮರಿಯ ಹಿಂಗಾಗಿದೆ ಅಂತ. ಇದೇ ಮರಿಯಯ್ಯ ಹದ್ದು ಬಸ್ ನೋಟಿಸ್ನೆ ಪಕ್ಕದವ್ರ ಅಂತ ರತ್ನರಾಜ್ ಮತ್ತೆ ಪದ್ಮಾವತಿ ಅಮ್ಮ ಕೊಡ್ಸಿದ್ದಾರೆ ನೋಟಿಸ್. ಹೆಂಗ್ ಕೊಟ್ರು? ಹದ್ದು ಬಸ್ ಸರ್ವೆ ಏನ್ ಹೇಳುತ್ತೆ, ನಾರ್ತ್, ವೆಸ್ಟ್, ಈಸ್ಟ್, ಸೌತ್ ಯಾರ್ಯಾರು ಬಾಜುದಾರರ ಇದ್ದಾರೆ ಅವರಿಗೆ ಆಸ್ತಿ ಹೋಗ್ಬೇಕು. ಹೌದಾ ಸರ್? ರತ್ನರಾಜ್ ಮತ್ತೆ ಪದ್ಮಾವತಿ ಅಮ್ಮಗೆ ಕೊಟ್ಟು ಅವರು ಬರ್ಲಿಲ್ಲ ಅಂತಕ್ಕೆ ಅವ್ರ ಕಡೆನೊಬ್ಬ ಹೇಳ್ತಾನಂತೆ, ಈ ಜೈನರದ್ದು ಮತ್ತೆ ಗೌಡ್ರಗಳ ದರ್ಬಾರನ್ನು ಕೊನೆಗೊಳಿಸ್ತೇವೆ ಅಂತ. ಏನ್ ಸ್ವಾಮಿ, ನಮ್ ಸಮಾಜ ಏನ್ ಮಾಡಿದೆ ಸ್ವಾಮಿ? ಏನ್ ನಮಗೆ ಸಮಾಜ ಇಲ್ವಾ ಸರ್? ನಾವು ಪ್ರತಿಷ್ಠಿತ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥವ್ರ ಮೇಲೆ ಏಕಾಬಿಟ್ಟಿ ಮನ್ಸೋ ಇಚ್ಛೆ ಪಾಪ ನಾವಾದ್ರೂ ಬಿಡಿ, ಇಲ್ಲಿ ಏನೋ ಲ್ಯಾಂಡ್ ಇಶ್ಯೂನಾರು ಇದೆ, ನಮಗೆ ಒಂದೇನೋ ಇದೆ. ಅವ್ರು ಏನ್ ಮಾಡಿದ್ರು ಸರ್? ಅವ್ರ ತಾಯಿ ಏನ್ ಮಾಡಿದಾರೆ ಸರ್? ಸರ್, ಆ ತಾಯಿಗೆ ಮಾತಾಡಿದಾರಲ್ಲ ಇವರು, ಆ ತಾಯಿ ಇವರಿಗೆ ಇದೇ ಮನೇಲಿ ಅನ್ನ ಹಾಕಿದವ್ರು, ಇವರೆಲ್ಲ ಅವ್ರ ಜೊತೆ ಊಟ ಮಾಡಿದಾರೆ ಸರ್. ಇವ್ರ ತಂದೆ, ಇವ್ರ ಅಜ್ಜ ಎಲ್ಲ ಇದೇ ಮನೆಗೆ ಊಟ ಮಾಡಿದವರು, ಇದೇ ಮನೆ ಜಾಗ ಡಿಕ್ಲರೇಷನ್ ಅಲ್ಲಿ ಸಿಕ್ಕಿರೋದವ್ರಿಗೆ. ಅಂತ ತಾಯಿಗೆ ನೋಟಿಸ್ ಕೊಟ್ಟು ಬರ್ಲಿಲ್ಲ ಅಂತ ಹೇಳಿದ್ಕೆ ಈ ರೀತಿ ಪದಗಳನ್ನು ಉಪಯೋಗಿಸಿ ಆಯ್ತು ಒಂದು. ಆಮೇಲೆ ಸರ್, ಮರಿಯಯ್ಯ ಅವರಿಗೆ ನಾನು 2 ವರ್ಷದ ಮುಂಚೆ ಸ್ಪಷ್ಟವಾಗಿ ಮಾತಾಡಿ ಡಿಸ್ಕಸ್ ಮಾಡಿ ಕ್ಲಿಯರ್ ಆಡಿಯೋ ಇದೆ. ಆಮೇಲೆ ಮರಿಯಯ್ಯಂಗೂ ನಮಗೂ ಯಾವುದೇ ಸಮಸ್ಯೆ ಇಲ್ಲ, ಆಯ್ತಾ. ಇದು ಫ್ರೇಮ್ ಆಗಿದ್ದೆ ಯಾವಾಗ ಅಂದ್ರೆ, ಇದ್ರ ಹಿಂದೆ ಒಂದ್ 4 ಜನ ಟೀಮ್ ಮೆಂಬರ್ಸು ಅವರ ಗೈಡೆನ್ಸ್ ಅಲ್ಲೇ ಮರಿಯಯ್ಯ ಕೆಲಸ ಮಾಡ್ತಿರೋದು ಸ್ಪಷ್ಟವಾಗಿದೆ. ಹಿಂದೆ ಒಬ್ರು ಹೋಗಿ ಮರಿಯಯ್ಯನ್ನೇ ಎತ್ಕಟ್ಟಿ ನೀನ್ ಇದೇ ರೀತಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ. ಅಂದಿನ SI ನಿತ್ಯಾನಂದ್ ಅವರು ಈ ಪ್ರಕರಣ ತಗೊಂಡಿಲ್ಲ. ಸಿವಿಲ್ ವ್ಯಾಜ್ಯದಲ್ಲಿ ಪೊಲೀಸ್ ಇಲಾಖೆ ತಲೆ ಹಾಕಲ್ಲ ಅಂತ ಸ್ಪಷ್ಟವಾಗಿ ಇವ್ರಿಗೆ ಹೇಳ್ಕಳಿಸಿದೆ. ಅಲ್ಲಿಂದ ಅದನ್ನು ಫ್ಲಾಪ್ ಆದ್ಮೇಲೆ ಇಲ್ಲ ಸಲ್ಲದ ಪಿತೂರಿ ಮಾಡ್ತಾನೆ ಇದ್ದಾರೆ. ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತೀನಿ, ಆಯ್ತಾ ಸರ್. ನೋಡಿ, ಇದನ್ನೇ ನಮ್ಮ ಕುಟುಂಬದ ಹೆಸರು ಹಾಳು ಮಾಡಕ್ಕೆ ಅಂತಾನೇ ಪ್ರಯತ್ನ ಮಾಡ್ತಾರೆ. ನಮ್ಮ ಅಜ್ಜ ಇಟ್ಟಂತ ಲೆಗಸಿನೇ ಹೆಂಗಾರು ಕೊನೆಗೊಳಿಸ್ಬೇಕು, ಹೆಂಗಾರು ಜಡಿಬೇಲ್ ಕುಟುಂಬಕ್ಕೆ ಒಂದು ಡೆಂಟ್ ಮಾಡ್ಬೇಕು ಅಂತ ಪಕ್ಕಾ ಟ್ರೈ ಮಾಡ್ತಿದ್ದಾರೆ, ಆಯ್ತಾ. ಆಮೇಲೆ ಇದು ದಲಿತ ಟ್ರಂಪ್ ಕಾರ್ಡ್ ಪ್ಲೇ ಮಾಡಿದ್ದಾರೆ ಸರ್. ಸರ್, ಇದಕ್ಕೆ ಅರ್ಥನೇ ಇಲ್ಲ ಸರ್. ನಮಿಗೂ ಅವರಿಗೂ ಬಾಂಧವ್ಯ ಬಿಟ್ರೆ
ಯಾವುದೇ ನಮ್ಮ ಮನೇಲೂ 5 ಜನ ಕೆಲಸ ಮಾಡ್ತಾರೆ ಸರ್. ಈಗ ನನಗೆ ಸ್ಪ್ರಿಂಕ್ಲರ್ ಮೋಟರ್ ಆನ್ ಮಾಡಿ ಅಂತ ಫೋನ್ ಮಾಡ್ತಾರೆ. ಏನಣ್ಣ ಎಷ್ಟೊತ್ತು ಹೊಡಿತು, ಹೆಂಗ್ ಹೊಡಿತು, ಏನಾಯ್ತು, ಎಲ್ಲ ಹಾಕಿದೆ ಜೆಟ್ ಅಂತ ಬಿಟ್ರೆ ನಾವ್ ಏನ್ ಎಕ್ಸ್ಟ್ರಾ ಮಾತಾಡಲ್ಲ. ಇದಕ್ಕೊಂದು ಪ್ರೂಫ್ ಹೇಳ್ತೀನಿ. ನಮ್ಮ ಮನೇಲಿ ಕೆಲಸ ಮಾಡೋರಿಗೆ ನಾವು ಏನೇನ್ ಫೆಸಿಲಿಟಿ ಕೊಟ್ಟಿದೀವಿ ಅಂತ ನೀವು ತಿಳ್ಕೊಂಡ್ರೆ ಸರ್, ಅವ್ರು ಫೋನ್ ಮಾಡ್ರೆ ಮೊಬೈಲ್ ಕರೆನ್ಸಿ ಮೊಬೈಲಿಗೆ ಬರುತ್ತೆ, ಅಕ್ಕಿ ಬೇಕು ಅಂದ್ರೆ ಅಕ್ಕಿ ಬರುತ್ತೆ. ಮೊನ್ನೆ ನನಗೆ ಇವ್ರ ಸಮಾಜದ ಇವ್ರ ಹತ್ರ ನೆಂಟ್ರಾದಂತ ಇವನಿಗೆ ಫಸ್ಟ್ ಕಸಿನ್ ಆದಂತ ಆ ಗಂಗಯ್ಯನ್ ಮಗ ವಿಶ್ವನಾಥ್ ಫೋನ್ ಮಾಡಿ ನನಗೆ ಊಟಕ್ಕೆ ಅಕ್ಕಿ ಇಲ್ಲ, ಹೆಂಗಾರು ಮಾಡಿ ತರಿಸ್ಕೊಡಿ ಅಂತ. ನಾನೇ ಬಾಳೆಹೊಳೆಯಿಂದ 25 kg ಅಕ್ಕಿ ತರಿಸ್ಕೊಡಿ, ಊಟ ಮಾಡೋಣ. ಊಟಕ್ಕಿಲ್ಲ ಅಂತ ಒಂದು ಹೇಳ್ಬೇಡ, ಬೇರೆ ಏನು ಇಲ್ಲ ಅಂದ್ರೆ ಪರವಾಗಿಲ್ಲ, ಊಟಕ್ಕಿಲ್ಲ ಅಂತ ಒಂದು ಹೇಳ್ಬೇಡ, ಆಯ್ತಾ? ಅದಾಯ್ತು. ಅದಾದ್ಮೇಲೆ ಇವರು SP ಗೆ ಹೋಗ್ತೀವಿ, DC ಗೆ ಹೋಗ್ತೀವಿ. ಸರ್, SI ಸಾಹೇಬ್ರು ಸಾಲ್ವ್ ಮಾಡಿ ಹೋಗಿದ್ರಲ್ಲ ಇಶ್ಯೂ. ಮಂಗಳವಾರ ರಾತ್ರಿ SI ಸಾಹೇಬ್ರು ಬಂದು ಈ ರೀತಿ ಬಿಹೇವ್ ಮಾಡಿ ಅಂತ ಹೇಳಿದಾರೆ ತಾನೆ. ಮಾರನೇ ದಿನ ಬೆಳಿಗ್ಗೆ SP DC ಅವ್ರು ಎಲ್ಲಿಂದ ಬಂದ್ರು? ಹಂಗಾರೆ ಲೋಕಲ್ ಅಲ್ಲಿ ನಮ್ ಠಾಣಾಧಿಕಾರಿಗಳಿಗೆ ಹೇಳಿದ್ ಏನು ಬೆಲೆ ಇಲ್ವಾ? ಆಯ್ತು, ಅದು ಸರ್. ಇದರ ಮಾಸ್ಟರ್ ಮೈಂಡೇ ಮರಿಯಯ್ಯ. ಇದನ್ನೇ ನಮ್ಮ ಅಪ್ಪನ್ನೇ ಟ್ರ್ಯಾಪ್ ಮಾಡೋದೇ ಅವನ ಮೂಲ ಉದ್ದೇಶ. ನಾನು ಹಲವಾರು ಉದಾಹರಣೆ ಕೊಡಬಲ್ಲೆ. ಈಗ ಅವನ ಫ್ರಸ್ಟ್ರೇಷನ್ ಇಂದ ಮಾತಾಡ್ತಿದ್ದಾನೆ, ಯಾಕಂದ್ರೆ ಅವ್ರನ್ನ ಅರೆಸ್ಟ್ ಮಾಡಕ್ ಆಗಿಲ್ಲ ಅಂತ. ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಅವತ್ತು ಎಲ್ಲ ಸಂಚು ನಡೆದಿತ್ತು. ದೇವರು ಅವತ್ತು ಅವ್ರನ್ನೇ ಅಲ್ಲಿ ಹೋಗ್ದಿದ್ದಂಗ್ ಮಾಡ್ದ, ಆಯ್ತಾ? ಹೌಸ್ ಡೆಮಾಲಿಷ್ ಮಾಡಿದ್ದಾರೆ ಅಂತ ಮಂಜಯ್ಯ. ಪಾಳೆಗಾರಿಕೆ ಪರ್ಮಿಷನ್ ಈಸ್ ನಾಟ್ ಫ್ರಮ್ ಮೀನಿಂಗ್. ಪಾಳೆಗಾರಿಕೆ ಈ ಊರಿಗೆ ಬರಕ್ ಪರ್ಮಿಷನ್ ಬೇಕು ಅಂತ ಮತ್ತೆ ಏನ್ ಸರ್ ಇದು? ಈಸಿ ಎ ಜೋಕರ್? ಏನೇನೋ ಮಾತಾಡ್ಬೋದು ಅಂದ್ರೆ ಏನ್ ಇಲ್ಲೇನೋ ಜೋಕ ಈ ಸಮಾಜ ನೋಡಿ. ಅದನ್ನ ಮಾಡ್ಬಿಟ್ಟು ಒಂದೇ ಒಂದು ಪ್ರಕರಣ ನಮ್ ತಂದೆಯವ್ರ ಮೇಲಾಗ್ಲಿ, ನನ್ನ ಮೇಲಾಗ್ಲಿ, ಇವನ ಮೇಲಾಗ್ಲಿ ಜಾತಿ ನಿಂದನೆ ಮತ್ತೆ SC ST ಕಾಯ್ದೆ ಅದು ಇವತ್ತಿನವರೆಗೂ ಒಂದು ಪ್ರಕರಣ ರಿಜಿಸ್ಟರ್ ಆಗಿಲ್ಲ ಸರ್. 30 ವರ್ಷದಿಂದ ಒಬ್ಬ ಚಿತ್ರ ಹಿಂಸೆ ಕೊಡ್ತಿದ್ದೇನೆ ಅಂತ ಹೇಳಿದ್ರೆ ನೀವು ಬಿಡ್ತೀರಾ ಸರ್? ನೀವೇ ಓಪನ್ ಆಗಿ ಹೇಳಿ. 2 ದಿನಕ್ಕೆ ಬಿಡಲ್ಲ, ನನ್ನ ಮಗನಿಗೆ ಏನೋ ಮಾಡ್ಬೇಕು ಸಾಯ್ಲಿ ಅಂತ. 30 ವರ್ಷ ಆಗ್ಲಿ, ಸಂತೋಷ ಕೇಳೋದು. ಇನ್ನೂ ಮಜಾ ಇದೆ, ಸಂತೋಷವಾಗಿರ್ಬೇಕು ಅವಾಗ್ಲೇ. ಸರ್, ನಾವು ಎಂತ ಹೃದಯವಂತ ಶ್ರೀಮಂತಿಕೆ ಮನುಷ್ಯರು ಅಂದ್ರೆ 2 ಜನ ನಮ್ಮವರೇ ಹೇಳಿದ್ರು, ಆ ಗಿಡನಾರು ಕಡ್ದಾಕನ ಅಂತ. ನಮ್ ತಂದೆಯರು ಹೇಳಿದ್ರು, ನಾವು ನೆಟ್ಟ ಗಿಡ ಯಾವುದೇ ಕಾರಣಕ್ಕೂ ನಾವು ನೆಡೋರ್ ಹೊರತು ಕಡಿಯೋರಲ್ಲ, ಹಂಗೆ ಬಿಟ್ಕೊಡಿ ಆಸ್ ಇಟ್ ಈಸ್ ಅಂತ ಹೃದಯಶೀಲ ಆಸ್ ಇಟ್ ಈಸ್ ಬಿಟ್ಕೊಡಿ. ಅವ್ರದ್ದು ನಾವು ಗಿಡ ಹಾಕಿದ್ದು ಬಿಟ್ಕೊಡಿ. ನೋಡಿ, 1-6 ಗಿಡ ಕಡ್ದಿದೀವ ನಿಮ್ ಮುಂದೆನೆ ಇದೆ, ಆಯ್ತಾ? ರೆಸ್ಪೆಕ್ಟ್ ಇಶ್ಯೂ ಅದೇನು ರೆಸ್ಪೆಕ್ಟ್ ಅವ್ರಿಗೆ ನಮಿಗೂ ಅವರಿಗೂ ಮಾತುಕತೆನೇ ಇಲ್ಲ. ಆಡಿಯೋದಲ್ಲಿ ಏನೇನ್ ರೆಸ್ಪೆಕ್ಟ್ ಒಬ್ಬ ವ್ಯಕ್ತಿಗೆ ನಾರ್ಮಲ್ ಮನುಷ್ಯನ್ ಸಿಗುತ್ತೆ ಸ್ಪಷ್ಟವಾಗಿ ಕೊಟ್ಟಿದ್ದೀನಿ. ನನ್ನ ಪ್ರಕಾರ ಅಷ್ಟು ಒಬ್ಬ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡೋದು ನಮ್ ಕರ್ತವ್ಯ ಸಾಕು ಅಂತಕ್ಕಂಥ ಭಾವನೆ ನಂದು. ಆಯ್ತು, ಹೊಟ್ಟೆ ಕಿಚ್ಚಂತ ಸರ್ ಅವ್ರ ಮೇಲೆ ನಮ್ಗೆ ಯಾಕೆ ಸ್ವಾಮಿ? ಇವ್ರ ಮೇಲೆ ಏನಕ್ಕೆ ನಮಗೆ ಹೊಟ್ಟೆ ಕಿಚ್ಚ? ಏನ್ ಮಾಡಿದ್ದಾರೆ ಅಂತ ಹೊಟ್ಟೆ ಕಿಚ್ಚುಪಡೋಣ ಸರ್. ನಮ್ಕಿಂತ ಮೇಲಿರೋರು ದುಡ್ಡಿರೋರ್ ಮೇಲೆ ಏನೋ ಒಂದು ಹೊಟ್ಟೆ ಕಿಚ್ಚು, ಅವನೊಂದು ಒಳ್ಳೆ ಕಾರ್ ತಾಡ ಮರ, ಹಿಂಗ್ ಮರ ಹಂಗ್ ಮರ ಹೇಳುವ. ಇವ್ರ ಮೇಲೆ ಏನ್ ಹೊಟ್ಟೆ ಕಿಚ್ಚು ಪಡಕ್ಕಿದೆ ಸರ್? ಏನ್ ಇವೆಲ್ಲ ಮಾತುಗಳು, ಪದಬಳಕೆಗಳು? ಯಾರೋ ಹೇಳ್ಕೊಟ್ಟಿದ್ದೆ ತಂದ್ಬಿಟ್ಟು ಇಲ್ಲಿ ಸ್ಪಷ್ಟವಾಗಿ ಗುಂಡೊಡಿಯಕ್ಕೆ ನಾವೇ ನೋಡಕ್ ಅವರಿಗೆ ಕುರಿತರ ಕಾಣ್ತಾ ಇದೀವ? ಕಾಂಟ್ರಾಕ್ಟರ್ ರೋಡ್ ಮಾಡ್ಲಿಕ್ಕೆ ಇವರ ತಡೆ. ಕಾಂಟ್ರಾಕ್ಟರ್ ಇವತ್ತೇನಾದ್ರೂ ನಮ್ ತಂದೆಯವ್ರು ಸರ್, 1 ನಿಮಿಷ ಸರ್, ಇವ್ರ ಹತ್ರ ಎಷ್ಟು ವೆಹಿಕಲ್ ಇದೆ? ಮರಿಯೈನ ಹತ್ರ ಎಷ್ಟು ವೆಹಿಕಲ್ ಇದೆ? ಎಷ್ಟು ವೆಹಿಕಲ್ ಇದೆ ಮರಿಯೈನ ಹತ್ರ? ರೋಡ್ ಮರಿಯಂಗ್ ಬೇಕಾ, ನಮ್ ತಂದೆಗ್ ಬೇಕಾ? 6 ವೆಹಿಕಲ್ ಇದೆ ಇವ್ರ ಹತ್ರ. ನಮ್ಮ ಕುಟುಂಬದಲ್ಲಿ 11 ವೆಹಿಕಲ್ ಇದೆ. ನಮಗ್ ರೋಡ್ ಬೇಡವಾ? ಈ ತರ ಎಲ್ಲ ಬೇಕಾಬಿಟ್ಟಿ ಮಾತಾಡೋದು. ನಾವು ದಲಿತರು ಟ್ರಂಪ್ ಕಾರ್ಡ್ ನ್ಯೂಸ್ ಮಾಡಿ ಇವ್ರನ್ನ ಹೆಂಗಾರು ಕುರಿ ಮಾಡ್ಬೋದು, ಯಾರಿಗ್ ಬೇಕಾದ್ರೂ ಮಾಡ್ಬೋದು. ಇವ್ರೇನು ಮಾಡಲ್ಲ, ಇವ್ರಿಂದ ಯಾರು ಇಲ್ಲ, ಯಾರು ಬರಲ್ಲ ಎಲ್ಲ ಸರ್. ಅವ್ರಿಗೆ ನೇರವಾಗಿ ಕ್ರಾಸ್ ಕ್ವಶನ್ ಕಾಡ್. ಸಮಾಜ ಸ್ವಾರಸ್ಯ ಹಾಳು ಮಾಡೋದ್ ಬೇಡ. ಸಮಾಜ ಎಲ್ಲರಿಗಿಂತ ಮೇಲೆ ಸರ್. ನೀವು ಯಾರೇ ಆಗ್ಲಿ,
ನಿಮಗೊಬ್ಬ ಶತ್ರುನೇ ಇರ್ತಾನೆ ಮನುಷ್ಯ ಅಂದ್ಮೇಲೆ ನೀವೇನ್ ಮಾಡ್ತೀರಲ್ಲಿ ಅವ್ನು ಸಾಹಸಕ್ಕೆ ಹೋಗಲ್ಲ. ಸಿಂಪಲ್. ಅಲ್ಲಪ್ಪ ನಿನ್ ಪಾಡಿ ನೀನಿರಪ್ಪ, ನನ್ನ ಪಾಡಿ ನಾನು ಇರ್ತೀನಿ. ಸರ್ ನಿಮಗೆ ದಿವಸ ಒಬ್ನಿಗೆ ತೊಂದರೆ ಕೊಡಕ್ ನಿಮ್ ಮನ್ಸಾರು ಒಪ್ಪುತ್ತ ಸರ್? ಅದೇ ಅವ್ನ್ ಮೆಂಟಲ್ ಆಗಿರ್ಬೇಕು. ಸಿ ಇವ್ರ ಮೇಲೆ ಮಾಡಿರ್ತಕ್ಕಂಥ ಆಪಾದನೆಗೆ ಹಿ ಶುಡ್ ಬಿ ಮೆಂಟಲಿ ಅನ್ಫಿಟ್. ಅವ್ರದಲ್ಲ. ಡ್ರೈವ್ ಮಾಡ್ತಾರೆ, ಹೋಗ್ತಾರೆ, ಮಾತಾಡ್ತಾರೆ, 55-60 ಎಕರೆ ಪ್ರಾಪರ್ಟಿ ನಡೆಸ್ತಾ ಇದ್ದಾರೆ, ಬ್ಯಾಂಕಿಗೆ ಹೋಗ್ತಾರೆ, ಒಳ್ಳೆ ಹೆಸರು ಸಮಾಜದಲ್ಲಿ ಇಟ್ಕೊಂಡಿದ್ದಾರೆ. ಯಾರಿಗೆ ಕೇಳು ಸರ್, ಇವನು ಮಗಳು ಒಂದಿನ ನನಗೆ ಹೇಳಿದ್ಲು, ಏನಪ್ಪ ನೀವೆಲ್ಲ ತಾತ ಇಲ್ಲಿಂದ ಮನೆಯಿಂದ ಹೊಟ್ರೆ ನಮಸ್ಕಾರ ಮಾಡ ಕಳ್ಸೋವರೆಗೂ ಹೇಳ್ತಿರ್ತಾರೆ. ಎಷ್ಟು ಜನ ಪರಿಚಯ ತಾತಂಗೆ ತಲೆ ಕೆಟ್ಟು ನಿಲ್ಸ್ತಾರೆ. ಏನ್ ಸ್ವಾಮಿ ಚೆನ್ನಾಗಿದ್ದೀರಾ, ಏನಣ್ಣ ಚೆನ್ನಾಗಿದೆಯಾ, ಎಷ್ಟು ಜನ ಹತ್ರ ಮಾತಾಡ್ಕೊಂಡು ಹೋಗ್ತಾರೆ ಅಂತಾರೆ. ಇನ್ನೊಂದು ಸರ್, ಇವನೊಬ್ಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸರ್, ರಾಮ ಅಂತ. ಇದು ನಗೆ ಪಾಟ್ಲಿದ ವಿಚಾರ. ಆಯ್ತು ಸರ್, ಇನ್ನೊಬ್ಬ ಶಿವಂದು ನಮ್ಮ ಮನೆಗೆ ಬಂದು ಕೆಲಸ ಮಾಡೋದು ಈ ವರ್ಷದ ದಾಖಲೆ ಸರ್. ಅಲ್ಲಿರ್ತಕ್ಕಂಥವ್ರು ಹರೀಶ ಮತ್ತೆ ಗಣೇಶ ಅಂತಕ್ಕಂಥವ್ರು ನಮ್ಮ ಮನೆಗೆ 29ನೇ ತಾರೀಕಿಗೆ ಬಂದು ದುಡ್ಡು ಕೊಟ್ಟು ಕಳಸ ಜಾತ್ರೆಗೆ ಕಾಯಿ ತಗೊಂಡೋಗಿದ್ದಾರೆ. ಅಂದ್ರೆ ನಮ್ಮ ಹತ್ರ, ನಾನು ಹೇಳಕ್ ಬಂದಿದ್ದು ದುಡ್ಡಿನ ವಿಚಾರ, ನಮ್ಮ ಹತ್ರ ಬಾಂಧವ್ಯವಾಗಿದೆ ಸರ್. ಕಾಯಿ ಬೇರೆ ಕಡೆ ಸಿಗಲ್ಲ ಸರ್ ಅವ್ರಿಗೆ. ಈಗ ನಮ್ಮ ಮನೆಗೆ ಬರ್ಬೇಕು ಅಂದ್ರೆ ದುಡ್ಡು ಕೊಟ್ಟು ತಗೊಂಡೋಗಕ್ಕೆ ಎಲ್ಲಾರು ದುಡ್ಡು ಕೊಟ್ಟೆ ತಗೊಂಡೋಗೋದಲ್ಲ, ನಮ್ಮ ಮನೆಗೆ ಬರೋ ಪ್ರೀತಿ ವಿಶ್ವಾಸಕ್ಕೆ ತಾನೇ ಬಂದಿರೋದು ಅಂತ. ರಮೇಶ್ ಅಂತಕ್ಕಂಥ ವ್ಯಕ್ತಿ ಇವ್ರೇನೋ ಕೆಪೆ ಹೊಡಿತಾರೆ ಅಂತ ಮರ್ಯಾದೆ ಒಂದು ಆಪಾದನೆ ಮಾಡಿದ್ದಾರೆ. ಅಲ್ಲಿ ಡ್ರಿಂಕ್ಸ್ ಮತ್ತೆ ಇವ್ರ ಮೇಲೆ ಕೈ ಮಾಡಕ್ ಬಂದಿದ್ದಾನೆ. ಡ್ರಿಂಕ್ಸ್ ಫುಲ್ ಕುಡ್ಕೊಂಡು ಮಾನಹಾನಿ ಮಾಡಕ್ ಬಂದಿದ್ದಾನೆ. ಇನ್ ಫ್ರಂಟ್ ಆಫ್ ಸಬ್ರೆಟ್ ಸರ್ ಎಲ್ಲ ಕವರ್ ಮಾಡಿದ್ದೀನಿ. ಈಗ ಸರ್ ಇದಕ್ಕೆ ಒಂದು ವಿಚಾರ, ಟಾರ್ಗೆಟ್ ಇದೆ ಅಂದ್ರೆ, ನಮಗೆ ಲಾಸ್ಟ್ 2 ವರ್ಷದಿಂದ 4 ಜನ ವ್ಯವಸ್ಥಿತವಾಗಿ ನಮ್ಮ ಮೇಲೆ ಸಂಚು ಮಾಡ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ, ನಮ್ಮ ತಂದೆಯವರು 5 ಎಕರೆ ಜಮೀನ್ ತಗೊಂಡ್ರು. ಇವ್ರ ಅಪ್ಪ ಕೊಟ್ಟಿದ್ಕಿಂತ ಮೇಲ್ ಬೆಳೆದ. ಇವನು ಹೆಂಗಾರು ಕಡಿವಾಣ ಹಾಕ್ಬೇಕು. ಇವನ್ ಮಕ್ಳೆಲ್ಲ ಬೆಂಗಳೂರಲ್ಲಿ ಮನೆ ತಗೊಂಡ್ರು, ಇವನ್ ಮಕ್ಳೆಲ್ಲ ಒಳ್ಳೆ ಕಾರಲ್ಲಿ ತಿರುಗಾಡ್ತಾರೆ, ಇವರೆಲ್ಲ ಒಳ್ಳೆ ದುಡಿತಾರೆ ಬೆಂಗಳೂರಲ್ಲಿ ಅಂತ ಒಂದು ವ್ಯವಸ್ಥಿತವಾದಂತ ಒಂದು ತಂಡ ಇದಕ್ಕೆ ಕೆಲಸ ಮಾಡ್ತೀವಿ. ಆಯ್ತು. ನಾವು ಸರ್ ಈ ಟಾರ್ಗೆಟ್ ಮಾಡ್ಕೊಂತಿರೋ ವ್ಯಕ್ತಿಗಳು, ಮರೆಯಿನ ಹತ್ರ ಸೇರ್ಕೊಂಡ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ಇದೇ ಸರ್ವೆ ರಘು ಅವರು ಒಂದು ಸರ್ವೆ ನಂಬರ್ಲಿ 32 ಗುಂಟೆ ಎಂಕ್ರೋಚ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಯಾಕೆ ಸ್ವಾಮಿ ಅವ್ರು ಬಿಟ್ಕೊಟ್ಟಿಲ್ಲ? ಭಾರಿ ಆತ್ಮಸಾಕ್ಷಿ, ಭಾರಿ ಗೌರವ, ಭಾರಿ ಇದು. ಮಾತೆತ್ತಿರ ವೆಂಕಟರಮಣ, ಮಾತೆತ್ತಿರ ತಿರುಪತಿ ತಿಮ್ಮಪ್ಪ, ಮಾತೆತ್ತಿರ ಧರ್ಮಸ್ಥಳದ ಮುನ್ನತ್ತ, ಮಾತೆತ್ತಿರ ಅಣ್ಣಪ್ಪ ಸ್ವಾಮಿ. ಎಲ್ಲೋಯ್ತು ಸ್ವಾಮಿ ನಿಮ್ಮ ಈ ದಕ್ಷೆ? ಸರ್ ನಮ್ಮ ವಿರುದ್ಧ ಎಲ್ಲ ಇಲಾಖೆಗೂ ಅರ್ಜಿ ಬರ್ದಿದ್ದಾರೆ ಸರ್. ಎಲ್ಲ ಇಲಾಖೆಯಲ್ಲೂ ನಮ್ಮ ವಿರುದ್ಧ ಅರ್ಜಿ ಬರ್ದಿದ್ದಾರೆ. ಅರ್ಜಿ PDO-ನಿಂದ ಹಿಡಿದು ತಹಸೀಲ್ದಾರ್ ವರೆಗೂ ಅರ್ಜಿ ಬರ್ದಿದ್ದಾರೆ. PWD ಫಾರೆಸ್ಟ್, ನೀವು ನೇಮ್ ದಿ ಡಿಪಾರ್ಟ್ಮೆಂಟ್, ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿ ಇಲಾಖೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ನಿಮಗೆ ಪರಿಚಯ ಇರ್ತಲ್ಲ ಕಳಿಸ್ತಲ್ಲಿ, ಸುಮ್ನೆ ಇಲ್ಲಿ ಬರೋ ಗಾರ್ಡ್ನ ಕೇಳಿ ಮದೇಗೌಡರ ವಿರುದ್ಧ ಕಂಪ್ಲೇಂಟ್ ಕೊಟ್ರ ಅಂತ ದಿನ ಕೊಡ್ತಾನೆ ಇರ್ತಾರೆ. ಆಯ್ತಾ ಸರ್? ಆಮೇಲೆ ಇನ್ನೊಂದು ವಿಚಾರ, ಅದ್ ಯಾಕಾಯ್ತು ಅಂದ್ರೆ ಸರ್, ಇದು ಯಾಕಾಯ್ತು ಅಂದ್ರೆ, ಆ 4 ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ, ಸರ್ವೆ ನಂಬರ್ 56 ಅಂತ ಇಲ್ಲೊಂದಿದೆ, ಅಲ್ಲಿ ನಾವು 2 ಎಕರೆ 28 ಗುಂಟೆ ಜಾಗ ತಗೊಂಡಿದ್ದೀವಿ. ಆಯ್ತಾ? ಆ 2 ಎಕರೆ 28 ಗುಂಟೆಲಿ ಇದೇ ಸರ್ವೇಯರು 32 ಗುಂಟೆ ಎಂಕ್ರೋಚ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಅವ್ರು ಇವತ್ತವರೆಗೂ ಬಿಟ್ಟಿಲ್ಲ. ಅದು ಪ್ರಕರಣ ಕೋರ್ಟ್ ಅಲ್ಲಿ ಇದೆ, ನಾವು ತಗಂತೀವಿ, ಅದು ಬೇರೆ ಪ್ರಶ್ನೆ. ಆದ್ರೆ ಅದಾದ್ಮೇಲಿಂದ, ಆ ಪ್ರಾಪರ್ಟಿ ಪರ್ಚೇಸ್ ಆಗಿದ್ದ ದಿನದಿಂದ ಈ ಕ್ಷಣದ ತನಕನು ಇಂಥದನ್ನ ದಿನಾ ಮಾಡ್ತಾನೆ ಇದ್ದಾರೆ. ಅಲ್ಲ, 2 ಎಕರೆ ತಗೊಳತ್ತಿಗೂ ಎಲ್ಲ 1 ಎಕರೆ ತಗೊಳತ್ತಿಗೆ ಎಲ್ಲದು ನಾನು ಹೇಳಿದ್ನಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಬರೋ ಇಲಾಖೆಯಲ್ಲಿ ನಿಮಗೆ ಗೊತ್ತಿರಲ್ಲ, ಯಾರನ್ನ ಬೇಕಾದ್ರೂ ಕೇಳಿ, ನಮ್ಮ ತಂದೆ ಹೆಸರು ವಿರುದ್ಧ ಒಂದು ಕಂಪ್ಲೇಂಟ್ ಇದೆ, ಅರ್ಜಿ ಬರ್ತೀವಿ, ನಿಮಗೆ ಕೊಡ್ತೀವಿ. PDO ಇಂದ ಹಿಡಿದು ತಹಸೀಲ್ದಾರ್ ತನಕ ಬರ್ತಿದ್ದಾರೆ. PWD ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೈಪ್ ಲೈನ್ ತಗೊಂಡು ಹೋಗಿದ್ದಾರೆ ಮಣ್ಣಡಿ ಕಡೆ, ಮತ್ತೆ ಮಣ್ಣಡಿ ಕಡೆ ತಗೊಂಡು ಹೋಗ್ತಾರೆ, ಎಲ್ಲಿ ತಗೊಂಡು ಹೋಗ್ತಾರೆ ಸರ್? ಅದೊಂದು ಸರ್, ಇದೊಂದು ವಿಶೇಷ ಪ್ರಕರಣ ಏನು ಅಂದ್ರೆ, ಈ ಕಡೆ ಭಾಗದಲ್ಲಿ ನಾವು ಲೈನ್ ತಗೊಂಡು ಹೋಗಿದ್ವಿ, ಸತ್ಯ. ನಾವು ಅಗ್ರಿಕಲ್ಚರ್ ಪರ್ಪಸ್ಗೆ ಲ್ಯಾಂಡ್ ತಗೊಂಡು ಹೋಗಿದ್ವಿ, ನೀರು. ಅದೇ ಆ ಕಡೆ ಬದಿಲಿ ಅವ್ರು ತಗೊಂಡು ಹೋಗಿದ್ದಾರೆ.
ಆಯ್ತಾ? ಅವರಿಗೆ ಇಲ್ಲ ಕಾನೂನು, ಅವ್ರು ತಗೊಂಡೋಗ್ಬೋದು, ನಾವು ತಗೊಂಡೋಗಂಗಿಲ್ಲ. ಇದೊಂದು ವಿಚಿತ್ರ. ಆಮೇಲೆ ಸರ್ ಇನ್ನೊಂದೇನು ಅಂದ್ರೆ, ಈ ಊರಲ್ಲಿ ಒಂದು ವ್ಯಕ್ತಿ ಹತ್ರ ಒಂದು ಕುಟುಂಬದ ಇರ್ತಕ್ಕಂತ ಸರ್ವೆ ನಂಬರ್ ಒಳಗೆ ಇನ್ನೊಬ್ಬ ವ್ಯಕ್ತಿ ಹೆಸರನ್ನೇ ಅಕ್ರಮವಾಗಿ ಹಾಕಿದ್ದಾರೆ. ಯಾರು ಪ್ರಶ್ನೆ ಮಾಡಿಲ್ಲ. ಒಂದು ಕುಟುಂಬದ ಟ್ರೀಯಲ್ಲಿ ಇರ್ತಕ್ಕಂತ ಆಸ್ತಿಲಿ ಒಬ್ರು ಇಲ್ಲೀಗಲ್ ಆಗಿ ಅವ್ರ ಹೆಸರನ್ನ ಹಾಕ್ಸ್ಕೊಂಡಿದ್ದಾರೆ. ಅದನ್ನೂ ತೆಗಿತೀವಿ. ಸರ್, ಇಲ್ಲಿ ನಮ್ಮೂರಲ್ಲಿ ಒಂದು ಸಮಾಜಕ್ಕೆ ಸೇರಿದಂತ ಒಂದು ದೇವಸ್ಥಾನನೇ ವಿದೌಟ್ ದಿ ಕನ್ಸಲ್ಟೆಂಟ್ ಆಫ್ ಈ ಊರಲ್ಲಿ ಜನನ್ನೇ ಶಿಫ್ಟ್ ಮಾಡಿದ್ದಾರೆ. ಆಯ್ತಾ? ಮೆಂಬರ್ ಮರಿಯವ್ರು ಯಾಕೆ ಮಾತಾಡಿಲ್ಲ ಆ ವಿಚಾರನೇ? ಯಾಕೆ ಅಂತ ಹೇಳ್ತೀನಿ. ಅವ್ರಿಗೆ ಬೇಕಾದವ್ರ ವಿಚಾರ ಅವ್ರು ಯಾರನ್ನು ಮಾತಾಡಲ್ಲ. ಇದೇ ಊರಲ್ಲಿ ಮೊನ್ನೆ ಅವನದೇ ನೆಂಟರಾದಂತ ಒಂದು ದಲಿತ ಮಹಿಳೆ ಮೇಲೆ ಅವನಿಗೆ ಬೇಕಾದಂತ ವ್ಯಕ್ತಿ ಒಬ್ಬ ಹಲ್ಲೆ ಮಾಡಿದ್ದಾನೆ. ಅದು ಕಾಂಪ್ರಮೈಸ್ ಆಗಿದೆ ಸ್ಟೇಷನ್ಲಿ. ಅವಳು ಮಗನೇ ಮಾತಾಡದಂತ ರೆಕಾರ್ಡ್ ನನ್ನ ಹತ್ರ ಇದೆ. ಅದು ಇವತ್ತು ಅಪ್ರಸ್ತುತ ಅಂತ ಪ್ರೊಡ್ಯೂಸ್ ಮಾಡ್ತಿಲ್ಲ. ಮೆಂಬರ್ ಮರಿಯವರ ಇದು ದಲಿತ ದಕ್ಷತೆ ಎಷ್ಟಿದೆ ಅಂತ ನಾನು ಹೇಳ್ತೀನಿ. ಆ ರಾಮಂದೊಂದು ಪ್ರಕರಣ ಇದೆ, ನಾನು ಹೇಳಲ್ಲ ಇವತ್ತು. ಅದೊಂದು ಪ್ರಕರಣ ಇದೆ, ಒಂದ್ ಹೆಣ್ಮಕ್ಳು ಬಾಳ ಹಾಳಾಗತ್ತೆ, ಅದಕ್ಕೆ ಹೇಳಲ್ಲ, ಅದ್ ಬಿಟ್ಬಿಡ್ತೀನಿ. ಆಯ್ತಾ ಸರ್? ಇಲ್ಲಿ ಯಾವ ತರ ಇದೆ ಇಲ್ಲಿ ಅಂದ್ರೆ, ಒಂದು 2-3 ಜನ ಏನು ಅಂದ್ರೆ ನಾವು ಹೇಳ್ದಂಗೆ ನಡಿಬೇಕು. ಇದ್ ನಂದು ಅಂದ್ರೆ ನಂದು, ಇದ್ ನಂದು, ಅದ್ ನಂದು. ನಿನಗೆ ಹೆಂಗ ಬಂತು ಸರ್ವೆ ನಂಬರ್? ಇದು ನಿಂಗೆ ಯಾರೋ ಕೊಟ್ಟಿದ್ದು? ನಿನಗೆ ಹೆಂಗ್ ಬಂತು ಖಾತೆ? ಈ ತರ ದೌರ್ಜನ್ಯ. ನಿನಗೆ ಊರ್ ಬಿಡಿಸ್ತೀನಿ, ನಿಂದ ಎಂಕ್ರೋಚ್ಮೆಂಟ್ ಇದೆ, ಎಲ್ಲರದು ಇದೆ ಸ್ವಾಮಿ ಪ್ಲಾಂಟರ್ ಅಂದ್ಮೇಲೆ. ನಂದು ತೆಗೆದ್ರೆ ಅವ್ರದ್ದು ತೆಗಿತಾರೆ ಸರ್. ಅವ್ರದೇ ಗೋಮಾಳ ಜಾಗ ಇದೆ, ನಮಗೆ ಎಂಕ್ರೋಚ್ಮೆಂಟ್ ಇದೆ ಅಂತ ಬೆದರಿಕೆ ಹಾಕೋದು. ಸರ್, ನೋ ಬಡೀಸ್ ಎಬೋಲ. ಅರವಿಂದು ಬಿಟ್ಕೊಡ್ಬೇಕು. ಈಗ ನಾಳೆ ನಾನು ಬಿಟ್ಕೊಟ್ನಲ್ಲ ಇವತ್ತು ಜಾಗ, ಅದೇ ದಕ್ಷತೆ ಅವರಿಗೂ ಇರ್ಬೇಕಲ್ಲ. ನನ್ನ 32 ಗುಂಟೆ ಜಾಗ ತಿನ್ನೋತಿಗೆ ಅವರಿಗೂ ಇರ್ಬೇಕಲ್ಲ. ಅವರು ನಾನು ಪರ್ಫೆಕ್ಟ್ ಅಂತ ಹೇಳಿ ಇವ್ರ ಹತ್ರ ಮಾಡಿಸಿದ ಕೆಲ್ಸಾನೇ ಅವ್ರಿಗೆ ಬಂದಾಗ ಯಾಕೆ ದಕ್ಷತೆ ಇಲ್ಲ? ಇರ್ಲಿ, ಅದನ್ನು ಫೈಟ್ ಮಾಡ್ತೀವಿ, ನೋಡೋಣ. ತುಂಬಾನು ಸರ್, ನನಗೆ 6 ತಿಂಗಳು ನಿದ್ರೆ ಮಾಡಕ್ ಬಿಟ್ಟಿಲ್ಲ ಸರ್. ನನ್ನ ಮಿಸ್ಸಸ್ ಒಂದಿನ ಕಣ್ಣೀರ್ ಹಾಕಿದಾಳೆ ಮಧ್ಯರಾತ್ರಿ 2 ಗಂಟೆಗೆ. ಸತ್ತೋಗ್ತೀರಾ, ಲಿಟ್ರಲಿ ಯೂಸ್ ದಿಸ್ ವರ್ಡ್, ಸತ್ತೋಗ್ಬಿಡ್ತೀರಾ ನೀವು ಈ ತರ ಪ್ರೆಷರ್ ತಗೊಂಡ್ರೆ. ಇರೋದೊಬ್ಳು ಮಗಳು, ಸುಮ್ನೆ ಇದ್ಬಿಡಿ, ಬೇಡ ನಿಮಗೆ ಅಂತ ಹೇಳಿದಾಳೆ. 2 ವರ್ಷದಿಂದನೂ ಹಗಲು ರಾತ್ರಿ ಟಾರ್ಚರ್ ಮಾಡಿದ್ದಾರೆ. 2 ವರ್ಷದಿಂದ. ಬಟ್ ಅವ್ರ ಕೈಲಿ ಏನೂ ಮಾಡ್ಕೊಳಕ್ಕಾಗಿಲ್ಲ. ಏನು ಮಾಡ್ಕೊಳಕ್ ನಾವು ಬಿಡಲ್ಲ ಸರ್, ಸಮರ್ಥರಿದೀವಿ, ನಮಗೆ ಕೆಪಾಸಿಟಿ ಇದೆ. ಸರ್, ನಾನ್ ಮೊನ್ನೆನೂ ಕೂಡ ನಿಮ್ ಸ್ಟೇಟಸ್ ಹಾಕಿದ್ರಲ್ಲ, ನಿಮ್ ಸ್ಟೇಟಸ್ ಹಾಕಿದವರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಅಣ್ಣ ನಿಮಗೆ ಚಾಲೆಂಜ್ ಮಾಡ್ತೀನಿ, ನಿಮಗೆ ಕೆಪಾಸಿಟಿ ಇದ್ರೆ ನೀವು FIR ಮಾಡಿ. ನಾನು ಇವತ್ತು FIR ಆಗ್ಬಿಟ್ಟು, ಇದು ನಮಗೂ ಕೆಪಾಸಿಟಿ ಇದೆ, ಅವ್ರಿಗೆ ಒಬ್ರಿಗೆ ಕೆಪಾಸಿಟಿ ಇರೋದಲ್ಲ, ನಮಗೂ ಕೆಪಾಸಿಟಿ ಇದೆ. ನಾವು ಇಷ್ಟು ದಿನ ಯಾಕೆ ಸುಮ್ನಿದ್ವಿ ಅಂದ್ರೆ ಅದಕ್ಕೊಂದು ಬಾಂಡಿಂಗ್ ಇದೆ. ನಾವೇ ಬಿದ್ರು, ಹೆಸರು ನಮ್ಮ ಮೇಲೆ ಬಿದ್ರು, ಸ್ನಾನ ನಾವೇ ಮಾಡೋದು. ಅದಕ್ಕೆ ಅದು ಕೇಸರಿಗೆ ನಾವು ಹೋಗಿರ್ಲಿಲ್ಲ. ಬಟ್ ಅವ್ರಿಗೆ ನಾವ್ ಹೇಳ್ತಿರೋದು ಇಷ್ಟೇನೆ, ನಮ್ಮನೆ ವಿಚಾರಕ್ಕೆ ಅವ್ರು ಬಂದಿದ್ದಾರೆ, ನಾವು ಜೀವನ ಮಾಡ್ಕೊಂತೀವಿ, ನಾವು ಅವ್ರ ಮನೆ ವಿಚಾರಕ್ಕೆ ಹೋಗಲ್ಲ. ಆದ್ರೆ ನಾವು ಹೋಗ್ಬೇಕಾಗುತ್ತೆ. ಇದು ಅನ್ನೆಸೆಸರಿ ನಮ್ಮನ್ನ ಪ್ರೊವೋಕ್ ಮಾಡ್ತಾ ಇದ್ದಾರೆ. ಇದು ನೀವು ಚಾನೆಲ್ ಅಲ್ಲಿ ಯಾಕೆ ನಿಮಗೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಇದ್ರದ್ದು ಹಿನ್ನೆಲೆ ಇದು. ಪಾಪ ಸುಬ್ಬಯ್ಯ ಆಗ್ಲಿ ಅಲ್ಲ, ಇಷ್ಟು ಕೇಳಿಸಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ನಮ್ದು ಅವ್ರದ್ದು ಏನ್ ಸಂಬಂಧ. ಈ ಕಳ್ಳರು ಇದಾರಲ್ಲ 4 ಜನ, ಇವ್ರು ಮಾಡ್ತಾರೆ. ಆಮೇಲೆ ಸರ್, ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಇವರು ಭಾರಿ ದಕ್ಷತೆ, ವೇದಾಂತ ಇದು ಎಲ್ಲ ಮಾತಾಡೋದು. ಅಲ್ಲಲ್ಲ, ಅದೆಲ್ಲ ಸ್ಪಷ್ಟ ಇದೆ, ಅದೆಲ್ಲರಿಗೂ ಗೊತ್ತು, ಕೊಡಿಸ್ತೀವಿ. ಆಮೇಲೆ ಸರ್, ಜಾಯಿಂಟ್ ಸರ್ವೆ ನಂಬರ್ ನೋಡಿ, ಈ ಊರಲ್ಲಿ ಎಲ್ಲಿವರೆಗೂ ಜನ ಅಂದ್ರೆ ಮಾತಾಡೋದೆಲ್ಲ ದೊಡ್ಡದೆ, ನಾನ್ ಹಿಂಗೆ ಅಂತ. ಜಾಯಿಂಟ್ ಸರ್ವೆ ನಂಬರ್ ಇರ್ತಕ್ಕಂಥ ಆಸ್ತಿನೇ ನಾನೇ ಸಂಪಾದನೆ ಮಾಡಿದ್ದು, ನಾನು ಯಾರಿಗೂ ಬಿಟ್ಕೊಡಲ್ಲ ನಾನು ಅಂತ. ಅದಕ್ಕೆ ಬೇರೆ ಪಂಚಾಯತ್ಗೆ ಸರ್, ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಅಂತ ಅದಕ್ಕೆ ಪಂಚಾಯತ್ಗೆ ಬೇರೆ. ನಮ್ ಜಾಗನೇ ನಾವು ಬಿಟ್ಕೊಡಕ್ ಪಂಚಾಯತ್ಗೆ, ಅದ್ರಲ್ಲಿ ಇನ್ಫ್ಲೂಯೆನ್ಸ್ ಬೇರೆ. ನೀವು ಊರ್ ಬಿಟ್ಟು ಹೋಗಿ, ಬದುಕಲೇಬಾರ್ದು ಯಾರು ಅಂತ ಈ ಊರಲ್ಲಿ, ನೀವು ಊರ್ ಬಿಟ್ಟು ಹೋಗಿ,
ನೀವು ಹಿಂಗೆ ತಗೊಂಡೋಗಿ ನಾವು ಕೊಟ್ಟಿದ್ ತಗೊಳ್ಳಿ, ನಾವು ಕೊಟ್ಟಿದ್ದು ಇಸ್ಕೊಳ್ಳಿ. ಸರ್ ಇವತ್ತು ಹೇಳ್ತಾ ಇದೀನಿ ಕೇಳಿ, ಇನ್ನೊಂದು ಸ್ಟೆಪ್ ಇವತ್ತೇ ಲಾಸ್ಟ್. ಟೇಕ್ ಇಟ್ ಆಸ್ ಎ ವಾರ್ನಿಂಗ್, ಇಲ್ಲ ಟೇಕ್ ಇಟ್ ಆಸ್ ಎ ರಿಕ್ವೆಸ್ಟ್. ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ನೀವಿದ್ರೆ ಬಚಾವ್, ಇಲ್ಲ ಅಂದ್ರೆ ನಿಮ್ ಮನೆ ಮ್ಯಾಟ್ರಲ್ ಒಳಗ್ ನುಗ್ಗಿ ಹೆಂಗ್ ಹೊರಗ್ ತೆಗಿಬೇಕು, ಯಾವ ವಿಚಾರ ತೆಗಿಬೇಕು ಅಂತ ನಮ್ಮ ಹತ್ರ ಸ್ಪಷ್ಟತೆ ಇದೆ. ಇಳಿದು ಮಾಡ್ತೀವಿ. ಬೇಡ, ಇದು ನಾಳೆ ಏನೇನೆಲ್ಲ ಎಲ್ಲೆಲ್ಲಿಗೂ ಹೋಗಿ ನಿಲ್ಲುತ್ತೆ, ಎಲ್ಲೆಲ್ಲಿಗೆಲ್ಲ ಬಂಧುಗಳಿದ್ದಾರೆ, ಬಾಂಧವ್ಯ ಇದೆ, ಎಲ್ಲೆಲ್ಲಿಗೆಲ್ಲ ಹೋಗ್ಮುಟ್ಟುತ್ತೆ. ಸ್ಪಷ್ಟವಾಗಿ ಹೇಳ್ತಾ ಇದೀನಿ, ಈ ಹಲ್ಕಾ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಅಪ್ಲೋಡರ್ ಹಾಕಿದ್ದಾನೆ, ಅವನಿಗೂ ಸೇರ್ಸಿ ಹೇಳ್ತಾ ಇದೀನಿ. ಮಾತಾಡೋದೆಲ್ಲ ವೇದ ಅಂತ ದೊಡ್ಡ ಕಳ್ಳ ಅವನು. ಹಾಕ್ಬಿಟ್ಟು 1 ಗಂಟೆ ಆದ್ಮೇಲೆ ಡಿಲೀಟ್ ಮಾಡ್ಬಿಟ್ಟು ಮಿಸ್ ಆಗಿ ಹಾಕದೆ ಅಂತ ಹೇಳ್ತಾನೆ. ಸ್ಟೇಟಸ್ ಯಾರು ಮಿಸ್ ಆಗಿ ಹಾಕಕ್ಕಾಗತ್ತೆ ಸರ್? ಸದ್ಯ ಮಿಸ್ ಆಗಿ ಬೇರೆ ಹೆಂಡತಿ ಹತ್ರ ತಲೆ ಕಟ್ಸ್ದೆ ಅಂತ ಒಂದು ಹೇಳಿಲ್ಲ, ಅದೊಂದು ಪುಣ್ಯ. ಅದನ್ನೊಂದು ಹೇಳಿದ್ರೆ ಕಷ್ಟ. ಆಮೇಲೆ ಇದನ್ನೇ ಸರ್, ಇದಕ್ಕೆ ನಮಗ್ ಸಹಕಾರ ಕೊಟ್ಟಂತ ಪ್ರತಿಯೊಬ್ರು, ನಾವು ಮಂಗಳವಾರದಿಂದ ತುಂಬಾ ನೊಂದು ಫ್ರಸ್ಟ್ರೇಷನ್ ಇದ್ದು ಹಲವಾರು ಬಂಧುಗಳು ನಮಗೆ ಕಾಲ್ ಮಾಡಿದ್ದಾರೆ. ಬೇರೆ ಸಮಾಜದವರು, ಬ್ರಾಹ್ಮಣರು ಸಮಾಜದವರು, ನಮ್ ಜೈನರು ಸಮಾಜದವರು, ನನಗೊಂದು 2-3 ಜನ ಬ್ರಾಹ್ಮಣರು ವೆರಿ ಕ್ಲೋಸ್ ಫ್ರೆಂಡ್ಸ್, ಹೆದರ್ಬೇಡ ಕಣಯ್ಯ, ಇದಾಗ್ತಾ ಇರುತ್ತೆ, ಎಲ್ಲರಿಗೂ ಬಂದಿದೆ ಜೀವನದಲ್ಲಿ, ಮಾಡ್ಬೇಡ ಅಂತ. ಇದನ್ನೇ ಸರ್ ಮೊನ್ನೆ ನೀವೆಲ್ಲ ಹಾಕ್ಬಿಟ್ರಲ್ಲ, ಇವರು 73 ವರ್ಷ ಏನಾರು ಹೆಚ್ಚು ಕಡಿಮೆ ಆಗಿದ್ದಾರೆ, ಏನ್ ಪರಿಸ್ಥಿತಿ? ಇಷ್ಟೊಂದೆಲ್ಲ ಸಮಾಜದಲ್ಲಿ ಹೆಸರಿಟ್ಕೊಂಡು ಬದುಕಿದವರು ಏನಾಗ್ಬೇಕು? ಹೆಂಗಾಗ್ಬೇಕು ಅವರಿಗೆ? ಯಾವ್ದೋ 6 ಗುಂಟೆ ಜಾಗಕ್ಕೆ ಸರ್, ಎಷ್ಟೋ ಪ್ರಕರಣದಲ್ಲಿ ಮನುಷ್ಯ ಆಸ್ತಿಗಲ್ಲ ಸರ್, ಮರ್ಯಾದೆಗೋಸ್ಕರ ಹಂಚಿರೋದು ಸರ್. ಬೇರೆಯವ್ರಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ ಕುಟುಂಬಕ್ಕಿದೆ. ಸರ್, ನಿಮ್ಗೆ ನಮ್ ತಂದೆ ಒಂದ್ ಮಾತು ಇವತ್ತು ಬೆಳಿಗ್ಗೆ ಹೇಳಿದ್ರು. ಆ ಸ್ಟೇಟಸ್ ಹಾಕಿದಾರಲ್ಲ ವ್ಯಕ್ತಿ, ಅವರನ್ನೇ ಈ ಊರಿಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ದೇ ನಮ್ಮ ಅಜ್ಜ. ಈ ಊರಿಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ದೇ ನಮ್ಮ ಅಜ್ಜ. ಇಂಥವರೆಲ್ಲ ನಮ್ ಕುಟುಂಬದ ಬಗ್ಗೆ ಯಾರ್ಯಾರ ಮನೆ ಪಂಚಾಯತ್ಗೆ ಹೋಗೋದು, ಯಾರ್ಯಾರ ಮನೆ ಹಾಳು ಮಾಡೋದು, ಇವ್ರಿಗೆ ಬೇಕಾದ ರೀತಿ ಪಂಚಾಯತ್ಗೆ ಮಾಡೋದು, ಯಾರು ಕೇಳೋರಿಲ್ಲ ಇವ್ರಿಗೆ. ಇವ್ರು ಹೇಳಿದ್ದೆ ಫೈನಲ್ ಅಂತೆ, ನಾನ್ ಹೇಳ್ದಂಗೆ ಕೇಳ್ಬೇಕು ಅಂತ. ನ್ಯಾಯ ನೀತಿ ಧರ್ಮ ಸರ್, ಇವರು ಟೀಮ್ ಒಳಗ್ ಬಂದಾಗ ನ್ಯಾಯ ನೀತಿ ಧರ್ಮ ಯಾವುದು ಇಲ್ಲ, ನಾವ್ ಹೇಳ್ದಂಗ್ ನಡಿಬೇಕು. ಮರ್ಯಾ ನಾವ್ ಹೇಳ್ದಂಗ್ ಕೇಳು, ಇದೇ ರೀತಿ ಮಾತಾಡೋದು ಸರ್. ಇದೆಲ್ಲದಕ್ಕೂ ಒಂದು ಕ್ಲೋಸ್, ನಿಮಗೆಲ್ಲಾ ಡಾಕ್ಯುಮೆಂಟ್ಸ್ ನಾವು ಸಬ್ಮಿಟ್ ಮಾಡ್ತಾ ಇದೀವಿ. ಕೊನೆಯದಾಗಿ ಎಲ್ಲದ್ರದ್ದು ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ನಾವು ಕೂಡ ಇವ್ರೇನ್ ಹೇಳ್ತಿದ್ದಾರೆ ಅದೇ ತರ ನಾವು ಕೂಡ ಎಲ್ಲಾ ಮೇಲಾಧಿಕಾರಿಗಳಿಗೂ ಇದ್ರ ದೂರ ಕೊಡ್ತೀವಿ. ಇನ್ಕ್ಲೂಡ್ ವಲಯ IG ಇಂದ ಹಿಡಿದು DC SP ಎಲ್ಲರಿಗೂ ಒಂದೊಂದು ಕಾಪಿ ಕೊಡ್ತೀವಿ. ಯಾಕಂದ್ರೆ ಇದು ಸಂಚಿತ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಇದು ಮಾಡ್ಲೇಬೇಕು ಅಂತ ಅವ್ರ ಉದ್ದೇಶ. ಆಯ್ತಾ? ಹಂಗಾಗಿ ನಾವು ಒಂದು ಮಾನದಷ್ಟೇ ಮೊಕದ್ದಮ ಹಾಕಕ್ಕೂ ಲಾಯರ್ ಹತ್ರ ಮಾತಾಡಿದೀವಿ, ಅದನ್ನು ಕೂಡ ನಾವು ಹಾಕ್ತೀವಿ. ಎಲ್ಲದನ್ನು ನಾವು ಹಾಕ್ತಿವಿ. ಇವ್ರು 4 ಜನ ಏನಿದ್ದಾರೆ ಅವ್ರ ಹೆಸರು ತಗೋಬಾರ್ದು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿರೋದು. ತಗೊಂಡಿಲ್ಲ, ಡೈರೆಕ್ಟ್ ಆಗಿ ಹೇಳ್ತೀವಿ ಸರ್, ಭಯನೇ ಇಲ್ಲ ಇಲ್ಲಿ. ಅಲ್ಲ, ಭಾರಿ ಜನ ರಿಕ್ವೆಸ್ಟ್ ಮಾಡಿ ಬೇಡ ಅಂತ ನಮ್ಗೆ ಹೇಳಿದ್ದಾರೆ ಸರ್. ಆ 4 ಜನಿಗೂ ಇವತ್ತು ಹೇಳ್ತೀನಿ, ಇವತ್ತೊಬ್ಬ ಸಿಗ್ಬೋದು ನನಗೆ ಕಳಿಸ್ತಲ್ಲಿ, ಬೇಕಂತ ಕಳಿಸ್ತಲ್ಲಿ ಹೋಗ್ತಾ ಇದೀನಿ ಒಂದು ರಿಕ್ರಿಯೇಷನ್ ಇದು ಎಂಟರ್ಟೈನ್ಮೆಂಟ್ ಜಾಗಕ್ಕೆ. ಆ ವ್ಯಕ್ತಿ ಸಿಗ್ಬೋದು, ಫೇಸ್ ಟು ಫೇಸ್ ಸಿಗ್ಬೋದು. ಇವತ್ತು ಸಿಕ್ಕಿರೋದು ನಾನು ಅಲ್ಲೂ ಹೇಳ್ತೀನಿ, ಆ 4 ಜನದ ಹೆಸರು ಅವ್ರ ಮಕ್ಕಕ್ಕೆ ಕೊಡ್ದಂಗೆ ಹೇಳ್ತೀನಿ. ಯಾವುದೇ ಭಯ ಇಲ್ಲ ಸರ್. ಇವೆಲ್ಲ ಇನ್ನೊಬ್ಬನ್ನೇ ಕುಗ್ಸ್ಬೋದು, ಮಾಡ್ಬೋದು, ಇವೆಲ್ಲ ಸರಿಯಲ್ಲ ಸರ್. ಆಯ್ತು, ಇನ್ನು ಎಂಡ್ ಮಾಡ್ತೀವಿ ಸರ್. ನಮಗ್ ಸಹಕಾರ ಕೊಟ್ಟು ಫೋನ್ ಮಾಡಿ ಧೈರ್ಯ ತುಂಬದಂತ ಎಲ್ಲರಿಗೂ ಧನ್ಯ ಹೇಳ್ತಾ ಸರ್. ನಾನು ಅಲ್ಲಲ್ಲ ನಾನು ಹೇಳ್ತೀನಿ ಸರ್, ಮೊದ್ಲಾಗ ನೀವು ಮೊನ್ನೆ ಮಾಡಿದ್ರಿ, ನಾನು ಫೋನ್ ಮಾಡಿದಾಗ ನೀವು ಬರ್ತೀನಿ, ಆಯ್ತು ನಿಮ್ದು ರಿಯಾಕ್ಷನ್ ತಗೊಬೇಕು ಕರೆಕ್ಟ್ ಅಂತ ಹೇಳಿ ಬಂದಿದ್ದೀರಾ, ನಮಗ್ ಸಹಕಾರ ಕೊಟ್ಟಿದ್ದೀರಾ, ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು. ಎಲ್ಲ ಬಂದವರಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.